ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪರಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತತತ್ವಜ್ಞಂ ವಿದುಶೇಖರ ಭಾರತಿಂ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ ಶಿವಧ್ಯಾನ ಸದಾ ನಿರತಂ ಜ್ಞಾನವೈರಾಗ್ಯಶೋಭಿತಂ ನಾರಾಯಣ ಗುರುಚರಣಂ ಭಜೆ ಹೃದಿ ಮಮ ನಿತ್ಯಂ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀಮಾತ್ರೇ ನಮಃ ಶ್ರೀಮಾತ್ರೇ ನಮಃ ಶ್ರೀಮಾತ್ರೇ ನಮಃ ವಶಿನ್ಯಾದಿವಾಗ್ದೇವತಾಯೈ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದ ಶ್ರೀವಿದ್ಯಾ ಪ್ರಭಾವ ವರ್ಣನೆಯ ನಾಮಗಳನ್ನು ನಿನ್ನೆ ದಿವಸ ನಾವು ವಿಚಾರ ಮಾಡಿದ್ವಿ. ಅದರಲ್ಲಿ ಛಂದಸ್ಸಾರ, ಶಾಸ್ತ್ರಸಾರ, ಮಂತ್ರಸಾರ, ತಲೋದರಿ, ಉದಾರ ಕೀರ್ತಿರುದ್ಧಾಮ ವೈಭವ, ವರ್ಣರೂಪಿಣಿ. ಇದರ ಜೊತೆಗೆ ಆ ಶ್ರೀವಿದ್ಯಾ ಫಲವನ್ನು ಸೂಚಿಸ್ತಕ್ಕಂಥ ನಾಮಗಳಾದ ಜನ್ಮ ಮೃತ್ಯು ಜರ ತಪ್ತ ಜನ ವಿಶ್ರಾಂತಿದಾಯಿನಿ ವರೆಗೆ ಬಂದಿದ್ವಿ. ಇವತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ನಾಮಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. 159ನೇ ಶ್ಲೋಕ. ಸರ್ವೋಪನಿಷದುದ್ಗೃಷ್ಟ ಶಾಂತ್ಯತೀತ ಕಲಾತ್ಮಿಕ. ಸರ್ವೋಪನಿಷದುದ್ಗೃಷ್ಟ ಬಹಳ ಅದ್ಭುತವಾದ ನಾಮ. ಈ ಲಲಿತಾ ಸಹಸ್ರನಾಮ ಸ್ತೋತ್ರ ಮಂತ್ರಗಳಲ್ಲಿ ನಾವು ಮೊದಲಿಂದಲೂ ನೋಡ್ತಾ ಇದ್ದೀವಿ. ಇದು ಬರೀ ಕೇವಲ ಸ್ತೋತ್ರ ಮಂತ್ರ ಮಾತ್ರ ಅಲ್ಲ, ಇದೊಂದು ಶಾಸ್ತ್ರಗ್ರಂಥ. ಮತ್ತು ಇದರಲ್ಲಿ ಸಕಲ ಶಾಸ್ತ್ರಗಳು ಇದರಲ್ಲಿ ಅಡಕವಾಗಿದೆ. ಇದು ಬರೀ ಅಮ್ಮನವರ ಬರೀ ರೂಪವೈಭವವಲ್ಲ, ತತ್ವವೈಭವವೂ ಹೌದು. ಇದರಲ್ಲಿ ವೇದ ಉಪನಿಷತ್ತಿನ ಸಾರಗಳು ಅಡಗಿದೆ ಅಂಥೇಳಿ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ನಾಮದಲ್ಲಿರ್ತಕ್ಕಂಥ ಒಂದು ವ್ಯಾಕರಣ ಅರ್ಥದ ಜೊತೆಗೆ ಅದರಲ್ಲಿರ್ತಕ್ಕಂಥ ತತ್ವಾರ್ಥ ಮತ್ತು ಪರಮಾರ್ಥವನ್ನು ನಾವು ಮುಖ್ಯವಾಗಿ ನೋಡ್ತಾ ಬರ್ತಿದ್ದೀವಿ. ಇಲ್ಲಿ ಆ ಪರಮಾರ್ಥ ನಮಗೆ ಅರ್ಥ ಆದರೆ ಆ ಪರಮಾರ್ಥ ವಿಚಾರವೆಲ್ಲ ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ಸರ್ವೋಪನಿಷತ್ ಉದ್ಘುಷ್ಟ. ಇಲ್ಲಿ ಉದ್ಘುಷ್ಟ ಅಂತಂದರೆ ಉದ್ಘೋಷ, ಉದ್ಘೋಷಕ್ಕೆ ಉದ್ಘುಷ್ಟ ಅಂತ ಕರೀತಾರೆ. ಇಲ್ಲಿ ಮುಖ್ಯವಾಗಿ ಎಲ್ಲ ದೇವಿ ಎಲ್ಲ ಉಪನಿಷತ್ತುಗಳಲ್ಲೂ ವೈಭವೀಕರಿಸಲ್ಪಟ್ಟಿದ್ದಾಳೆ. ಅಂದರೆ ಅತ್ಯಂತ ಶ್ರೇಷ್ಠವಾದ್ದು ಅಂತ ನೆನ್ನೆನೂ ನಾವು ವಿಚಾರ ಮಾಡಿದ್ವಿ. ಆ ಶ್ರೇಷ್ಠತೆ, ಹಿರಿತನ ಅಥವಾ ಅಧಿಕಾರವನ್ನು ಪರೋಕ್ಷವಾಗಿ ಸೂಚಿಸಲು ಪ್ರತ್ಯಯನ ಉಪಯೋಗಿಸ್ತಾರೆ. ಇಲ್ಲಿ ಉದ್ಗುಷ್ಟ ಅಂದರೆ, ಗುಷ್ಟ ಅಂತಂದರೆ ಗಟ್ಟಿಯಾಗಿ ಹೇಳ್ತಕ್ಕಂಥದ್ದು ಅಂತ. ಘಂಟಾಘೋಷವಾಗಿ ಹೇಳಿದರು ಅಂತ ಹೇಳ್ತೀವಲ್ಲ ನಾವು, ಘಂಟಾಘೋಷವಾಗಿ ಹೇಳ್ತಕ್ಕಂಥದ್ದು ಅಂತ. ಹಾಗೆ ಆ ಸರ್ವೋಪನಿಷತ್ತಲ್ಲಿ ಏನು ಎಲ್ಲ ಉಪನಿಷತ್ತುಗಳಲ್ಲೂ ಯಾವ ಒಂದು ಮೂಲ ತತ್ವವನ್ನು ಎಲ್ಲ ಉಪನಿಷತ್ತುಗಳು ಸಾರುತ್ತವೆಯೋ ಆ ಒಂದು ವಿಚಾರವನ್ನು, ಆ ತತ್ವ ವಿಚಾರವನ್ನು ಘಂಟಾಘೋಷವಾಗಿ ಹೇಳ್ತಾ ಇರೋದು ಅಂತ. ಇನ್ನೊಂದು, ಈ ಅಮ್ಮನವರ ವೈಭವವನ್ನೇ ಎಲ್ಲ ಉಪನಿಷತ್ತುಗಳು ಘಂಟಾಘೋಷವಾಗಿ ಹೇಳ್ತಾ ಇದೆ ಅಂತ. ಅಂದರೆ ಈ ನಾಮ ಎಲ್ಲ ಉಪನಿಷತ್ತುಗಳು ದೈವಿಯ ವೈಭವವನ್ನು ಘೋಷಿಸ್ತಾ ಇದೆ ಅಂತ ಹೇಳುತ್ತೆ. ಇಲ್ಲಿ ಆ ಉಪನಿಷತ್ತಿನಲ್ಲಿರ್ತಕ್ಕಂಥ ಸಾರ, ಪರಮ ಸತ್ಯವನ್ನೇ ಉಪನಿಷತ್ತುಗಳು ಹೇಳ್ತವೆ. ಅದನ್ನೇ ಉದ್ಘೋಷ, ಸುಘೋಷ, ಇದು ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತೆ. ಸುಘೋಷೋ ಅಂತ ಒಂದು ನಾಮ ಬರುತ್ತೆ. ಆ ಸುಘೋಷನೇ ಇಲ್ಲಿ ಉದ್ಘೋಷ ಅಂತ ಹೇಳ್ತಕ್ಕಂಥದ್ದು. ಇದು ಉಪನಿಷತ್ತುಗಳಲ್ಲಿ ಯಾವ ಒಂದು ಪರಬ್ರಹ್ಮ ತತ್ವವನ್ನು, ಆತ್ಮತತ್ವವನ್ನು
ವರ್ಣಿಸಿದ್ದಾವೋ ಅದನ್ನು ಹೇಳಿರ್ತಕ್ಕಂಥದ್ದು. ನಾವು ಬಹುಶಃ ಮೊದಲನೇ ದಿವಸದಿಂದ ಪ್ರಾರಂಭ ಮಾಡಿ ಒಂದು 43ನೇ ಶ್ಲೋಕದವರೆಗೆ ಅಮ್ಮನವರ ಒಂದು ರೂಪ ವೈಭವ ಬರುತ್ತೆ. ಅದರ ಹಿಂದ್ಗಡೆನೂ ರಹಸ್ಯ ರೂಪದಲ್ಲಿ ಉಪನಿಷತ್ ಸಾರವನ್ನೇ ಇಟ್ಟಿದ್ದಾರೆ. ಪ್ರತಿಯೊಂದು ನಾಮದಲ್ಲೂ ಉಪನಿಷತ್ ಸಾರ ಇದೆ. ಅದರಲ್ಲಿ ಪ್ರಧಾನವಾಗಿ ಕೆಲವು ನಾಮಗಳಲ್ಲಿ ಕೆಲವೇನು ಇಲ್ಲಿ ಬಹುಶಃ ನಾವೊಂದು ಅರ್ಧ ಸಹಸ್ರನಾಮನೇ ಹೇಳಬೇಕಾಗುತ್ತೆ. ನಾವು ಯಾವ್ಯಾವ ನಾಮದಲ್ಲಿ ಉಪನಿಷತ್ತಿನ ಸಾರ ಬಂದಿದೆ ಅಂತ ನಾವು ವಿಚಾರ ಮಾಡಿದ್ದೆ. ಹಾಗಾದರೆ ಉಪನಿಷತ್ ಅಂದರೆ ಏನು ಅಂತ. ಉಪನಿಷತ್ತುಗಳು ಅಂದರೆ ವೇದದ ಒಂದು ಅಂತಿಮ ಭಾಗ. ಅವು ಅತ್ಯಂತ ಶ್ರೇಷ್ಠವಾದ ಜ್ಞಾನದ ಕುರಿತಾಗಿ ಚರ್ಚಿಸ್ತವೆ. ಉಪನಿಷತ್ತುಗಳು ಅದನ್ನು ಜ್ಞಾನಕಾಂಡ ಅಂತ ಕರೀತಾರೆ. ಒಂದು ಪರಮೋನ್ನತ ಜ್ಞಾನವನ್ನು ಒದಗಿಸುವುದಲ್ಲದೆ ಅವುಗಳು ಆ ಬ್ರಹ್ಮನನ್ನು ಆ ಬ್ರಹ್ಮತತ್ವವನ್ನು ಪ್ರತಿಪಾದಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಅನೇಕ ಉಪನಿಷತ್ತುಗಳಿದೆ. ಅದರಲ್ಲಿ ಒಂದು 108 ಪ್ರಧಾನವಾದ ಉಪನಿಷತ್ತು. ಅದರಲ್ಲಿ ದಶೋಪನಿಷತ್ತುಗಳು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ನಾವು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಅನೇಕ ಉಪನಿಷತ್ತುಗಳನ್ನು ಇಲ್ಲಿ ನಾವು ತಗೊಂಡಿದ್ದೀವಿ. ಹಾಗಾಗಿ ನಾವು ಅದನ್ನು ಹೇಳ್ತಾ ಹೋದರೆ ಬಹುಶಃ ಒಂದು ದೊಡ್ಡ ಪಟ್ಟಿನೇ ಆಗುತ್ತೆ. ಆದರೂ ನಾನು ಒಂದಷ್ಟು ನಾಮಗಳು ಪ್ರಧಾನವಾಗಿ ಉಪನಿಷತ್ ಪ್ರತಿಪಾದ್ಯವಾದ ನಾಮಗಳೇ ನೇರವಾಗಿ ಹೇಳಿರ್ತಕ್ಕಂಥ ನಾಮಗಳನ್ನು ಸ್ವಲ್ಪ ನೋಡಿದ್ರೆ ಒಂದು ನಮಗೆ ಆ ಸರ್ವೋಪನಿಷದ್ ಉದ್ಗುಷ್ಠ ಅಂತಕ್ಕಂಥ ನಾಮಕ್ಕೆ ಒಂದು ಇದು ಬರುತ್ತೆ. ಈಗ 43ನೇ ಶ್ಲೋಕದಿಂದ ಪ್ರಾರಂಭವಾಗುತ್ತೆ. ನಿರಾಧಾರ ನಿರಂಜನ ಇಂದ 44 ನಿರ್ಲೇಪ ನಿರ್ಮಮ ನಿತ್ಯ ನಿರಹಂಕಾರ ನಿರಾಕುಲ ನಿರ್ಗುಣ ನಿಷ್ಕಲ ಶಾಂತ ನಿಷ್ಕಾಮ ನಿರುಪದ್ರವ, ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ನಿತ್ಯ ಮುಕ್ತ ನಿರ್ವಿಕಾರ ನಿಷ್ಪ್ರಪಂಚ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರವಧ್ಯ ನಿರಂತರ ನಿಷ್ಕಾರಣ ನಿಷ್ಕಳಂಕ ನಿರುಪಾದಿ ನಿರೀಶ್ವರ ನೀರಾಗ ರಾಗಮತಿನಿ ನಿರ್ಮದ ಮದನಾಶ. ಹಂಗೆ ಬಂದು 49ನೇ ಶ್ಲೋಕದವರೆಗೂ ನಿಷ್ಕ್ರಿಯ ನಿಷ್ಪರಿಗ್ರಹವರೆಗೂ ಪುಂಖಾನುಪುಂಖವಾಗಿ ಅಲ್ಲಿ ಪ್ರತಿಯೊಂದು ನಾಮನು ಉಪನಿಷತ್ ವಾಕ್ಯಗಳೇ. ಎಲ್ಲ ಉಪನಿಷತ್ ಪರವಾದ ಪರಬ್ರಹ್ಮ ತತ್ವ ಪ್ರತಿಪಾದಕವಾದ ಅರ್ಥಗಳು. ಇನ್ನು ಹಾಗೆ ಮುಂದೆ ಬಂದರೆ 67 ಅಲ್ಲಿ ನಿಜಾಜ್ಞಾ ರೂಪ ನಿಗಮ ಮೂಲ ಪ್ರಕೃತಿರವ್ಯಕ್ತ ವ್ಯಕ್ತ ಸ್ವರೂಪಿಣಿ ಅಪ್ರಮೇಯ ಸ್ವಪ್ರಕಾಶ ಮನೋವಾಚಾಮಗೋಚರ ತತ್ವಾಸನ ತತ್ವಮಯಿ ಪಂಚಕೋಶಾಂತರ ಸ್ಥಿತ ಪರಾಶಕ್ತಿ ಪರಾನಿಷ್ಠ ಪ್ರಜ್ಞಾನ ಘನರೂಪಿಣಿ ಆತ್ಮವಿದ್ಯಾ ಮಹಾವಿದ್ಯಾ. ಹೀಗೆ 118ನೇ ಶ್ಲೋಕಕ್ಕೆ ಬಂದ್ವಿ. ನಾನು ಒಂದು ಕಡೆಯಿಂದ ಒಂದಷ್ಟು ಪಟ್ಟಿ ಮಾಡಿ ಬರೆಯೋ ಪ್ರಯತ್ನ ಮಾಡಿದ್ದೀನಿ. ನೇರ ಉಪನಿಷತ್ ವಾಕ್ಯಗಳು. ಅದರಲ್ಲಿ ಏನು ನಾವು ಅಂದರೆ ಬಾಕಿದ್ರಲ್ಲಿ ಇಲ್ಲ ಅಂತ ಕೇಳಬೇಡಿ, ಬಾಕಿದ್ರಲ್ಲೂ ಇದೆ. ಅಲ್ಲಿ ಸೂಚ್ಯವಾಗಿ ಸಂಕೇತವಾಗಿ ಬೇರೆ ಕಡೆ ಎಲ್ಲ ಪ್ರತಿಯೊಂದು ನಾಮದಲ್ಲೂ ನಮಗೆ ಆ ಪರಮಾರ್ಥ ಸಿಗುತ್ತೆ, ಉಪನಿಷತ್ ವಾಕ್ಯ ಸಿಗುತ್ತೆ. ಆದರೆ ಪ್ರಧಾನವಾಗಿ ನೇರ ಉಪನಿಷತ್ ವಾಕ್ಯಗಳು ಎಲ್ಲೆಲ್ಲಿ ಬಂದಿದೆ ಅದನ್ನು ಒಂದು ಸಂಗ್ರಹ ಮಾಡೋ ಪ್ರಯತ್ನ ಅಷ್ಟೇ. ಪರಾಶಕ್ತಿ ಪರಾನಿಷ್ಠ ಪ್ರಜ್ಞಾನ ಘನರೂಪಿಣಿ ಆತ್ಮವಿದ್ಯಾ ಮಹಾವಿದ್ಯಾ ಆದಿಶಕ್ತಿ ರಮೇಯಾತ್ಮ ಪರಮ ಪಾವನಾಕೃತಿ ಧ್ಯಾನಗಮ್ಯ ಅಪರಿಚ್ಛೇದ ಜ್ಞಾನದ ಜ್ಞಾನ ವಿಗ್ರಹ ಅದೃಶ್ಯ ದೃಶ್ಯರಹಿತ ವಿಜ್ಞಾತ್ರಿ ವೇದ್ಯವರ್ಜಿತ ಯೋಗಿನಿ ಯೋಗದ ಯೋಗ್ಯ ಯೋಗಾನಂದ ಯುಗಂಧರ ಸರ್ವಾಧಾರ ಸುಪ್ರತಿಷ್ಠ ಬೃಹತಿ ಬ್ರಾಹ್ಮಣಿ ಬ್ರಾಹ್ಮಿ ಸರ್ವಾರ್ಥದಾತ್ರಿ ಸಾವಿತ್ರಿ ಸಚ್ಚಿದಾನಂದ ರೂಪಿಣಿ ಚಿತ್ಕಲಾ ಆನಂದ ಕಲಿಕಾ ಪರಂಜ್ಯೋತಿ ಪರಂಧಾಮ ಪರಮಾತ್ಮ ಪರಮಾಣು ಪರಾತ್ಪರ ಮೂರ್ತ ಅಮೂರ್ತ ನಿತ್ಯತೃಪ್ತ. ಹಾಗೆ 115ನೇ ಶ್ಲೋಕ ಬ್ರಹ್ಮಾಣಿ ಬ್ರಹ್ಮಜನನಿ. ಮೊನ್ನೆ ಎಲ್ಲ ನೋಡಿದ್ವಿ. ನಿರಾಮಯ ನಿರಾಲಂಬ ಮುಂದೆ ಬರುತ್ತೆ. ಈಗ ನಾವು ಇಲ್ಲಿಗೆ ಆಗಲೇ ಸರ್ವೋಪನಿಷತ್ ಉದ್ಗುಷ್ಟ ಬಂತು ಇವತ್ತು. ಇನ್ನು ಮುಂದಕ್ಕೂ ಹಲವು ನಾಮಗಳಿದೆ, ಅದನ್ನು ಹೇಳಿಬಿಡೋಣ ಅಂತ. ನಿರಾಮಯ ನಿರಾಲಂಬ ಅಂತ ಬರುತ್ತೆ ಮುಂದೆ 163 168 ತತ್ವಾದಿಕ ತತ್ವಮಯಿ ತತ್ವಮರ್ಥ ಸ್ವರೂಪಿಣಿ ಚೈತನ್ಯಾದ್ಯ ಸಮಾರಾಧ್ಯ 170 176 ಲೋಕಾತೀತ ಗುಣಾತೀತ ಸರ್ವಾತೀತ ಶಮಾತ್ಮಿಕ 179 ಜ್ಞಾನಮುದ್ರಾ ಜ್ಞಾನಗಮ್ಯ. ಈ ಥರ ಪುಂಖಾನುಪುಂಖವಾಗಿ ಪೂರ್ತಿ ಸಹಸ್ರನಾಮ ಸ್ತೋತ್ರದ ಉದ್ದಕ್ಕೂ ಬರುತ್ತೆ. ಭಗವದ್ಗೀತೆಯ ಒಂದು ಧ್ಯಾನ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ. ಅಲ್ಲಿ ಅದನ್ನು ನಾನು ಹಿಂದೆನೂ ಒಂದ್ಸರಿ ಹೇಳಿದ್ದೀನಿ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಂ ದುಗ್ಧಂ ಗೀತಾಮೃತಂ ಮಹತು ಅಂತ.
ಆ ಪಾರ್ಥನನ್ನು ಕರುವಾಗಿ ಮಾಡಿಕೊಂಡು ಸರ್ವ ಉಪನಿಷತ್ತುಗಳನ್ನು ಹಸುಗಳನ್ನಾಗಿ ಮಾಡಿಕೊಂಡು ಆ ಗೋಪಾಲನಂದನಾದ ಕೃಷ್ಣ ಆ ಗೀತಾಮೃತವನ್ನು ಕರೆದಿದ್ದಾನೆ. ಆ ಗೀತಾಮೃತವೇ ಸರ್ವ ಉಪನಿಷತ್ತಿನ ಸಾರ ಅಂತ ಆ ಭಗವದ್ಗೀತೆ ಒಂದು ತೂಕ ಆದರೆ ಅದಕ್ಕೆ ಸರಿಸಮಾನವಾಗಿ ಇಷ್ಟೊಂದು ಉಪನಿಷತ್ ವಾಕ್ಯಗಳನ್ನು ನಿಕ್ಷೇಪ ಮಾಡಿರ್ತಕ್ಕಂಥ ವಶಿನ್ಯಾದಿ ವಾಗ್ದೇವತೆಗಳಿಂದ ಅನುಗ್ರಹಿತವಾದ ಲಲಿತಾ ಪರಮೇಶ್ವರಿಯ ದಿವ್ಯ ಮಂಗಳ ಸ್ವರೂಪ ನಾಮಗಳು ಆ ಸಕಲ ಉಪನಿಷತ್ತಿನ ಸಾರ ಅಂತ ನಮಗೆ ಸುಸ್ಪಷ್ಟವಾಗಿ ಇದಕ್ಕಿಂತ ಹೆಚ್ಚಿನ ಪ್ರಮಾಣವೇ ಬೇಕಾಗಿಲ್ಲ. ಹಾಗಾಗಿ ಯಾಕೆಂತಂದರೆ ಇಲ್ಲಿ ಆ ಪರಬ್ರಹ್ಮ ತತ್ವನೇ ಇಲ್ಲಿ ನಾವು ಆ ಲಲಿತಾ ತ್ರಿಪುರ ಸುಂದರಿ ತಾಯಿಯನ್ನು ಏನು ನಾವು ಯಾವ ರೂಪದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಸಗುಣ ಸಾಕಾರ ರೂಪದಲ್ಲಿ ದಿವ್ಯಮಂಗಳ ವಿಗ್ರಹ ಅಂತ ನಾವು ಸಗುಣ ಸಾಕಾರ ರೂಪವಾಗಿ ನಾವು ಆರಾಧನೆ ಮಾಡಿದ್ರು ಅದರ ಹಿಂದೆ ಪರಮಾರ್ಥ ತತ್ವ ನಿರ್ಗುಣ ನಿರಾಕಾರ ತತ್ವದ ಪರಬ್ರಹ್ಮ ಪರಮೇಶ್ವರಿ ಪರಬ್ರಹ್ಮ ಸ್ವರೂಪಿಣಿಯನ್ನು ನಾವು ಇಲ್ಲಿ ಉಪಾಸನೆ ಮಾಡ್ತಾ ಇದ್ದೀವಿ ಅಂತ ಅಲ್ಲಿಗೆ ಹೋಗಬೇಕು. ಶಂಕರರು ಅದನ್ನೇ ಹೇಳ್ತಾರೆ, ಸತ್ಸಂಗತ್ವೇ ನಿತ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲ ತತ್ವೇ ಜೀವನ್ಮುಕ್ತಿ ಅಂತ. ಒಂದೇ ಸರಿ ಜೀವನ್ಮುಕ್ತಿ ಮೋಕ್ಷ ಬರೋದಿಲ್ಲ. ಅದಕ್ಕೆ ಹಂತ ಹಂತವಾಗಿ ಒಂದೊಂದೇ ಮೆಟ್ಲು ಏರ್ಕೊಂಡು ಹೋಗಬೇಕು. ಅದಕ್ಕೆ ಪ್ರಪ್ರಥಮವಾಗಿ ಅದಕ್ಕೆ ಇದನ್ನು ಸತ್ಸಂಗ ಅಂತ. ಈ ಸತ್ಸಂಗತ್ವೇ ನಿತ್ಸಂಗತ್ವ, ಈ ಸಂಸಾರ ಸಂಘದಿಂದ ಬಿಡುಗಡೆ ಆಗಬೇಕು ಅಂದರೆ ಸತ್ಸಂಗಕ್ಕೆ ಬರಬೇಕು. ಸತ್ಸಂಗದಿಂದ ನಿಸ್ಸಂಗತ್ವದ ಕಡೆ ಹೋಗ್ತೀವಿ. ನಿಸ್ಸಂಗದ ಕಡೆ ಹೋಗ್ತಿದ್ದಂಗೆ ಆ ಸಂಘ ಅಂದರೆ ಮೋಹದಿಂದ ಕೂಡಿರ್ತಕ್ಕಂಥದ್ದು, ಒಬ್ರಿಗೊಬ್ರಿಗೆ ಅನುಬಂಧ. ನಿರ್ಮೋಹತ್ವ ಯಾವಾಗ ನಮ್ಮಲ್ಲಿ ನಿರ್ಮೋಹತ್ವ ಬರುತ್ತೆ, ಮೋಹನಾಶ ಆಗುತ್ತೆ, ಆವಾಗ ನಮಗೆ ನಿಶ್ಚಲ ತತ್ವ ಸಿಗುತ್ತೆ. ಯಾವುದು ನಿಶ್ಚಲ ತತ್ವನೇ ಪರಮಾರ್ಥ ತತ್ವ, ಅದನ್ನೇ ಉಪನಿಷತ್ ಹೇಳ್ತಕ್ಕಂಥದ್ದು. ಇಲ್ಲಿಂದ ಮುಂದಕ್ಕೆಲ್ಲ ಉಪನಿಷತ್ತು ನಿಶ್ಚಲ ತತ್ವೇ ಜೀವನ್ಮುಕ್ತಿ ಅಂತ ಅಂದು ಆ ರೀತಿ ಸರ್ವೋಪನಿಷದ್ ಉದ್ಗುಷ್ಟ ಅಂತಕ್ಕಂಥ ನಾಮ. ಅದಾದ ಮೇಲೆ ಶಾಂತ್ಯತೀತ ಕಲಾತ್ಮಿಕ, ಅದರ ಪಕ್ಕನೇ ಎಷ್ಟು ಅದ್ಭುತವಾದ ನಾಮ ಇಟ್ಟಿದ್ದಾರೆ ಅಂತಂದರೆ ಶಾಂತ್ಯತೀತ ಕಲಾತ್ಮಿಕ ಎಲ್ಲ ಒಂದೇ. ಶಾಂತಿಗೆ ಅತೀತವಾಗಿರ್ತಕ್ಕಂಥದ್ದು ಅಂತ. ಶಾಂತ್ಯತೀತ ಅಂತಂದರೆ ಆ ಓಂಕಾರದ ಕಳೆಗೆ ಶಾಂತ್ಯತೀತ ಕಳಾ ಅಂತ ಕರೀತಾರೆ, ಓಂಕಾರದ ಕಳೆಯನ್ನು. ಆಮೇಲೆ ಈ ಸಹಸ್ರಾರದ ನಂತರ 2 ಚಕ್ರಗಳಿದೆ ನಮಗೆ ಪ್ರಧಾನವಾಗಿ. ತುರಿಯಾತೀತ ಅಂತ, ಶಾಂತ್ಯಾತೀತ ಅಂದರೆ ತುರಿಯ ಮತ್ತು ಅತೀತ ಅಂತ. ಇಲ್ಲಿ ನಮ್ಮ ದೇಹದಲ್ಲಿ ಅನೇಕ ಚಕ್ರಗಳಿದೆ. ಅದರಲ್ಲಿ ಪ್ರಧಾನವಾಗಿ 108, 112 ಚಕ್ರಗಳು ಅಂತ ಹೇಳ್ತಾರೆ. ಅದರಲ್ಲಿ ಪ್ರಧಾನವಾಗಿ ಸಪ್ತಚಕ್ರಗಳ ವರ್ಣನೆ ಬರುತ್ತೆ. ಯೋಗ ಪ್ರವಾಗ ಬಂದಾಗ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞ, ಸಹಸ್ರಾರ. ಈ ಸಪ್ತಚಕ್ರಗಳು ಈ ಸ್ಥೂಲ ಶರೀರದ ಒಳಗೆ ಬರುತ್ತೆ. ಆದರೆ 2 ಚಕ್ರಗಳು ಇದರಿಂದ ಹೊರಗಡೆ ಇದೆ. ಕೆಲವರು 1 ಚಕ್ರ ಅಂತಾರೆ ತುರಿಯ. ಆ ತುರಿಯ ಚಕ್ರ ಸಹಸ್ರಾರದಿಂದ ಒಂದು 2-3 ಅಂಗ್ಲ ಮೇಲೆ ಇದೆ ಅಂತ ಯೋಗಿಗಳು ಹೇಳ್ತಾರೆ. ಇಲ್ಲಿ ಮೇಲ್ಗಡೆ ನಮ್ಮ ಶರೀರದಿಂದ ಹೊರಗಡೆ, ಅದು ಸೂಕ್ಷ್ಮ ಶರೀರದಲ್ಲಿ ಬರುತ್ತೆ ತುರಿಯ. ಆ ತುರಿಯದಿಂದ ಮೇಲ್ಗಡೆ ಮತ್ತೆ 7 ಚಕ್ರಗಳಿದೆ ಅಂತ ಹೇಳ್ತಾರೆ ಯೋಗದಲ್ಲಿ. ಆದರೆ ಆ ತುರಿಯ ಅತೀತ ಅಂತಂದರೆ ಅತೀತ ಚಕ್ರ ಅದರಿಂದ ಮೇಲೆ ಇರ್ತಕ್ಕಂಥದ್ದು ಅಂತ. ಮತ್ತೆ ಯೋಗಶಾಸ್ತ್ರದಲ್ಲಿ ಸಹಸ್ರಾರದ ಮೇಲೆ ಮತ್ತೆ 7 ಚಕ್ರಗಳ ಉಲ್ಲೇಖ ಇದೆ. ಅದು ಬೇಡ ನಮಗೀಗ. ಅಂದರೆ ಆ ತುರಿಯಾತೀತವಾದ ಕಲಾ ಸ್ವರೂಪಕ್ಕೆ ಶಾಂತ್ಯತೀತ ಕಲಾ ಅಂತ ಕರೀತಾರೆ. ಹಾಗಾಗಿ ಆ ಮೋಕ್ಷ ಸನ್ಯಾಸ ಯೋಗ ನಮ್ಮ ಭಗವದ್ಗೀತೆಯಲ್ಲಿ ಏನು ಹೇಳುತ್ತೆ, ಆಕಾಶಾಂತರ್ಗತವಾಗಿರ್ತಕ್ಕಂಥ ಆನಂದಮಯವಾದ ಕಲಾಸ್ವರೂಪ ಮನುಷ್ಯನಲ್ಲೂ ಶಾಂತ್ಯತೀತ ಭಾವವನ್ನು, ಅಂದರೆ ಶಾಂತ್ಯತೀತ ಸ್ವಭಾವವನ್ನು, ಅಂದರೆ ಅತೀತವಾದದ್ದನ್ನು, ಕಳಾಸೋಪಾನವಾದ ಉನ್ಮನಿ ಸೋಪಾನ. ಆದ್ದರಿಂದ ಈ ಶ್ರೀದೇವಿ ಆಕಾಶಾಂತರ್ಗತವಾದ ಕಳಾಸ್ವರೂಪಿಣಿ ಮತ್ತು ಉನ್ಮನಿ ಸ್ವರೂಪಿಣಿ ಆಗಿರೋದರಿಂದ ಶಾಂತ್ಯತೀತ ಕಲಾತ್ಮಿಕ. ಶಾಂತ ಅಂದರೆ ಆಕಾಶ, ಅದಕ್ಕೆ ಅತೀತವಾದ ಪರತತ್ವ. ಆಕಾಶ ತತ್ವಕ್ಕೆ ಅತೀತವಾದ ಪರತತ್ವ ಆ ಕಳಾನೇ ಪ್ರಕಾಶ. ಆ ಶಾಂತ್ಯತೀತ ಕಳ ಅಂದರೆ ಅದ್ವೈತ ನಿರ್ವಾಣಾನಂದ ಬೋಧದ ಅಂತ ನಿರ್ವಚನ ಹೇಳುತ್ತೆ. ಅಂದರೆ
ಅದ್ವೈತ ಜ್ಞಾನ ಸ್ವರೂಪಿಣಿ, ಅವಳೇ ಸರ್ವೋಪನಿಷತ್ ಉದ್ಗುಷ್ಟ. ಸರ್ವೋಪನಿಷತ್ ಉದ್ಗುಷ್ಟದ ಪಕ್ಕದಲ್ಲೇ ಶಾಂತ್ಯತೀತ ಕಳಾತ್ಮಿಕ ಅಷ್ಟು ಅದ್ಭುತವಾಗಿ ಆ ನಾಮ ಹೊಂದುತ್ತೆ. ಆ ಶಾಂತ್ಯತೀತ ಕಳಾ ಸ್ವರೂಪವನ್ನೇ ಉಪನಿಷತ್ತಲ್ಲೂ ಹೇಳಿರ್ತಕ್ಕಂಥದ್ದು. ಆ ಸ್ವರೂಪಿಣಿ ಈ ತಾಯಿ ಅಂತಕ್ಕಂಥ ನಾಮ. ಇದರ ಮುಂದಿನ ನಾಮ ಇನ್ನೂ ಬಹಳ ಅದ್ಭುತವಾಗಿದೆ. ಗಂಭೀರ ಗಗನಾಂತಸ್ಥ ಗರ್ವಿತ ಗಾನಲೋಲುಪ. ಇಲ್ಲಿ ಒಂದು ಬಹಳ ವಿಶೇಷ ಗಮನಿಸಬೇಕು. ಪ್ರತಿಯೊಂದು ಪಾದದಲ್ಲೂ ಒಂದೊಂದು ವಿಶೇಷ ಇದ್ದೇ ಇದೆ, ನಾವು ಹೇಳ್ತಲೇ ಇದ್ದೀವಿ. ಆದರೆ ಪ್ರತಿಯೊಂದು ಹಾಗೆ ಅನಿಸುತ್ತೆ, ಒಂದಕ್ಕಿಂತ ಒಂದು ನಾವು ಮುಂದೆ ಹೋದಾಗ. ಇಲ್ಲಿ ಗಂಭೀರ, ಇಲ್ಲಿ ಸರ್ವೋಪನಿಷದುದ್ಗುಷ್ಟ ಶಾಂತ್ಯತೀತ ಕಲಾತ್ಮಿಕ ಆದಮೇಲೆ ಗಂಭೀರ ಬಂತು. ಯಾಕೆ ಬಂತು ಅಂತ ಒಂದು ಔಪಾಸನ ರಹಸ್ಯನೂ ಇದೆ ಇದರಲ್ಲಿ. ಆದರೆ ಈ ಒಂದು ಪಾದದಲ್ಲಿ 160ನೇ ಶ್ಲೋಕ ಮೊದಲನೇ ಪಾದ, ಗಂಭೀರ ಗಗನಾಂತಸ್ಥ ಗರ್ವಿತ ಗಾನಲೋಲುಪ, ಇದರೆಲ್ಲ ಗಕಾರ ಗಮ್ ಬರುತ್ತೆ. ಅದು ಗಮ್ ಬೀಜಾಕ್ಷರ ನಿಕ್ಷೇಪ ಆಗಿದೆ. ಅದು ಮೊದಲನೇದು ಗಂಭೀರದಲ್ಲಿ ಗಮ್ ಅಂತಲೇ ಇದೆ, ಗಾಗೊಂದು ಸೊನ್ನೆ ಗಮ್ ಬರುತ್ತೆ. ಮುಂದಿನದೆಲ್ಲ ಗಗನಾಂತಸ್ಥ ಗರ್ವಿತ ಗಾನಲೋಲುಪದಲ್ಲಿ ಅದು ಒಳಗಡೆ ಇದೆ. ಪೂರ್ತಿ ಬೀಜಾಕ್ಷರ ಪ್ರಕಟ ಆಗಲ್ಲ, ಆದರೆ ಗಕಾರ ಮಾತ್ರ ಎಲ್ಲ ಬರುತ್ತೆ. ಇದ್ರದ್ದು ಬಹಳ ಒಂದು ವಿಶೇಷ ಇದೆ ಇಲ್ಲಿ. ಗಂಭೀರ ಅಂದರೆ ಒಂದು ಸ್ಥೂಲ ಅರ್ಥ ನೋಡ್ಬಿಡೋಣ. ಗಂಭೀರ ಅಂತಂದರೆ ಒಂದು ತುಂಬ ಗಂಭೀರವಾಗಿರೋದು ಅಂತ, ಅಂದರೆ ಸೀರಿಯಸ್, ಅಂದರೆ ಗಂಭೀರ ಅಂತ ಕರೀತಾರೆ. ಅಮ್ಮನವರು ಸ್ವರೂಪನೂ ಹಾಗೆ ಅಂತ. ಅಂದರೆ ಯಾರಿಗೆ ತಾನು ಏನು ಅಂತ ತಿಳಿದಿರ್ತಾರೆ ಅವರು ಗಂಭೀರವಾಗಿರ್ತಾರೆ. ಅಂದರೆ ಗಂಭೀರ ಅಂತಂದರೆ ಒಂದು ಸರೋವರದಂತೆ ಅಂತ. ಅಂದರೆ ಒಂದು ದಿವ್ಯ ಶಕ್ತಿಯ ಒಂದು ಅನಂತ ಸರೋವರದೊಂದಿಗೆ ಒಂದಾಗುವಂಥ ಒಂದು ಸ್ಥಿತಿ. ಆ ಪರಮಾತ್ಮನ ಶಕ್ತಿ ಹೊಂದಿದವರಿಗೆ ಆ ಸ್ಥಿತಿ ಇರುತ್ತೆ. ಯಾರು ಆತ್ಮಜ್ಞಾನಿಗಳಾಗಿರ್ತಾರೆ ಅವ್ರು ಯಾವಾಗಲೂ ಗಂಭೀರವಾಗಿರ್ತಾರೆ. ಗಂಭೀರ ಅಂದರೆ ಒಂದು ಥರ ಒಂದು ಸೂಕ್ಷ್ಮ, ಅದಕ್ಕೆ ಯಾವ ಥರ ಗಂಭೀರ ಅಂದರೆ ಸಮುದ್ರಕ್ಕೂ ಗಂಭೀರ ಅಂತ ಕರೀತಾರೆ. ಸಮುದ್ರಕ್ಕೂ ಗಂಭೀರ ಅಂತ ಕರೀತಾರೆ. ಯಾಕೆಂದರೆ ಆ ಸಮುದ್ರ ಒಂಥರ ಶಾಂತವಾಗಿರುತ್ತೆ. ಅಲೆಗಳು ಒಳಗಡೆ ಇದ್ರೂ ಗಂಭೀರವಾಗಿರುತ್ತೆ, ಅದಕ್ಕೆ ಗಂಭೀರ ಅಂತ ಕರೀತಾರೆ. ಇಲ್ಲಿ ಅನಂತಾನ್ ಗಂಭೀರ ಅಂತ, ಆ ಅನಂತತೆ, ಆ ಸಮುದ್ರದ ಒಂದು ಅನಂತತೆ, ಸರ್ವವ್ಯಾಪಕತೆ, ಅದು ಅಷ್ಟು ವಿಶಾಲವಾಗಿ ಹರಡಿರ್ತಕ್ಕಂಥ ಒಂದು ಸ್ವರೂಪಕ್ಕೆ ಸಮುದ್ರ ಅಂತ ಕರೀತಾರೆ. ಆ ಅನಂತತೆಯ ಪ್ರತಿಪಾದಕವಾಗಿರ್ತಕ್ಕಂಥದ್ದನ್ನ ಯಾವುದು ಅನಂತಾತ್ ಗಂಭೀರ ಅಂತ, ಅಂದರೆ ಅನಂತ ತತ್ವವೇ ಗಂಭೀರ ಅಂತ. ಇಲ್ಲಿ ತದೀಯ ಅನುಭವ ಅಂದರೆ ಬ್ರಹ್ಮಾನುಭವ, ಅಂತಃಸ್ಫುರಣಂ ಸ್ಫುಟಂ ಇತಿ ಗಂಭೀರ. ತದೀಯ ಅನುಭವ ಅಂತಃಸ್ಫುರಣಂ ಸ್ಫುಟಂ ಇತಿ ಗಂಭೀರ ಅಂತ. ಅಂದರೆ ಒಂದು ಅತೀತವಾಗಿರ್ತಕ್ಕಂಥ ಅನುಭವ, ಆ ಬ್ರಹ್ಮಾನುಭವ ಅಂತಃಸ್ಫುರಣಕ್ಕೆ ಒಳಗಡೆ ಆದಾಗ, ಆ ಅಂತಃಸ್ಫುರಣಕ್ಕೆ ಆದಾಗ ಬರತಕ್ಕಂಥ ಅವಸ್ಥೆನೇ ಗಂಭೀರ ಅಂತ. ಆ ಗಂಭೀರ ಅವಸ್ಥೆ ಯಾವಾಗ ಬರುತ್ತೆ ಅಂದರೆ ಆ ಪರಬ್ರಹ್ಮ ತತ್ವ ಸಾಕ್ಷಾತ್ಕಾರ ಆಗಿ ಆ ಒಂದು ಅತೀತವಾದ ಆನಂದ ಸ್ವರೂಪ ಒಳಗಡೆ ಆನಂದ ಪ್ರಾಪ್ತಿಯಾಗುತ್ತೆ. ಆವಾಗ ಗಂಭೀರ ಅಂತ ಬರುತ್ತೆ. ಅದನ್ನೇ ಮಹಾಹೃದ ಅಂತ ಕರೀತಾರೆ. ಅಂದರೆ ಒಂದು ದೊಡ್ಡ ಮಡುವು. ಸಮುದ್ರಕ್ಕೆ ಯಾಕೆ ಹೋಲಿಸ್ತಾರೆ ಅಂತಂದರೆ ಮಹಾಹೃದ, ದೊಡ್ಡ ಮಡುವು. ಅದನ್ನೇ ಬ್ರಹ್ಮಹೃದ ಅಂತ ಕರೀತಾರೆ. ಆ ಪರಬ್ರಹ್ಮನ ಹೃದಯ, ಆ ಪರಬ್ರಹ್ಮ ತತ್ವವೆಂಬ ಮಡುವಿನಲ್ಲಿ ಮುಳುಗಿರ್ತಕ್ಕಂಥವ್ರಿಗೆ ಅವಸ್ಥೆಗೆ ಗಂಭೀರ ಅಂತ. ಇಲ್ಲಿ ಪ್ರಧಾನವಾಗಿ ಹೃದಯ, ನಿರ್ಮಲತ್ವ ಮತ್ತು ಗಂಭೀರತ್ವ ಮತ್ತು ಶುದ್ಧ ಚೈತನ್ಯತ್ವ, ಇದನ್ನು ಪ್ರತಿಪಾದಕ ಮಾಡ್ತಕ್ಕಂಥದ್ದು ಗಂಭೀರ ಅಂತ ಕರೀತಾರೆ. ಇನ್ನೊಂದು ಮಂತ್ರಾನುಭೂತಿಯಿಂದಲೂ ಆ ಮಂತ್ರಾನುಭೂತಿಯನ್ನು ಗಂಭೀರ ಅಂತ ಕರೀತಾರೆ. ಅಂದರೆ ಮಂತ್ರವೀರ್ಯಾನುಭವ ಇತಿ ಗಂಭೀರ ಅಂತ ಇನ್ನೊಂದು ನಿರ್ವಚನ ಇದೆ. ಅಂದರೆ ಅದು ದೊರಕಿದ ಮೇಲೆ ಈ ಶಾಂತ್ಯತೀತ ಕಲಾಸ್ಥಿತಿಯ ಮುಂದುವರಿದ ಭಾಗ, ಅದನ್ನೇ ಈ ಶಾಂತ್ಯತೀತ ಕಲಾತ್ಮಿಕ ಆದಮೇಲೆ ಗಂಭೀರ ಯಾಕಿಟ್ಟಿದ್ದಾರೆ ಅಂದರೆ ಆ ಶಾಂತ್ಯತೀತ ಕಲಾತ್ಮಕ ಸ್ಥಿತಿ, ಆತ್ಮಸಾಕ್ಷಾರ ಸ್ಥಿತಿಯನ್ನು ಹೊಂದಿದವರಲ್ಲಿ ವ್ಯಕ್ತವಾಗ್ತಕ್ಕಂಥ ಒಂದು ಗುಣ ಸ್ವಭಾವನೆ ಗಂಭೀರ ಅಂತ. ಇನ್ನು ನಾನು ಆಗಲೇ ಹೇಳಿದೆ, ಇದರಲ್ಲಿ ಒಂದು ಬೀಜಾಕ್ಷರ ನಿಕ್ಷೇಪ ಆಗಿದೆ ಅಂತ. ಇದನ್ನು ಪ್ರಧಾನವಾಗಿ ಗಣಪತಿ ಬೀಜಾಕ್ಷರ ಅಂತ ಕರೀತಾರೆ. ಗಮ್ ಬೀಜಾಕ್ಷರ ಇದೆಯಲ್ಲ,
ಅದು ಗಣಪತಿ ಬೀಜಾಕ್ಷರ. ಗಣಪತಿ ಅಥರ್ವ ಶೀರ್ಷದಲ್ಲಿ ಈ ಬೀಜಾಕ್ಷರನ ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಆ ಪೂರ್ತಿ ಗಣಕ ಋಷಿಯಿಂದ ಒಂದು ಆವಿಷ್ಕರಿಸಲ್ಪಟ್ಟಂಥ ಒಂದು ಮಂತ್ರ. ಅದರಲ್ಲಿ ಗಕಾರ ಪೂರ್ವ ರೂಪಂ, ಅಕಾರೋ ಮಧ್ಯಮ ರೂಪಂ, ಅನುಸ್ವಾರಶ್ಚಾಂತ್ಯ ರೂಪಂ, ಬಿಂದುರುತ್ತರ ರೂಪಂ, ನಾದಸ್ಸಂಧಾನಂ, ಸಗುಂಹಿತಾ ಸಂಧಿಹಿ, ಸೈಷಾ ಗಣೇಶ ವಿದ್ಯಾ. ಇದು ಗಣೇಶ ವಿದ್ಯಾ ಇರ್ತಕ್ಕಂಥ ನಾಮ. ಇಲ್ಲಿ ಆ ಗಮ್ ಬೀಜಾಕ್ಷರನ ಯಾವ ರೀತಿ ಉಚ್ಚಾರ ಮಾಡಬೇಕು, ಅದೇ ಸ್ವರೂಪ ಯಾವ ಥರ ಇದೆ. ಗಕಾರ ಪೂರ್ವ ರೂಪಂ, ಗ ವ್ಯಂಜನ ಗಕಾರ, ಗ ಪ್ಲಸ್ ಆ, ಅಕಾರೋ ಮಧ್ಯಮ ರೂಪಂ, ಗ ಪ್ಲಸ್ ಆ ಪ್ಲಸ್ 0, ಅನುಸ್ವಾರಶ್ಚಾಂತ್ಯ ರೂಪಂ. ಅದನ್ನು ಗಾಗೊಂದ್ಸನೆ ಗಮ್ ಬರಿಬೇಕಾದ್ರೆ ಮೇಲ್ಗಡೆ ಒಂದು ಚುಕ್ಕಿ ಹಾಕ್ತೀವಿ. ಬಿಂದುರುತ್ತರ ರೂಪಂ. ಈ ಗಕಾರವನ್ನು ಉಚ್ಚಾರ ಮಾಡಿದಾಗ ಶಬ್ದ ಯಾವ ಥರ ಬರುತ್ತೆ, ಗಮ್ ಗಮ್ ಅಂದಾಗ ಸಗುಂಹಿತಾ ಸಂಧಿ, ಅದು ವ್ಯಾಕರಣದಲ್ಲಿ ಸಗುಂಹಿತಾ ಸಂಧಿ ಅಂತ ಕರೀತಾರೆ. ಸಗುಂಹಿತಾ ಸಂಧಿ, ನಾದಸ್ಸಂಧಾನಂ, ಆ ನಾದ ಗಮ್ ನಾದ ಉತ್ಪತ್ತಿ ಆಗುತ್ತಲ್ಲ, ಅದು ನಾದಸ್ಸಂಧಾನಂ, ಸಗುಂಹಿತಾ ಸಂಧಿ. ಇದೇ ಅಪ್ಪ ಸೈಷ ಗಣೇಶ ವಿದ್ಯಾ. ಗಣಕ ಋಷಿಯಿಂದ ಬರೆದಿರ್ತಕ್ಕಂಥದ್ದು. ಆ ಮುಂದೆ ಬರ್ತಕ್ಕಂಥ ಗಮ್ ಬೀಜಾಕ್ಷರದಿಂದ ಪ್ರಾರಂಭವಾಗಿ ಬರ್ತಕ್ಕಂಥ ಸಂಪೂರ್ಣ ಮಂತ್ರನ ಅದು ನೃಚೃದ್ ಗಾಯತ್ರಿ ಛಂದಸ್ಸಲ್ಲಿದೆ. ಅಂದರೆ 24 ಅಕ್ಷರಕ್ಕೆ ಒಂದು ಕಾಲು ಮಾತ್ರ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಕಮ್ಮಿ. ಹಾಗಾಗಿ ಚೃದ್ ಒಂದು ಸ್ವಲ್ಪ ತುಂಡಾಗಿರ್ತಕ್ಕಂಥ ಗಾಯತ್ರಿ ಅಂತ. ನೃಚೃದ್ ಗಾಯತ್ರಿ ಎಷ್ಟು ಅಚ್ಚುಕಟ್ಟು ನಮ್ಮಲ್ಲಿ ಆಗ ಆ ವ್ಯಾಕರಣಕ್ಕೆ ಕೊಡ್ತಕ್ಕಂಥ ಮಹತ್ವ, ಬೆಲೆ. ಛಂದಸ್ಸಾರ, ಶಾಸ್ತ್ರಸಾರ ಹಿಂದೆ ನೆನ್ನೆ ನೋಡ್ಕೊಂಡ್ಬಂದಿದ್ದೀವಿ. ಅದರಲ್ಲಿ ನೃಚೃದ್ ಗಾಯತ್ರಿ ಛಂದಸ್ಸಲ್ಲಿದೆ. ಓಂ ಗಂ ಗಣಪತಯೇ ನಮಃ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ಅಂತ ಬಹಳ ಅದ್ಭುತವಾದ ಮಂತ್ರ. ಈ ಮಂತ್ರಾನುಸಂಧಾನ ಮಾಡಿದರೆ ಪರಬ್ರಹ್ಮ ಸ್ವರೂಪವಾದ ಗಣಪತಿವರೆಗೂ ಹೊಂದ್ಬೋದು. ಫಲಶ್ರುತಿ ನೋಡಿದರೆ ಗಣಪತಿ ಅಥರ್ವ ಶೀರ್ಷದಲ್ಲಿ ಎಲ್ಲ ಸಮಸ್ತವೂ ಸಿಗುತ್ತೆ, ಕೊನೆಗೆ ಮೋಕ್ಷ ಸಿಗುತ್ತೆ ಅಂತ. ಹಾಗಾಗಿ ಇರಲಿ, ಆ ಗಮ್ ಬೀಜಾಕ್ಷರ ನಿಕ್ಷೇಪವಾಗಿರ್ತಕ್ಕಂಥ ಗಣಪತಿ ಬೀಜಾಕ್ಷರ ಇರತಕ್ಕಂಥ ನಾಮ ಆ ಗಂಭೀರ ಮೂಲಾಧಾರ ಚಕ್ರಾಧಿಪತಿ ಗಣಪತಿ. ಅವನಿಗೆ ನಮ್ಮದು ನಮಸ್ಕಾರವನ್ನು ಮಾಡ್ತಾ ಮುಂದಿನ ನಾಮಕ್ಕೆ ಪ್ರವೇಶ ಮಾಡೋಣ. ಗಂಭೀರ ಗಗನಾಂತಸ್ಥ. ಇದು ಮೂಲಾಧಾರ ಸ್ವರೂಪ ಗಂಭೀರದಲ್ಲಿ ಹೇಳಿದ್ರು ಗಣಪತಿದು. ಗಗನಾಂತಸ್ಥ ಅಂತ. ಗಗನಾಂತಸ್ಥ ಅಂದರೆ ಸಹಸ್ರಾರ ಕೊಟ್ಟೋಯ್ತು. ಈಗ ಗಗನ ಅಂತಸ್ಥ ಅಂದರೆ ಅನಂತ ಆಕಾಶ ವ್ಯಾಪಿ ಅಂತ. ಗಂಭೀರ ಗಗನಾಂತಸ್ಥ ಅಂತಂದರೆ ಅನಂತ ಆಕಾಶ ವ್ಯಾಪಿ. ಯಾರು ಗಗನದಲ್ಲಿ ಅಂತರ್ಗತಳಾಗಿದ್ದಾಳೋ ಆ ತಾಯಿ. ಶ್ವೇತಾಶ್ವತರ ಉಪನಿಷತ್ ಅಂತ ಇದೆ. ಸರ್ವೋಪನಿಷತ್ ಉದ್ಘೋಷ್ಟನೆ. ಎಲ್ಲ ಉಪನಿಷತ್ತಿಲ್ಲದಲೇ ಯಾವ ನಾಮನೂ ಇಲ್ಲ. ಅಂದರೆ ಅದೇ ಆತ್ಮವೇ ಈ ಸಮಸ್ತ ಬ್ರಹ್ಮಾಂಡವನ್ನು ಆವರಿಸಿದೆ ಅಂತ. ರುದ್ರದಲ್ಲೂ ಅದೇ ಹೇಳ್ತೇವೆ. ಬ್ರಹ್ಮಾಂಡಂ ವ್ಯಾಪ್ತ ದೇಹ ಬಸಿತ ಹಿಮರುಚ ಭಾಸಮಾಲಾ ಭುಜಂಗೈ ಅಂತ. ಅಂದರೆ ಆ ಬ್ರಹ್ಮವೇ, ಆಕಾಶನೂ ಲಯ ಆಗುತ್ತೆ ಮಹಾಪ್ರಳಯದಲ್ಲಿ. ಆವಾಗ ಎಲ್ಲವೂ ಬ್ರಹ್ಮವೇ ಆಗಿರುತ್ತೆ. ಅದ ಪ್ರಪಂಚ ನಿರ್ಮಾಣ ಆಗಿ ಆಕಾಶದಿಂದ ಮೊದಲುಗೊಂಡು ಎಲ್ಲ ವಾಯು, ಅಗ್ನಿ, ಪಂಚಭೂತಗಳು, ಪ್ರಪಂಚ, ನಮ್ಮ ಎಲ್ಲ ಜೀವಿಗಳು ಆಗುವವರೆಗೂ ಆವಾಗಲೂ ಗಗನಾಂತಸ್ಥ. ಅದು ಆಕಾಶ ತತ್ವ ಲಯ ಆದಾಗಲೂ, ಆಕಾಶ ತತ್ವ ಲಯ ಆದರೂ ಆಕೆ ಇರ್ತಾಳೆ ಅಂತ. ಹಾಗಾಗಿ ಗಗನಾಂತಸ್ಥ ಅಂದರೆ ಅಂತಸ್ಥ ಅಂದರೆ ಕೊನೆಯವರೆಗೂ ವ್ಯಾಪಿಸಿರ್ತಕ್ಕಂಥದ್ದು ಅಂತ. ಆ ಗಗನ ಎಲ್ಲಿ ಅಂತ್ಯ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಅಂತ್ಯವಾಗುತ್ತೋ ಅನಂತ, ಅದು ಗಗನ ಅಂತಕ್ಕಂಥದ್ದು ಅನಂತ ತತ್ವ ಅದು. ಆದರೆ ಅದೆಲ್ಲರೂ ಅಂತ್ಯ ಆಗಂಗಿದ್ರೆ ಆ ಅಂತ್ಯಕ್ಕಿಂತ ಆಚೆಗೂ ವ್ಯಾಪರಿಸಿದೆ ಅಂತ. ಈಗ ಮಕ್ಕಳುಗಳು ಜಗಳ ಆಡ್ಬೇಕಾರೆ, ಸಣ್ಣ ಮಕ್ಕಳು ಮಾಡ್ಬೇಕಾರೆ ನಂದು 10, ನಂದು 100, ನಿಂದಕ್ಕಿಂತ ನಂಗೊಂದು ಜಾಸ್ತಿ ಅಂತ, ಅದಕ್ಕಿಂತ ನಂದೊಂದು ಜಾಸ್ತಿ ಅಂತ ಹೇಳ್ತಾರಲ್ಲ, ಆ ಥರ. ಇದು ಎಲ್ಲಿಗೆ ಲಾಸ್ಟ್ ಕೊನೆಗೆ ಮುಗಿದೋಯ್ತು ಅಂತ ಆಕಾಶ ಅಂತ ಹೇಳೋಂಗೆ ಇಲ್ಲ. ಅಕಸ್ಮಾತ್ ಅದೆಲ್ಲರೂ ಒಂದು ಕಡೆ ಅಂತ್ಯ ಆದರೆ ಗಗನಾಂತಸ್ಥ ಅಂದರೆ ಅದಕ್ಕಿಂತ ಆಚೆಗೂ ವ್ಯಾಪಿಸಿರ್ತಕ್ಕಂಥವಳು ಅಂತ. ಗಗನ ಅಂತ್ಯ ಆದರೆ ಅದರ ಆಚೆಗೂ ವ್ಯಾಪಿಸಿರ್ತಕ್ಕಂಥವಳು ಅಂತ. ಹಾಗಾಗಿ ಆಕಾಶನೇ ಖಗೋಳ ಅಂತ. ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲ ಎಷ್ಟು ಈ ಖಗೋಳ ಶಾಸ್ತ್ರ ಅನ್ನೋದು ಹುಟ್ಟುಗಳಕ್ಕೆ ಮುಂಚೆನೇ ನಮ್ಮಲ್ಲಿ ಖಗೋಳ ಅಂತ ಕರೆದು ಬಿಟ್ಟಿದ್ರು. ಅದು ಯಾಕೆಂದರೆ ಆ ಖಮ್ ಅಂತಕ್ಕಂಥ ಆಕಾಶ ಗೋಳಾಕಾರವಾಗಿದೆ ಅಂತ. ಯಾರ ಮಧ್ಯೆ ಬ್ರಿಟಿಷರು ಬಂದು ನಮಗೆ ಏನು ಅವರೊಬ್ಬರೇ ದೊಡ್ಡ, ಇವರು ನಮ್ಮವ್ರು ಯಾರು ಇದಲ್ಲ ಅನ್ನೋ ಥರ ಮಾಡಿಬಿಟ್ರು. ಅವ್ರು ನಮ್ಮನ್ನು
ದಾಸ್ಯರನ್ನಾಗಿ ಮಾಡ್ಕೊಳ್ಳೋದಲ್ದಲೇ ನಮ್ಮ ಸಂಸ್ಕೃತಿ ಪರಂಪರೆನೂ ಆ ದಾಸ್ಯ ಭಾವದಿಂದ ನೋಡುವಂಥ ಸಂಸ್ಕೃತಿನ ಬಿಟ್ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ನಾವು ನಮ್ಮ ಆ ಸನಾತನ ಪರಂಪರೆ ನಾವು ನೋಡಬೇಕು. ಇದನ್ನ ಒಂದು ನಮ್ಮ ಪಠ್ಯದಲ್ಲೂ ನಮಗೆ ಏನೇನು ಬೇಕೋ ಅದನ್ನು ಇವತ್ತಿಗೂ 70 ವರ್ಷ ಬಂದು ಸ್ವತಂತ್ರ ಆದರೂ ನಾವು ನಮ್ಮನ್ನು ಬದಲಾಯಿಸ್ಕೊಳ್ಳೋಕ್ಕಾಗಿಲ್ಲ. ನಾವು ಅದೇ ಅವ್ರು ಬಿಟ್ಟು ಹೋಗಿರ್ತಕ್ಕಂಥದ್ದನ್ನೇ ಇವತ್ತು ಪಾಠ ಮಾಡ್ತಾಯಿದ್ದೀವಿ, ಮಕ್ಕಳಿಗೂ ಅದೇ ಹೇಳ್ತಾ ಇದ್ದೀವಿ. ಯಾರೋ ಮೊನ್ನೆ ಬಂದಿರೋ ವಿಜ್ಞಾನಿಗಳು ಕಂಡುಹಿಡಿದಿರ್ತಕ್ಕಂಥದ್ದಲ್ಲ. ಈ ಇಷ್ಟೊಂದು ವಿಜ್ಞಾನಮಯವಾಗಿರ್ತಕ್ಕಂಥ ಇದೆಲ್ಲ ಎಲ್ಲಿಂದ ಬಂದಿರೋದು? ಇದೆಲ್ಲ ಉಪನಿಷತ್ತು. ಪುರಾಣ ಯಾವಾಗ ರಚನೆ ಆಯಿತು ಇನ್ನೂ ಯಾರು ನಿಖರವಾಗಿ ಹೇಳೋಕ್ಕಾಗಿಲ್ಲ. ಇವರು ಎಂತೆಂಥದ್ದೋ ಬಾಯಿಗೆ ಬಂದಂಗೆ ಅದಕ್ಕೊಂದು ಕಾಲ ಅಂತ ಕೊಟ್ಟಿದ್ದಾರೆ. ಆ ಕಾಲಕ್ಕೆ ಅತೀತವಾಗಿರ್ತಕ್ಕಂಥ ವಿಚಾರಗಳೆಲ್ಲ ಇಲ್ಲಿದೆ. ಇಲ್ಲಿ ಆಕಾಶ ಅಂತ ಅಂತಕ್ಕಂಥ ಆಕಾಶ ಕನನ ಅಂತ ಕರೀತಾರೆ ಅಂತ. ಅದೊಂದು ವಿಚಾರಣ ಅಂತ. ಕನನ ಅಂದರೆ ವಿಚಾರಣ. ಆಕಾಶ ಅಂತಂದರೆ ಜ್ಞಾನಕ್ಕೆ ಹೋಲಿಸ್ತಾರೆ. ಆಕಾಶ ತತ್ವವನ್ನು ಜ್ಞಾನಕ್ಕೆ ಹೋಲಿಸ್ತಾರೆ. ನೀವು ನೋಡಿ, ಸಾಮಾನ್ಯವಾಗಿ ಜ್ಞಾನಿಗಳಿಗೂ ಬೇರೆಯವರಿಗೂ ಏನು ವ್ಯತ್ಯಾಸನಪ್ಪ ಅಂತಂದರೆ, ಆಕಾಶನ ನೋಡೋದು ಭಾಳ ತುಂಬ ಕಮ್ಮಿ. ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳ ದೃಷ್ಟಿ ಅಧೋಮುಖವಾಗಿದೆ. ನೀವು ನೋಡಿ, ಸಿಂಹ, ಹುಲಿ, ಯಾವುದೇ ಒಂದು ಸಣ್ಣ ಒಂದು ಕೀಟದಿಂದಲೂ ಹಿಡಿದು ಹಕ್ಕಿಗಳು ಆಕಾಶದಲ್ಲಿ ಹಾರಿದ್ರು ಅದ್ರ ದೃಷ್ಟಿ ಮಾತ್ರ ಕೆಳಕ್ಕೆ ಮೇಲಕ್ಕಿಲ್ಲ. ಮನುಷ್ಯ ಒಬ್ಬನೇ ಸ್ವಲ್ಪ ಹಿಂಗೆ ನೋಡಿದ್ರೆ ಒಂದಷ್ಟು ಆಕಾಶ ಇರುವಂಥದ್ದು. ಯಾರು ಆಕಾಶದ ಜ್ಞಾನಿಗಳಾಗಿರ್ತಾರೆ ಅವರು ಆಕಾಶ ತತ್ವದ ಒಂದು ಎನರ್ಜಿ ಅದನ್ನು ಇಂಬೈಬ್ ಮಾಡ್ತಾರೆ. ಆಕಾಶದ ದೃಷ್ಟಿ ಯಾವಾಗಲೂ ಸ್ವಲ್ಪ ಮೇಲ್ಮುಖ ಇರುತ್ತೆ. ಸ್ವಲ್ಪ ಕಣ್ಣು ಸ್ವಲ್ಪ ಹಿಂಗೆ ಮೇಲೆ ಇರೋರೇ ಸ್ವಲ್ಪ ಜ್ಞಾನಿಗಳಿರ್ತಾರೆ. ಯೋಗಿಗಳು, ಜ್ಞಾನಿಗಳು ಕಣ್ಣು ನೋಡಿದರೆ ಸ್ವಲ್ಪ ಹಿಂಗಿರುತ್ತೆ. ಬಾಕಿಯವ್ರದ್ದೆಲ್ಲ ಕೆಳಮುಖಕ್ಕೆ ದೃಷ್ಟಿ. ನೀವು ಇದನ್ನು ಗಮನಿಸಬೇಕು ಅಂದರೆ ಒಂದು ಟೆರೆಸ್ ಮೇಲೆ ಹತ್ತು ನಿಂತ್ಕೊಳ್ಳಿ, ಒಂದು ಫ್ಲೋರ್ 2ನೇ ಫ್ಲೋರ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಬಗ್ಗೆ ನೋಡಿ. ಎಲ್ಲ ಜನಗಳು ಕುರಿ ಥರ ಕೆಳಗಡೆ ನೋಡ್ತಾ ಇರ್ತಾರೆ. ಎಲ್ಲೋ 100ಕ್ಕೊಬ್ಬ ಒಬ್ಬರು ಮೇಲೆ ನೋಡ್ತಾರೆ. ಏನು ಮಾಡಿದ್ರು ಮೇಲೆ ನೋಡೋದು ಇರಲಿ, ಅದೇನೇ ಇರಲಿ. ಯಾಕೆ ಅಂತಂದರೆ ಇದು ಆಕಾಶ ತತ್ವ, ಅದರಿಂದ ನೇರವಾಗಿ ಅದು ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಗಗನಾಂತಸ್ಥ ಗಗನ ತತ್ವದಲ್ಲಿ, ಆಕಾಶ ತತ್ವದಲ್ಲಿ ಇರ್ತಕ್ಕಂಥವಳು ಅಂತ. ಇಲ್ಲಿ ಅನೇಕ ಅದಕ್ಕೆ ಬೇಕಾದಷ್ಟು ಬೇರೆ ಅರ್ಥಗಳನ್ನು ಹೇಳ್ಬೋದು. ಗಗನ ಅಂದರೆ ಆಕಾಶದಿಂದ ಉಳಿದ ಭೂತಗಳು ಉತ್ಪತ್ತಿ ಆಯಿತು. ಅದನ್ನು ತೈತ್ರಿಯ ಉಪನಿಷತ್ನ ವಾಕ್ಯನ ನಾವು ಅಲ್ಲಿ ಯಾವಾಗಲೂ ಹೇಳ್ತಾ ಇದ್ದೀವಿ. ಹೀಗಾಗಿ ವಾಯು, ಅಗ್ನಿ, ಆಪ, ಭೂಮಿ ಕ್ರಮವಾಗಿ ಬೀಜಾಕ್ಷರಗಳು ಮಂತ್ರಕ್ಕೆ ಬಂದರೆ ಯಕಾರ, ಲಕಾರ, ವಕಾರ, ಲಕಾರ ಬೀಜಾಕ್ಷರಗಳು ಸಹ ಆಕಾಶದಿಂದ ಉಗಮವಾದವು ಅಂತ. ಆದ್ದರಿಂದ ಆ ದೇವಿ ಪಂಚಭೂತಗಳನ್ನು ಪ್ರತಿನಿಧಿಸ್ತಾಳೆ. ಅದಕ್ಕೆಲ್ಲರಿಗಿಂತ ಮಿಗಿಲಾಗಿರ್ತಕ್ಕಂಥ ಪ್ರಧಾನ ತತ್ವವಾದ ಆಕಾಶಾಂತರ್ಗತವಾಗಿರ್ತಕ್ಕಂಥ ತಾಯಿ ಅಂತ. ಹಾಗಾಗಿ ಆ ಬ್ರಹ್ಮದಿಂದ ಆಕಾಶ ಹೊರಹೊಮ್ಮಿತು ಅಂತಲೂ ಹೇಳುತ್ತೆ. ಹಾಗಾಗಿ ಈ ತಾಯಿ ಗಗನಾಂತಸ್ಥ, ಗರ್ವಿತ. ಮುಂದಿನ ನಾಮ ಇದೇನಿದು? ಶಾಂತ್ಯತೀತ ಕಾಲ ಗಂಭೀರ ಗಗನಾಂತಸ್ಥ ಆಗ್ತಿದ್ದಂಗೆ ಗರ್ವಿತ ಅಂತ ಈ ಥರ ಬಂದ್ಬಿಡ್ತಲ್ಲ. ಆ ಗರ್ವ ಅಂತಕ್ಕಂಥದ್ದು ಒಳ್ಳೇದಲ್ಲ ಅಂತ ಇದೆ. ಗರ್ವಿತ ಅಂದರೆ ಅವಳಿಗೆ ಮತ್ತು ಹಂಗಾರೆ ಅವಳಿಗೆ ಗರ್ವ ಇದೆ. ಯಾಕಿದೆ ಅಂದರೆ ಇದನ್ನು ನಾವು ಆ ಮದಗೂರ್ಣಿತ ನೋಡಿದ್ದೀವಿ. ಮದಾಲಸ ಹೇಳಬೇಕಾದ್ರೆ ಯಾಕೆ ಅಂದರೆ ಇದು ಸಾತ್ವಿಕವಾಗಿ ಒಂದು ಯಾರಿಗೆ ಶಕ್ತಿ ಇರುತ್ತೆ, ಯಾರು ರಾಜರು, ಶ್ರೀಮಹಾರಾಜ್ಞಿ, ಆ ರಾಜರಿಗೆ ಒಂದು ಗಾಂಭೀರ್ಯ ಇರಬೇಕು. ಆ ಗಾಂಭೀರ್ಯನೇ ಗಂಭೀರ. ಆ ರಾಜರಿಗಿರ್ತಕ್ಕಂಥ ಸಹಜ ಒಂದು ಲಕ್ಷಣ ಗಾಂಭೀರ್ಯ ಅಂದರೆ ಗಂಭೀರವಾಗಿರ್ತಕ್ಕಂಥ ಒಂದು ರಾಜ ಟಿವಿ ಗಂಭೀರ. ಆ ಗಂಭೀರವಾಗಿರಬೇಕಾದ್ರೆ ಸ್ವಲ್ಪ ಗರ್ವ, ಸಾತ್ವಿಕ ಗರ್ವ ಅಂತಾರೆ, ಸ್ವಲ್ಪ ಗರ್ವ ಇರಬೇಕು. ಆ ಸಾತ್ವಿಕ ಗರ್ವ ಅಮ್ಮನವರ ಸ್ವರೂಪ ಅಂತ. ಆ ಪರಮಾತ್ಮ ವೃಕ್ಷೇವ ಸ್ತಬ್ಧೋ ದಿವಿ ತಿಷ್ಠತಿ. ಆ ವೃಕ್ಷದಂತೆ ಸ್ತಬ್ಧವಾಗಿ ಆಕಾಶ ಇದೆ. ಆಕಾಶಾಂತರ್ಗತವಾಗಿರ್ತಕ್ಕಂಥ ತಾಯಿ ಸಾತ್ವಿಕ ಗರ್ವದಿಂದ ಕೂಡಿದಾಳೆ. ಎಲ್ಲ ತಿಳಿದ ಬ್ರಹ್ಮಜ್ಞಾನಿಯಾದ ಅಮ್ಮನವರು ತನ್ನೊಳಗಿರ್ತಕ್ಕಂಥ ಇದನ್ನು ಪ್ರಕಟಿಸುವುದು, ಅದನ್ನು ಪ್ರಕಟ ಮಾಡಬೇಕಾದ್ರೆ ಉಂಟಾಗ್ತಕ್ಕಂಥ ಸಾತ್ವಿಕ ಗರ್ವ. ದೀಪ ಕಾಂತಿಯನ್ನು ಗರ್ವಿತವಾಗಿ ಪಸರಿಸುತ್ತಂತೆ. ದೀಪ ನಿಶ್ಚಲವಾಗಿ ದೀಪ ಕೊಡಬೇಕಾದ್ರೆ ಕಾಂತಿ ಒಂದು ಗಾಂಭೀರ್ಯದಲ್ಲಿ ಗರ್ವಿತವಾಗಿ ಅದನ್ನು ಪ್ರಸರಿಸುತ್ತೆ ಅಂತ. ನನ್ನೊಬ್ಬನನ್ನು ಬಿಟ್ಟು ಇನ್ನೊಬ್ಬರು ಇಲ್ಲ ಅಂತ ಆದರೆ ಈಗ ನಾವು ಅನ್ಕೊಳ್ಳೋಣ, ಈಗ ನಾನೇ ನನ್ನ ಬಿಟ್ಟು ಇನ್ಯಾರೂ ಇಲ್ಲ ಅಂತ ಅನ್ಕೊಂಡ್ರೆ ಒಂದು ಸ್ವಲ್ಪ ಗರ್ವ ಬರುತ್ತೆ ನಮಗೆ. ಆದರೆ ಅಮ್ಮನವ್ರಿಗೆ ಸಮಾನಾಧಿಕ ವರ್ಜಿತ, ಅವಳಿಗೆ ಸಮಾನನೂ ಯಾರೂ ಇಲ್ಲ, ಅವಳಿಗೆ ಅಧಿಕನೂ ಯಾರೂ ಇಲ್ಲ.
ಅಪ್ರಮೇಯ, ಸುಪ್ರಕಾಶ, ಸುಪ್ರತಿಷ್ಠಾ, ಗಂಭೀರ, ಶಾಂತತೀತ, ಕಳಾತ್ಮಿಕ, ಈ ಥರ ಸ್ವರೂಪಿಣಿ ಹೆಂಗಿರ್ತಾಳೆ, ಸ್ವಲ್ಪ ಗರ್ವ. ಹಾಗಾಗಿ ಗರ್ವಿತ. ಅಸಾಮಾನ್ಯ, ಅಸಾಧಾರಣ, ಅಹಂ ಬ್ರಹ್ಮ ಅಸ್ಮಿ ಅಂತಕ್ಕಂಥ ಸ್ಥಿತಿ ಯೋಗಿಗೆ ಬಂದಾಗಲೇ ಅದನ್ನು ಸ್ವಲ್ಪ ಗರ್ವಿತ ಅಂತ ಅಂತೀವಿ. ಶಂಕರಾಚಾರ್ಯ ಹಂಗಂತ ಹೇಳ್ಬಿಟ್ರು ಅಂತಲೇ ಅವ್ರಿಗೂ ಏನೇನೋ ಹೆಸರುಗಳು, ಪ್ರಚನ್ನ ಬುದ್ಧ, ಹಂಗೆ ಹಿಂಗೆ ಏನೇನೋ ಕರೀತಾರೆ. ಆದರೆ ಇಲ್ಲಿ ಗರ್ವಿತ ಅದು ಹೊಂದತಕ್ಕಂಥ ನಾಮ ಅಂತ. ಇದಂತ ಪರಂತ, ಇದಂ ಅಹಂತ ಅಂತ. ಇದಂತ ಅಂದರೆ ಇದಂ ಅಹಂತ ಅಂದರೆ ಅಹಂಕಾರ, ಅಹಂ. ನಮ್ಮಲ್ಲೂ ಅಹಂಕಾರ ಇದೆ ಅಲ್ವಾ? ಅಹಂಕಾರ ಸ್ವರೂಪಿಯಾಗಿ ಆತ್ಮ ಇದೆ. ದೇಹ ಧಾರಣೆ ಮಾಡ್ಕೊಂಡ ತಕ್ಷಣ ಆ ದೇಹ ಧಾರಣೆ ಮಾಡ್ಕೊಂಡಿರ್ತಕ್ಕಂಥ ಆತ್ಮ ಅಹಂಕಾರ ರೂಪದಲ್ಲಿರ್ಬೇಕಾದ್ರೆ ಅಹಂಕಾರ ಅಂದ್ರೇ ಗರ್ವ ಅಂತ, ಆಯಿತಾ? ಆ ಅಹಂಕಾರ ರೂಪಿಯಾದ ಆತ್ಮ ಅದೇ ಇಷ್ಟು ಗರ್ವ ಆಗಿರ್ಬೇಕಾದ್ರೆ ಇಡೀ ಪ್ರಪಂಚವನ್ನೇ ಧಾರಣೆ ಮಾಡಿರ್ತಕ್ಕಂಥ ಪರಬ್ರಹ್ಮ ವಸ್ತು ಅದು ಗರ್ವಿತ. ಹಾಗೆ ಅರ್ಥ ಮಾಡ್ಕೋಬೇಕು. ಪರಂತ, ಇದಂತ ಪರಂತ ಅಂತಂದರೆ ಪರಂ ಅಹಂತ ಅಂತ ಅಮ್ಮನವರು. ನಾವು ಇದಂ ಅಹಂತ ಅಂತ ಅಹಂಕಾರ, ಅಹಂ ಬ್ರಹ್ಮಾಸ್ಮಿ, ಅದು ಹೋಗ್ಬಿಟ್ಟು ಪರಬ್ರಹ್ಮ ತತ್ವವೇ ಒಂದು ಏಕಂ, ಆ ಪರಬ್ರಹ್ಮ ತತ್ವವೇ ನಾವು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗಬೇಕು. ಪರಂ ಅಹಂತ ಅಂತ, ಪರಂ ಅಹಂತ ಆಗಬೇಕು. ಆ ಸ್ಥಿತಿಗೆ ಹೋದಾಗಲೇ ಬರ್ತಕ್ಕಂಥ ಒಂದು ಅವಸ್ಥೆ ಗರ್ವಿತ. ನಾನು ಚೈತನ್ಯ ಅಂತ ಆ ಮಹಾರಾಣಿಯಾದ ಶ್ರೀಮಾತೆ ಸಾತ್ವಿಕ ಗರ್ವದಿಂದ ಕೂಡಿದ್ದಾಳೆ. ಗಾನಲೋಲುಪ, ಗರ್ವಿತ, ಗಾನಲೋಲುಪ. ಗಾನಲೋಲುಪ ಅಂತಂದರೆ ನಾವು ನೋಡಿದ್ದೀವಿ, ಆಕೆ ಗಾನದಿಂದ ಅಂದರೆ ಗಾನದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥವಳು ಅಂತ. ಈ ದೇವಿ ಹಾಡನ್ನು ಇಷ್ಟಪಡ್ತಾಳೆ. ಅದನ್ನು ನಾವು ಹಿಂದೆನೂ ನೋಡಿದ್ದೀವಿ. ಸಾಮಗಾನ ಪ್ರಿಯ ಅಂತಕ್ಕಂಥ ನಾಮ, ಅದರಲ್ಲೂ ಸಾಮಗಾನ ಅಂದರೆ ಅಮ್ಮಂಗೆ ಇಷ್ಟ ಅಂತ. ಇಲ್ಲಿ ಅದಕ್ಕೆ ದೇವತೆ ಮೊದಲು ಚಿದಗ್ನಿಗುಂಡದಿಂದ ಅಮ್ಮ ಉದ್ಭವ ಆಗಿ ಹೊರಗಡೆ ಬಂದು ನಿಂತ ತಕ್ಷಣ ಆ ವಶಿನ್ಯಾದಿ ವಾಗ್ದೇವತೆಗಳು ಈ ಸಹಸ್ರನಾಮ ಸ್ತೋತ್ರದಿಂದ ಅಮ್ಮನವರನ್ನು ಸ್ತುತಿಸ್ತಾರೆ. ಆ ಸಹಸ್ರನಾಮ ಸ್ತೋತ್ರ ಇದು ಹೆಂಗಿದೆ, ಪರಮ ಕಾವ್ಯ. ಇದು ಅದ್ಭುತವಾದ ರಸಾನುಭೂತಿಯನ್ನು ಕೊಡ್ತಕ್ಕಂಥ, ಕಾವ್ಯಮಯವಾಗಿರ್ತಕ್ಕಂಥ, ಅನುಷ್ಠುಪ್ಚನಲ್ಲಿ ಇರ್ತಕ್ಕಂಥ ಒಂದು ಗೀತೆ ಇದು. ಅಂದರೆ ಇದೊಂದು ಸ್ತೋತ್ರ ಮಂತ್ರ ಆದರೂ ಇದಕ್ಕೇನು ಉದಾತ್ತ ಅನುದಾತ್ತ ಸ್ವರಿತ ಸ್ವರಗಳಿಲ್ಲ ಇದಕ್ಕೆ. ಇದನ್ನು ನಾವು ಯಾವ ರಾಗದಲ್ಲಿ ಬೇಕಾದರೂ ಗಾನವಾಗಿ ಹಾಡಬಹುದು. ಆ ವಶಿನ್ಯಾದಿ ವಾಗ್ದೇವತೆಗಳು ರಚನೆ ಮಾಡಿರ್ತಕ್ಕಂಥವ್ರು ಇನ್ಯಾವ ರಾಗದಲ್ಲಿ ಹಾಡಿರ್ಬೋದು ಅಲ್ವಾ, ಅಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ಹಾಡಿದಾಗ ಅಮ್ಮನವರಿಗೆ ಬಹಳ ಸಂತೋಷವಾಗ್ಬಿಡ್ತು ಅಂತ. ಗಾನ ಲೋಲುಪ, ಆ ಲೋಲುಪ್ತತೆಯಲ್ಲಿ ಅಮ್ಮನವರು ಅದನ್ನು ಆಸ್ವಾದ ಮಾಡಿ ಆ ವಶಿನ್ಯಾದಿ ವಾಗ್ದೇವತೆಗಳನ್ನು ಒಳಗೊಂಡಂತೆ ಸಮಸ್ತ ದೇವ ಋಷಿ ಮುನಿ ಗಣಗಳನ್ನೆಲ್ಲ ಆಶೀರ್ವದಿಸ್ತಾಳೆ ತಾಯಿ. ಹಾಗಾಗಿ ಅವಳಿಗೆ ಬಹಳ ಇಷ್ಟ ಗಾನಲೋಲುಪ ಅವಳು ಅಂತ. ಆ ಗಾನಲೋಲುಪ ಅದನ್ನೇ ಆ ವಾಗ್ದೇವತಾ ಸ್ವರೂಪವಾದ ಶ್ಯಾಮಲಾದೇವಿಯಿಂದ ಅನುಗ್ರಹಿತನಾದ ಕಾಳಿದಾಸ ಮಹಾಕವಿ ಶ್ಯಾಮಲ ದಂಡಕ ಎಷ್ಟು ಅದ್ಭುತವಾಗಿದೆ. ಅದು ಅರ್ಥವಾಗಲಿ ಬಿಡಲಿ ನಿಮಗೆ, ಮಾಣಿಕ್ಯ ವೀಣಾ ಉಪಲಾಲೆ ಅಂತ ಕೇಳಿಬಿಟ್ರೇ ರೋಮಾಂಚನ ಆಗುತ್ತೆ. ಆ ಗಾನ ಎಷ್ಟು ಚೆನ್ನಾಗಿ ಅದನ್ನ ಅಂದರೆ ಪ್ರತಿಯೊಂದು ಅದರಲ್ಲೇ ಜಯ ಸಂಗೀತ ರಸಿಕೆ ಬರುತ್ತೆ, ಎಷ್ಟು ಚೆನ್ನಾಗಿ. ಅದು ಸಂಗೀತ ರಸಿಕ ಅಮ್ಮ ಭಾಳ ಇಷ್ಟ, ಸಂಗೀತ ಅಂತಂದರೆ ಭಾಳ ಇಷ್ಟ. ಹಾಗಾಗಿ ತನ್ನ ವಿಜಯವನ್ನು ಹಾಡಿ ಹೊಗಳಿರ್ತಕ್ಕಂಥ ಗೀತೆ. ದೇವಿ ಮಹಾತ್ಮೆ ಬರುತ್ತೆ, ದುರ್ಗಾ ಸಪ್ತಶತಿ, ಅದರಲ್ಲೂ ಅಷ್ಟೇ ಪ್ರತಿಯೊಂದಲ್ಲೂ ತ್ರಿಶತಿ ಇರ್ಬೋದು, ಸಪ್ತಶತಿ ಇರ್ಬೋದು, ಯಾವುದೇ ಇರ್ಬೋದು ಹಾಡು. ಆಮೇಲೆ ಶ್ರೀವಿದ್ಯಾಪರರಿಗಂತೂ ಅದು ಚೆನ್ನಾಗಿ ಗೊತ್ತಿರುತ್ತೆ. ಅವರು ಅಷ್ಟಾವಧಾನ ಸೇವೆ ಅಮ್ಮನವರಿಗೆ. ನೀವು ನವರಾತ್ರಿಯಲ್ಲಿ ಜಗದ್ಗುರು ಮಹಾಸ್ವಾಮಿಗಳು ಶಾರದಾ ಪರಮೇಶ್ವರಿ ಎದುರಿಗೆ ದರ್ಬಾರ್ ನಡೆಯುತ್ತೆ, ಅವಾಗ ನೋಡಬೇಕು. ಆವಾಗ ಅಷ್ಟಾವಧಾನ ಸೇವೆ ಆಗುತ್ತೆ. ಋಗ್ವೇದ ಪ್ರಿಯೆ ಋಗ್ವೇದ ಸೇವಾ ಮಮ ಧಾರೆಯ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಉಪನಿಷತ್ವಾಕ್ಯ, ರಾಮಾಯಣ ಭಾರತ ಇತ್ಯಾದಿ ಎಲ್ಲ, ಕೊನೆಗೆ ಸಂಗೀತ ಸರ್ವವಾದ್ಯ ಸೇವೆವರೆಗೂ 8 ವಿಧವಾದ, ಅದಕ್ಕೂ ಅಧಿಕವಾಗಿರ್ತಕ್ಕಂಥ 8 ಪ್ರಧಾನವಾದ ಸೇವೆಗಳನ್ನು ಮಾಡ್ತಾರೆ. ಅದೆಲ್ಲ ಹಾಗಾಗಿ ತಾಯಿ ಗಾನಲೋಲುಪ. ಆಮೇಲೆ ಸಾಮಗಾನ ಪ್ರಿಯ ಅಂತ ನಾವು ಬರುತ್ತೆ, ಅಲ್ಲಿ ವಿಚಾರ ಮಾಡೋಣ. ಆ ಸಾಮಗಾನ ಯಾವಾಗ ಬರುತ್ತೆ ಅಂತಂತಂದರೆ ಆ ಗಾನನೇ ಗರ್ವಿತವಾಗಿರ್ತಕ್ಕಂಥ ತಾಯಿ ಗಾನಲೋಲುಪ ಅಂತಂದರೆ ಅದನ್ನೇ ಗಾತಾರಂ ತಾಯತೆ ಇತಿ ಗಾಯತ್ರಿ. ಆ ಗಾಯತ್ರಿ ಛಂದಸ್ಸು ಅಷ್ಟೇ, ಆ ಗಾಯತ್ರಿ ಮಂತ್ರವೂ ಅಷ್ಟೇ, ಆ ಗಾಯತ್ರಿ ಸ್ವರೂಪನೂ ಅಷ್ಟೇ. ಯಾರು ಅಂದರೆ ಅದನ್ನು ಕೀರ್ತನೆಯನ್ನು ಮಾಡ್ತಾರೆ ಅವರು, ಯಾರು ಅದನ್ನ ಹಾಡಿ ಹೊಗಳ್ತಾರೆ ಅವರನ್ನು ಕಾಪಾಡ್ತಕ್ಕಂಥ ತಾಯಿ. ಆ ಗಾಯತ್ರಿ ಸ್ವರೂಪನೇ ಸಾವಿತ್ರಿ ಸ್ವರೂಪನೇ
ಈ ತಾಯಿ, ಆದ್ದರಿಂದ ಗಾನಲೋಲಪ. ಮತ್ತು ಅದರಲ್ಲಿ ಕಾಳಿದಾಸ ಅಂತೂ ಬಹಳ ಅದ್ಭುತವಾಗಿ, ಬರೀ ಶ್ಯಾಮಲದಂಡಕ ಒಂದೇ ಅಲ್ಲ, ಕೆಲವೆಲ್ಲ ಬಹಳ ಅದ್ಭುತವಾಗಿದೆ. ಸರಿಗಮ ಪದನಿಸ ಸರಿಗಮ ಪದನಿತ ರಾಮ್ ತಾಮ್ ವೀಣಾ ರಸಬರಿ ತಾಮ್ ಬಹಳ ಅದ್ಭುತವಾಗಿ ಒಂದು ಕಾಳಿದಾಸನ ರಚನೆ ಇದೆ. ಅದು ಯಾರು ಅದ್ಭುತವಾಗಿ ಹಾಡೋರು ಕೇಳಬೇಕು, ಬರೀ ನಾವು ಹೇಳಿದರೆ ಅಷ್ಟು ಚೆನ್ನಾಗಿದೆ. ಹಾಗಾಗಿ ಈ ತಾಯಿ ಗಾನಲೋಲುಪ ಅಂತ. ಇನ್ನು ನಮ್ಮ ಆ ಶಂಕರ ಭಗವತ್ಪಾದಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಆ ಸೌಂದರ್ಯ ಲಹರಿನೇ ಪ್ರಾಸಬದ್ಧವಾಗಿ ಆ ಗಾನ ಅಷ್ಟು ಅದ್ಭುತವಾಗಿ ಕೇಳೋದಕ್ಕೆ ಚೆನ್ನಾಗಿದೆ. ಆ ಸೌಂದರ್ಯ ಲಹರಿನೂ ಅಷ್ಟೇ ಶ್ಲೋಕಗಳು. ಆ ಸರಸ್ವತಿ ದೇವಿ ವೀಣೆಯಿಂದ ಹೊರಹೊಮ್ಮಿರತಕ್ಕಂಥ ತಂತಿಯಿಂದ ಹೊರಹೊಮ್ಮತಕ್ಕಂಥ ಮಧುರ ಧ್ವನಿ, ಆ ಲಲಿತಾಂಬಿಕೆ ಹೊಗಳಿಕೆಗೆ ಅರ್ಹವಾದ ಮೃದು ಸುಶ್ರಾವ್ಯ ಧ್ವನಿ ಮುಂದೆ ಇನ್ನೇನಿದೆ. ಹಾಗಾಗಿ ಈ ತಾಯಿ ಗಾನಲೋಲಪ, ಗರ್ವಿತ ಗಾನಲೋಲಪ. ಮುಂದಿನ ನಾಮ ಕಲ್ಪನಾರಹಿತ ಕಾಷ್ಟ ಕಾಂತಾರ್ಧ ವಿಗ್ರಹ. ಕಲ್ಪನಾರಹಿತ ಅಮ್ಮನವರು ಮನೋವಾಚಾಮಗೋಚಾರ ನೋಡಿದ್ದೀವಿ. ಮನಸ್ಸಿಗೆ ವಾಕ್ಯಗೆ ನಿಲುಕದೆ ಇರ್ತಕ್ಕಂಥ ತಾಯಿ ಇನ್ನು ನಮ್ಮ ಕಲ್ಪನೆಗೆ ಸಿಗ್ತಾಳೆಯೇ? ಆ ಪರಬ್ರಹ್ಮ ತತ್ವನೂ ಅಷ್ಟೇ, ಯಾವ ಕಲ್ಪನೆಗೂ ಸಿಗದೆ ಇರ್ತಕ್ಕಂಥ ತತ್ವ. ಇಲ್ಲೂ ನೋಡಿ ಸರ್ವೋಪನಿಷದುದ್ಘುಷ್ಟ ಬಂತು, ಅದೇ ಕಲ್ಪನಾರಹಿತ. ಪ್ರತಿಯೊಂದು ನಾಮಕ್ಕೂ ಇಲ್ಲಿ ಕಲ್ಪನಾರಹಿತ ಅಂತಂದರೆ ಕಲ್ಪನೆ ಅಂದರೆ ಏನು? ನಮ್ಮ ಒಂದು ಮನಸ್ಸಿನಲ್ಲಿ ಮೊದಲು ತಯಾರು ಮಾಡ್ಕೋತೀವಿ. ಒಂದು ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ, ಅದಕ್ಕೆ ಮೂರ್ತ ರೂಪ ಬರುತ್ತೆ ಒಳಗಡೆ ಮನಸ್ಸಲ್ಲಿ. ಅದೊಂದು ಒಂದು 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 ರೀತಿ ತಯಾರಾಗುತ್ತೆ, ಅದೆಲ್ಲ ಕಲ್ಪನೆ. ನಾವು ಫಸ್ಟ್ ಅದನ್ನು ಕಲ್ಪಿಸ್ಕೊತೀವಿ. ಆ ಕಲ್ಪಿಸ್ಕೊಂಡ್ಮೇಲೆ ಅದನ್ನು ಕಾರ್ಯ ಸಾಧನೆ ಮಾಡಬೇಕು. ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೂ ನಾವು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಸ್ವರೂಪಿಣಿ ಅಂತ ಫಸ್ಟು ಒಂದು ಇಚ್ಛಾಶಕ್ತಿ ಇಚ್ಛಾಶಕ್ತಿಯಿಂದ ಆ ಕಲ್ಪನೆ ಬರುತ್ತೆ. ಆ ಇಚ್ಛಾಶಕ್ತಿಯಿಂದ ಬಂದಿರತಕ್ಕಂಥ ಕಲ್ಪನೆ ಕಾರ್ಯಗತ ಆಗಬೇಕು ಅಂತಂದರೆ, ಆ ಕಾರ್ಯಗತ ಆಗೋಕ್ಕೆ ಅದಕ್ಕೊಂದು ಜ್ಞಾನ ಬೇಕು. ಯಾವ ರೀತಿ ಮಾಡಬೇಕು, ಕಾರ್ಯ ಸಾಧನೆ ಮಾಡಬೇಕು ಅಂತ. ಆ ಜ್ಞಾನ ಶಕ್ತಿ ಮತ್ತು ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಆ ಜ್ಞಾನಶಕ್ತಿನೇ ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಅದೇ ಕ್ರಿಯಾಶಕ್ತಿ ಆದಾಗ ಅದು ಸಾಕಾರ ಆಗುತ್ತೆ. ಪ್ರಪಂಚ ನಿರ್ಮಾಣ ಹೆಂಗಾಯಿತು? ಪ್ರಪಂಚ ನಿರ್ಮಾಣನೂ ಹಾಗೆ ಆಯಿತು. ಫಸ್ಟು ಪರಮೇಶ್ವರಂಗೆ ಕಾಮನೆ ಬಂತು, ಪ್ರಪಂಚ ನಿರ್ಮಾಣ ಮಾಡಬೇಕು ಅಂತ. ಅದು ತಕ್ಷಣವೇ ಅಮ್ಮನಿಗೆ ಅರ್ಥ ಆಯಿತು. ಅಮ್ಮನಿಗೆ ಪರಮೇಶ್ವರಂಗೆ ಏನಿಷ್ಟನೋ ಅದನ್ನೇ ಮಾಡ್ತಕ್ಕಂಥ ತಾಯಿ. ಹಾಗಾಗಿ ಅದಾದಮೇಲೆ ಅದಕ್ಕೆ ಒಂದು ಇದನ್ನು ಮಾಡಿದ್ಲು ಅಮ್ಮ. ತಕ್ಷಣ ಸೃಷ್ಟಿ ಸ್ಥಿತಿ ಕ್ರಿಯೆಗಳನ್ನು ಮಾಡಿದ್ಲು. ಆ ಸೃಷ್ಟಿ ಸ್ಥಿತಿ ಮಾಡಬೇಕಾದ್ರೆ ಆ ಕಲ್ಪನೆಯಿಂದ ಆಗಿದ್ದು ಪ್ರಪಂಚ. ಅಂದರೆ ಕಲ್ಪನೆ ಬಂತು, ಆಮೇಲೆ ಪ್ರಪಂಚ ಆಯಿತು. ಆದರೆ ಈ ತಾಯಿ ಕಲ್ಪನಾರಹಿತ ಅಂತಂದರೆ ನಾವು ಮಾಡ್ತಕ್ಕಂಥ ಕಲ್ಪನೆ ಎಲ್ಲ ತಯಾರು ಮಾಡಿರ್ತಕ್ಕಂಥ ಸೃಷ್ಟಿಯಲ್ಲಿರ್ತಕ್ಕಂಥ ಉಪಾಧಿ ಲಕ್ಷಣ, ಆ ಉಪಾಧಿ ಲಕ್ಷಣ ಕಲ್ಪನೆ ಬೇಕು. ಆ ನಿರುಪಾದೇಯ ವರ್ಜಿತ ಉಪಾಧಿಗಳೇ ಇಲ್ಲದೆ ಇರ್ತಕ್ಕಂಥ ಈ ತಾಯಿ ಅವಳು ಕಲ್ಪನಾರಹಿತ. ಹಾಗಾಗಿ ಅಂದರೆ ವಿಕಾರಗಳಿಲ್ಲೇ ಇರೋದ್ರಿಂದ ಕಲ್ಪನಾರಹಿತ. ಅಂದರೆ ವೇದಾಂತ ಅರ್ಥ ಏನು ಹೇಳುತ್ತೆ ಅಂದರೆ ವಾಸನಾಮಯಾದಿ ತರಂಗಗಳು ಇಲ್ಲದೆ ಇರತಕ್ಕಂಥವ್ರು ಅಂತ. ವಾಸನ ಅಂತಂದರೆ ಅದು ಜನ್ಮಗಳ ಸ್ಫುರಣೆಯಿಂದ ಬಂದಿರತಕ್ಕಂಥದ್ದು. ಈ ತರಂಗವೇ ಕಲ್ಪನೆ, ಇದು ಇಲ್ಲದೇ ಇರತಕ್ಕಂಥ ಸ್ಥಿತಿನೇ ಕಲ್ಪನಾರಹಿತ. ಹಾಗಾಗಿ ಕಲ್ಪನಾರಹಿತ. ಇಲ್ಲಿ ಇನ್ನೊಂದು ವಿಧವಾದ ವಿಶೇಷನೂ ಇದೆ ಇದಕ್ಕೆ. ಈ ನಾಮನೇ ಕಲ್ಪ ಪ್ಲಸ್ ನರ ಪ್ಲಸ್ ಹಿತ, ಕಲ್ಪನಾರಹಿತನ ಪದ ವಿಭಾಗ ಮಾಡಿದರೆ ಕಲ್ಪನಾ ನರ ಪ್ಲಸ್ ಹಿತ ಎಂಬುದಾಗಿ ವಿಭಜಿಸಲ್ಪಡುತ್ತೆ. ಕಲ್ಪ ಅಂದರೆ ಬ್ರಹ್ಮಕಲ್ಪ. ಬ್ರಹ್ಮಕಲ್ಪ ಅಂದರೆ ಬ್ರಹ್ಮನ ಒಂದು ಆಯಸ್ಸು, ಬ್ರಹ್ಮನ ಆಯಸ್ಸೇ ಈ ಕಲ್ಪ ಅಂತ ಕರೀತಾರೆ. ಆ ಕಲ್ಪಾಂತರ ಅಂದರೆ ಬ್ರಹ್ಮನ ಆಯಸ್ ಪೂರ್ಣಿ ಆದಮೇಲೆ ಒಂದು ಮಹಾಪ್ರಳಯ ಆಗುತ್ತೆ. ಬ್ರಹ್ಮ ಪ್ರತಿದಿನ ಹಗಲು ರಾತ್ರಿ ಬ್ರಹ್ಮ ಇದನ್ನು ಮಾಡ್ತಾನೆ, ಏನೋ ಸೃಷ್ಟಿ ಕ್ರಿಯೆಯನ್ನು ಮಾಡ್ತಾನೆ.
ಚತುರ್ಯುಗ ಸಹಸ್ರೇಶು ಬ್ರಹ್ಮಣ ದಿನ ಮುಚ್ಚುತ್ತೆ ನೋಡಿ. ಒಂದು ಚತುರ್ಯುಗಗಳು ಒಂದು ಸಹಸ್ರ ಆಗುವಷ್ಟು ಪ್ರಮಾಣ ಬ್ರಹ್ಮನ ಒಂದು ಹಗಲು, ಅಷ್ಟೇ ಬ್ರಹ್ಮಣದ ರಾತ್ರಿ ಇದೆ. ಹಗಲೆಲ್ಲ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, 14 ಜನ ಮನುಗಳು ಅವನ ಆಡಳಿತ ನೋಡ್ಕೊತಾರೆ. ಅದಾದಮೇಲೆ ರಾತ್ರಿ ಆಗುತ್ತೆ. ರಾತ್ರಿ ಆದಾಗ ಬ್ರಹ್ಮನು ರೆಸ್ಟ್ ತಗೋಬೇಕು ನಮ್ಮ ಥರ. ಅವನು ಸುಷುಪ್ತಿಗೆ ಹೋದರೆ ಬ್ರಹ್ಮ ಯಾವಾಗ ಸುಷುಪ್ತಿಗೆ ಹೋಗ್ತಾನೆ, ಸುಷುಪ್ತಿ ಕಾಲೇ ಸಕಲೇ ವಿಲೀನೆ, ಬ್ರಹ್ಮ ಸುಷುಪ್ತಿ ಆಗ್ತಿದ್ದಂಗೆ ಪ್ರಳಯ ಆಗುತ್ತೆ. ಇದು ಬ್ರಹ್ಮನ ನಿತ್ಯ ಪ್ರಳಯ. ನಮ್ಮದು ಅದೇ ಥರ, ನಮ್ಮದು ಒಂಥರ ನಿತ್ಯ ಪ್ರಳಯ ಇದೆ. ಮಲ್ಕಂಡೆ ಎದ್ದು ಬರ್ತೀವಿ ಬೆಳಗ್ಗೆ. ಆ ಬ್ರಹ್ಮನ ನಿತ್ಯ ಪ್ರಳಯ ಆ ಥರದ್ದು ಒಂದು ದಿವಸ, ಆ ಥರದ್ದು 360 ದಿವಸ, ಅಂಥದ್ದು 100 ವರ್ಷ, 800. ಅದು ಬ್ರಹ್ಮನ ಆಯುಷ್ ಪ್ರಮಾಣ. ಆ ಬ್ರಹ್ಮನ ಆಯುಷ್ ಪ್ರಮಾಣ ಆದಮೇಲೆ ಆ ಬ್ರಹ್ಮಕಲ್ಪ ಮುಗೀತು ಅಂತ. ಈ ಹಿಂದೆ ಪದ್ಮಕಲ್ಪ ಅಂತ ಇತ್ತು, ಪದ್ಮಕಲ್ಪದ ಬ್ರಹ್ಮ ಇದ್ದ. ಆ ಬ್ರಹ್ಮನ 100 ವರ್ಷ ಆಯುಸ್ಸು ಮುಗಿದು ಹೋದ್ಮೇಲೆ ಇವಾಗ ಶ್ವೇತವರಾಹ ಕಲ್ಪದ ಬ್ರಹ್ಮ. ಈ ಶ್ವೇತವರಾಹ ಕಲ್ಪದ ಬ್ರಹ್ಮಗೆ 50 ವರ್ಷ ಆಗಿ 51ನೇ ವರ್ಷ ಅದು ಹೇಳ್ತೇವೆ, ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಥ ಹೇಳ್ತೀವಿ ನಾವು. ಹೀಗೆ ಇನ್ನು 50 ವರ್ಷ ಆದಮೇಲೆ ಬ್ರಹ್ಮನ ಆಯುಷ್ ಪ್ರಮಾಣದಲ್ಲಿ ಈ ಬ್ರಹ್ಮನ ಆಯುಸ್ ಮುಗಿದೋಗುತ್ತೆ. ಆವಾಗ ಒಂದ್ಸರಿ ಮಹಾಪ್ರಳಯ ಆಗುತ್ತೆ. ಆ ಪ್ರತಿಯೊಬ್ಬರ ಬ್ರಹ್ಮನ ಟರ್ಮ್ ಬಂದಾಗ ಒಂದು ಮಹಾಪ್ರಳಯ ಆಗುತ್ತೆ. ಅದನ್ನು ಕಲ್ಪ ಅಂತ. ಕಲ್ಪ ಅಂದರೆ ಮಹಾಪ್ರಳಯ ಸಾಕ್ಷಿಣಿ. ಆ ಮಹಾಪ್ರಳಯ ಅಥವಾ ವಿನಾಶ ಕಾಲ ಅದು. ನರ ಅಂದರೆ ಮನುಷ್ಯರು, ಮತ್ತು ಹಿತ ಎಂದರೆ ಒಳಿತು ಅಥವಾ ಸ್ನೇಹಪರತೆ ಅಂತ. ಅಂದರೆ ಪ್ರಪಂಚದ ಸರ್ವನಾಶ ಆದ ಕಾಲದಲ್ಲೂ ಸಹ ದೇವಿ ತನ್ನ ಉದರದೊಳಗೆ, ಬಹುಶಃ ಹಿರಣ್ಯಗರ್ಭ, ಸ್ವರ್ಣಗರ್ಭ, ವಿಶ್ವಗರ್ಭ ಅಂತೆಲ್ಲ ಮಾಡಿದ್ರಲ್ಲ, ಆ ಥರ ತನ್ನ ಒಡಲೆಂಬ ಗರ್ಭದಲ್ಲಿ ಆ ಒಂದು ಎಲ್ಲ ವಿಚಾರಗಳನ್ನು ಉಳಿಸ್ಕೊಂಡು ಮತ್ತೆ ಸೃಷ್ಟಿಕ್ರಿಯೆ ಮಾಡಿದಾಗ ಮತ್ತೆ ಅದಕ್ಕೆ ಜನ್ಮ ಕೊಡ್ತಾಳೆ. ಅಂದರೆ ಆ ಧಾರ್ಮಿಕ ಜೀವಿಗಳನ್ನು ಪುನಃ ಸೃಷ್ಟಿಸಿ ಉಳಿಸ್ಕೊತಾಳೆ. ಆದರೆ ಆಕೆಯ ಕಲ್ಪ ಕಾಲದಲ್ಲಿ ನರರ ಹಿತವನ್ನು, ನಮ್ಮ ಹಿತಗಳನ್ನು ಕಾಪಾಡಿ, ಅಂದರೆ ಅಷ್ಟಾವಕ್ರ ಗೀತೆಯಲ್ಲೂ ಇದೇ ವಿಚಾರ ಬರುತ್ತೆ. ಆಶ್ಚರ್ಯಕರವಾದ ರೀತಿಯಲ್ಲಿ ಅನಂತವಾದ ನನ್ನದೇ ಸಾಗರದಲ್ಲಿ ಜೀವ ತರಂಗಗಳು ಉದ್ಭವವಾಗಿ ಒಂದೆಡೆ ಸೇರಿ ಆಟವಾಡಿ ಮತ್ತು ಸಹಜವಾಗಿ ಮರೆಯಾಗುತ್ತವೆ ಅಂತ ಹೇಳ್ಬಿಟ್ಟು ಅಷ್ಟಾವಕ್ರ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಅದೇ ಥರ ಸ್ಥಿತಿ ಇಲ್ಲಿ ಕಲ್ಪನಾರಹಿತ. ಅಮ್ಮನವ್ರಿಗೆ ಕಲ್ಪನೆ ಇಲ್ಲ, ಅದೇನಿದ್ರು ನಮಗೆ ಮಾತ್ರ ಅಂತ. ಇದ್ರ ಬಗ್ಗೆ ತುಂಬ ವಿಸ್ತಾರವಾದ ಅರ್ಥ ಇದೆ. ಆ ಹಿರಣ್ಯ ಗರ್ಭ ಸ್ಥಿತಿ ಯಾವ ಥರ ಇದೆ ಅಂತ ಅದನ್ನೆಲ್ಲ ನಾವು ಹಿಂದೆ ನೋಡಿದ್ದೀವಿ. ಹಾಗಾಗಿ ಮತ್ತು ಅಷ್ಟಾವಕ್ರ ಗೀತೆ ಬಗ್ಗೆನೂ ಭಾಳ ಇದೆ, ಅದು ವಿಸ್ತಾರ ಆಗುತ್ತೆ. ಅದನ್ನು ಸಾಧ್ಯ ಆದರೆ ನಾನು ಅದೆಲ್ಲ ವಾಟ್ಸಪ್ಪಲ್ಲಿ ಹಾಕ್ತೀನಿ. ಕಲ್ಪನಾರಹಿತ ಕಾಷ್ಟ. ಕಾಷ್ಟ ಅಂತಂದರೆ ಕಟ್ಟಿಗೆ ಅಂತ. ಕಾಷ್ಟ ಅಂದರೆ ಕಟ್ಟಿಗೆ ಅಂತ. ಇದೇನಿದು ಕಲ್ಪನಾರಹಿತ ಬರ್ತಿದ್ದಂಗೆ ಕಾಷ್ಟ ಬಂದ್ಬಿಡ್ತಲ್ಲ ಅಂತ. ಆ ಕಾಷ್ಟ ಅನ್ನೋ ಹೆಸರು ಯಾಕೆ ಹೇಳಿದ್ದಾರೆ ಅಂತಂದರೆ ಕಠೋಪನಿಷತ್ತಲ್ಲಿ ಬರುತ್ತೆ. ಸಾ ಕಾಷ್ಟ ಸಾ ಪರಾಗತಿ. ಅಂದರೆ ಯಾವುದು ಅತ್ಯುನ್ನತವಾದ ಗುರಿಯಾಗಿದೆಯೋ ಅದುವೇ ಒಬ್ಬನು ಬೆಳೆಯಬೇಕಾದ ಮಿತಿಯಾಗಿದೆ ಅಂತ ಕಠೋಪನಿಷತ್ತು ಹೇಳುತ್ತೆ. ಇಲ್ಲಿ ಬ್ರಹ್ಮನಿಗಿಂತಲೂ ಮಿಗಿಲಾಗಿರುವುದು ಯಾವುದೂ ಇಲ್ಲ, ಅದುವೇ ಯಾರಾದರೂ ಹೊಂದಬೇಕಾಗಿರ್ತಕ್ಕಂಥ ಅತ್ಯುನ್ನತವಾದ ಸ್ಥಿತಿ ಅಂತ ಆ ಪರಬ್ರಹ್ಮ ಸ್ಥಿತಿಯನ್ನು ವರ್ಣನೆ ಮಾಡ್ತಕ್ಕಂಥ ನಾಮ ಕಾಷ್ಟ ಅಂತ, ಪರೋಕ್ಷವಾಗಿ ಕಾಷ್ಟ ಅಂತ. ಕಾಷ್ಟ ಅಂತಂದರೆ ಕಾಲ ಕಾಷ್ಟ ಅಂತ ಕರೀತಾರೆ. ಕಾಲಾಯನ್ಮ ಕಾಷ್ಟಾಯನ್ಮ ಸೂರ್ಯನಾರಾಯಣಂದು ಅಷ್ಟೋತ್ರದಲ್ಲಿ ಬರುತ್ತೆ. ಕಾಲಾಯನ್ಮ ಕಾಷ್ಟಾಯನ್ಮ ಪಕ್ಷಾಯನ್ಮ ಮುಹೂರ್ತಾಯನ್ಮ ಪಕ್ಷಾಯನ್ಮ ಮಾಸಾಯನ್ಮ ಋತುವೇನ್ಮ ಅಯನಾಯನ್ಮ ಸಂವತ್ಸರಾಯನ್ಮ ಕಾಲಚಕ್ರಾಯನ್ಮ, ಅದೆಲ್ಲ ಸೂರ್ಯನಾರಾಯಣನ ಅಷ್ಟೋತ್ತರ ಶತನಾಮದಲ್ಲಿ ಬರುತ್ತೆ. ಅದರಲ್ಲಿ ಕಾಲಾಯನ್ಮ ಕಾಷ್ಟಾಯನ್ಮ. ಕಾಷ್ಟ ಅಂತಂದರೆ ಕಾಲದ ಸ್ವರೂಪನೇ ಅಂದ. ಅಂದರೆ 1.6 ಸೆಕೆಂಡ್ಸಿಗೆ ಒಂದು ಕಾಷ್ಟ ಅಂತ ಕರೀತಾರೆ. ಅಂದರೆ ನಮ್ಮ ಇದರಲ್ಲಿ ಈ ಕಾಷ್ಟ ಅಂತಂದರೆ ಒಂದು, ಅಂದರೆ ಅದು 0.088 ಸೆಕೆಂಡ್ಸ್ ಅಂತ ಹೇಳ್ಬೋದು ನಮ್ಮ ಇವತ್ತಿನ ಸೆಕೆಂಡ್ಗಳಲ್ಲಿ. ಆದರೆ ಅದಕ್ಕೆ ಒಂದು ವೈದಿಕ ಅರ್ಥ ಇದೆ. ಕಾಷ್ಟ ಅಂತಂದರೆ ಏನಂತ ಹೇಳ್ತಾರೆ ಅಂದರೆ, ಈ ರೆಪ್ಪೆ ಒಂದ್ಸರಿ ರೆಪ್ಪೆ ಹಿಂಗೆ ಮುಚ್ಚಿಬಿಡುತ್ತಲ್ಲ, ಆ ಟೈಮಿಂಗು ಅದು 1 ಸೆಕೆಂಡ್ಗಿಂತ ಕಮ್ಮಿ ಇರುತ್ತೆ. ಆ ರೆಪ್ಪೆ ಹಿಂಗೆ ಮುಚ್ಚಿ ಹಿಂಗೆ ಬಿಡುತ್ತಲ್ಲ, ಉನ್ಮೇಷ ನಿಮಿಷೋತ್ಪನ್ನ, ಆ ನಿಮಿಷ ಅಂದರೆ ಹಿಂಗೆ ಬಿಡುತ್ತಲ್ಲ ಕಣ್ಣು, ಆ ಒಂದು ಸಮಯಕ್ಕೆ ಕಾಷ್ಟ ಅಂತ ಕರೀತಾರೆ. ಕಾಷ್ಟ ಅಂತ ಕರೀತಾರೆ. ಹಾಗಾಗಿ ಅದು ಒಂದು ಅರ್ಥ, ಕಾಲಸ್ವರೂಪಿಣಿ ತಾಯಿ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಪಂಚಮಹಾಭೂತಗಳಲ್ಲಿ ಒಂದಾದ ಆಕಾಶವನ್ನು ಪ್ರತಿನಿಧಿಸ್ತಕ್ಕಂಥ ಆ ಶಿವನ ಒಂದು ರೂಪಕ್ಕೆ ಭೀಮ ಅಂತ ಕರೀತಾರೆ. ಆ ಭೀಮಾ ರೂಪ ಅಂತಂದರೆ ಭೀಮ ಅಂದರೆ ಒಂದು ದೈತ್ಯ ರೂಪ. ಅಂದರೆ ಇಡೀ
ಸರ್ವ ಪ್ರಪಂಚ ವ್ಯಾಪಿಸಿರ್ತಕ್ಕಂಥ ಒಂದು ರೂಪ. ಅಷ್ಟಮೂರ್ತಿಗಳಲ್ಲಿ ಬರುತ್ತೆ ಭೀಮ ಅಂತ. ಆ ಭೀಮ ಅಂತಕ್ಕಂಥ ಶಿವನ ಸ್ವರೂಪ ಆದರೆ ಆ ಭೀಮಸ್ಯ ಪತ್ನಿ, ಆ ಭೀಮನ ಒಂದು ಹೆಂಡತಿ ಹೆಸರು ಕಾಷ್ಟ ಅಂತ. ಹಾಗಾಗಿ ಇಲ್ಲಿ ಕಾಷ್ಟ ಅಂದರೆ ಆ ತಾಯಿ ಅಂತ, ಪರಮೇಶ್ವರಿ ಅಂತ. ಆದರೆ ನಿಜವಾದ ಅರ್ಥ, ಇನ್ನೊಂದು ಅರ್ಥ ಏನಪ್ಪ ಅಂದರೆ ಕಾಷ್ಟ ಅಂತಂದರೆ ಅಗ್ನಿಯೊಡಗೂಡಿ ಪ್ರಕಾಶಿಸುವುದು ಅಂತ. ಕಟ್ಟಿಗೆನ ಏನು ಮಾಡ್ತೀವಿ ನಾವು, ಯಜ್ಞ ಮಾಡಬೇಕಾದ್ರೆ ಕಟ್ಟಿಗೆನ ಉರಿಸ್ತೀವಿ. ಅಂದರೆ ಯಾವುದೇ ಒಂದು ಬೆಂಕಿ ಹಚ್ಚಬೇಕಾದ್ರೆ ಕಟ್ಟಿಗೆ ಉಪಯೋಗಿಸ್ತೀವಿ. ಮನೇಲಿ ನೀರು ಕಾಯಿಸಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ಒಲೆಗೆ ಬೆಂಕಿ ಹತ್ತಬೇಕು. ಬೆಂಕಿ ಹತ್ತಕ್ಕೆ ಇಂಧನ ಬೇಕಲ್ಲ, ಇದ್ಮ ಅಂತ ಕರೀತಾರೆ. ಆ ಇದ್ಮನೇ ಕಾಷ್ಟ ಅಂತ. ಆ ಕಾಷ್ಟ ಅಂತಂದರೆ ಇದ್ಮ ಅಂತ. ಇಲ್ಲಿ ಅದು ಜಡ ಅಂತ ಇಟ್ಕೊಳ್ಳಿ. ಒಂದು ಮರದ್ದು ಕಟ್ಟಿಗೆ ಒಣಗೋಗಿರುತ್ತೆ, ನಿರ್ಜೀವ ವಸ್ತು, ಜಡ. ಆದರೆ ಅದಕ್ಕೆ ಅಗ್ನಿಸ್ಪರ್ಶ ಆಗ್ತಿದ್ದಂಗೆ ಆ ಅಗ್ನಿಯಷ್ಟು ಪ್ರಕಾಶವಾಗಿ ಅದು ಜ್ವಲಿಸೋಕ್ಕೆ ಶುರುವಾಗುತ್ತೆ. ಅಗ್ನಿ ಎನರ್ಜೆಟಿಕ್. ಇದು ಜಡ, ನಮ್ಗೆ ಅದರಲ್ಲಿ ಏನೂ ಇಲ್ಲ ಅಂತ ಅನ್ಕೋತೀವಿ. ಆದರೆ ಅದಕ್ಕೆ ಅಗ್ನಿಸ್ಪರ್ಶ ಆಗ್ತಿದ್ದಂಗೆ ಅದು ಅಗ್ನಿಯಾಗಿ ಅದು ಜ್ವಲಿಸುತ್ತೆ. ಹೀಗೆ ಅಂದರೆ ಅಗ್ನಿಯಾಗಿ ಪ್ರಕಾಶಿಸುತ್ತೆ. ಕಾಷ್ಟ ಅಂದರೆ ಕಟ್ಟಿಗೆ ಅಂತ. ಆ ಪರಬ್ರಹ್ಮ ತತ್ವಾನುಸಂಧಾನ ಮಾಡ್ತಾ ಇರತಕ್ಕಂಥ ನಾವು ಆ ಪರಬ್ರಹ್ಮ ತತ್ವಾನುಸಂಧಾನ ಮಾಡ್ತಾ 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 ಕಟ್ಟಿಗೆ ಥರ ನಾವು ಪರಬ್ರಹ್ಮ ಸ್ವರೂಪ ಆಗ್ಬಿಡ್ತೀವಿ. ಹಾಗಾಗಿ ಆ ಅರ್ಥದಲ್ಲಿ ಕಾಷ್ಟ ಅಂತ. ಭಾಳ ಅದ್ಭುತವಾಗಿ ಆ ಪರತತ್ವ ವಿಚಾರ ಹೀಗೇ ನಾವು ವಿಮರ್ಶೆ ಮಾಡ್ಕೊಂಡೇ ಅರ್ಥ ಮಾಡ್ಕೋಬೇಕು. ಅಷ್ಟು ಸುಲಭಕ್ಕೆ ಅದು ಅರ್ಥ ಆಗೋದಿಲ್ಲ. ಇದು ಆಕಾಶ ಮೂರ್ತಿ ಅಂದರೆ ಸಾ ಕಾಷ್ಟ ಸಾ ಪರಾಗತಿ ಅಂತ. ಯಾವುದು ಪರಮಗತಿಯೋ ಅದಕ್ಕೆ ಕಾಷ್ಟ ಅಂತ ಕರೀತಾರೆ. ಆಕಾಶ ಮೂರ್ತಿ ಶಿವನಿಗೆ ಭೀಮ, ಅದು ಹೇಳಿದೆ ನಾನು. ಆಮೇಲೆ ಆ ಭೀಮನ ಹೆಂಡತಿ ಕಾಷ್ಟ ಅಂತ. ದಿಕ್ಸ್ವರೂಪಿಣಿಯಾಗಿರ್ತಕ್ಕಂಥ ತಾಯಿಗೆ ಇವಳಿಗೆ ಕಾಷ್ಟ ಅಂತ. ನಮಗೆ ದಿಕ್ಕಿಲ್ಲ, ಆದರೆ ನಮಗೆ ದಿಕ್ಕಿಲ್ಲ, ಅವಳು ಸರ್ವ ದಿಕ್ಕುಗಳಲ್ಲೂ ವ್ಯಾಪಿಸಿದ್ದಾಳೆ ಅಂತ. ದಿಕ್ಸ್ವರೂಪಿಣಿನೇ ಅವಳು. ವೇದಾಂತ ವಾಕ್ಯದಲ್ಲಿ ನಿಷ್ಠೆ ಇದ್ದರೆ ಅದನ್ನು ಕಾಷ್ಟ ಅಂತ ಕರೀತಾರೆ. ಆ ವೇದಾಂತ ವಾಕ್ಯಗಳಲ್ಲಿ ನಿಷ್ಠೆಯನ್ನು ಹೊಂದಿರುವುದಕ್ಕೂ ಕಾಷ್ಟ ಅಂತ ಕರೀತಾರೆ. ಅಂದರೆ ಕಾಷ್ಟ ಅಂದರೆ ನಿಷ್ಠ ಅಂತ, ವೇದಾಂತ ನಿಷ್ಠ ಅಂತ. ಆ ಕಮಲದಂತಿರುವ ನಿಷ್ಠ ಅಂದರೆ ಮರ ಒಣಗಿ ಕಟ್ಟಿಗೆ ಆಗಿ ಅಗ್ನಿಗೆ ಆಹುತಿಯಾದರೆ ಪರಮತತ್ವ ಅಥವಾ ಪರಮಗತಿಯನ್ನು ಹೊಂದತಕ್ಕಂಥ ಸ್ಥಿತಿನ ಕಾಷ್ಟ. ವೇದಾಂತ ವಾಕ್ಯ ನಿಷ್ಣಾತಂ ಕಾಷ್ಟ ಇತಿ ಕಚ್ಚತೆ ಅಂತ ಅದೊಂದು ನಿರ್ವಚನ ಇದೆ. ಹಾಗಾಗಿ ತಾಯಿ ಕಾಷ್ಟ, ಕಾಂತ. ಕಾಷ್ಟ, ಕಾಂತ, ಹಿಂದೆನೂ ಕಾಂತ ಅಂತಕ್ಕಂಥ ನಾಮ ಬಂದಿದೆ. ಹಾಗಾಗಿ ಇಲ್ಲಿ ಕೆಲವರು ಇದನ್ನು ಕಾಂತ ನಾಮವನ್ನು ಅಕಾಂತ ಅಂತ ಮಾಡ್ಕೊಂಡಿದ್ದಾರೆ. ಅಂದರೆ ಕಾಷ್ಟ ಅಲ್ಲಿ ಆಕಾರ ಅಂತ ಇರೋದ್ರಿಂದ ಅದರಲ್ಲಿ ಒಂದು ಆನ ಈ ಕಡೆಗೆ ತಗೊಂಡ್ಬಿಟ್ಟು ಕಾಂತಾಗೆ ಅಕಾಂತ ಅಂತ ಮಾಡ್ಕೊಂಡಿದ್ದಾರೆ. ಕಾಂತ ಅಂದರೆ ಪುನರುಕ್ತಿ ಆಗುತ್ತೆ ಅಂತ. ಆ್ಯಕ್ಚುಲಿ ಇಲ್ಲಿ ಪುನರುಕ್ತಿ ದೋಷ ಇಲ್ಲ, ಅದನ್ನು ಹಲವು ಬಾರಿ ಹೇಳಿದ್ದೀನಿ. ಆದರೆ ಭಾಸ್ಕರ್ ರಾಯರು ಮತ್ತು ನಾರಾಯಣ ಭಟ್ರು ಅವ್ರ ಪಾಠಗಳಲ್ಲಿ ವ್ಯತ್ಯಾಸ ಇದೆ. ಒಬ್ಬರು ಕಾಂತ ಅಂತ ಬರೆದ್ರೆ ಇನ್ನೊಬ್ಬರು ಅಕಾಂತ ಅಂತ ಬರೀತಾರೆ. ಈ ಎರಡೂ ಸರಿನೇ. ನಾವು ಯಾಕೆಂದರೆ ಆ ದೊಡ್ಡ ಮಹಾಮಹಿಮಾನ್ವಿತರು ಇಬ್ಬರೂ ಶ್ರೀವಿದ್ಯಾ ಪರವಾಗಿರ್ತಕ್ಕಂಥ ದಾಷ್ಟ್ರಾರರು, ಅದರಲ್ಲಿ ಎರಡು ಮಾತಿಲ್ಲ. ಅವರಿಬ್ಬರು ಅವರವ್ರ ದೃಷ್ಟಿಗೆ ಬಂದಿರೋದನ್ನು ಬರೆದಿದ್ದಾರೆ. ಈ ಎರಡೂ ಸರಿನೇ. ನಾವು ಯಾವುದನ್ನು ಬೇಕಾದರೂ ಸ್ವೀಕರಿಸ್ಬೋದು. ಆದರೆ ಇಲ್ಲಿ ನಾವು ಕಾಂತ ಅಂತಲೇ ಸ್ವೀಕರಿಸೋದು ಒಳ್ಳೆಯದು ಅಂತ ಅನೇಕ ಜನರ ಅಭಿಪ್ರಾಯ. ಯಾಕೆಂದರೆ ಫಸ್ಟ್ ಕಾಂತ ಅಂತಂದರೆ ಕಾಂತಿ ಸ್ವರೂಪಿಣಿ ಈ ತಾಯಿ. ಅಂದರೆ ಕಮನೀಯತ್ವಾತ್ ಕಾಂತ ಅಂತ ನಾವು ಕಾಂತದ ಬಗ್ಗೆ ಸಾಕಷ್ಟು ತಿಳ್ಕೊಂಬಿಟ್ಟಿದ್ದೀವಿ. ಅಂದರೆ ಆ ಬ್ರಹ್ಮ, ಅಂತಕ್ಕಂಥ ಬ್ರಹ್ಮ, ಸುಖ ಸ್ವರೂಪಿಣಿ, ಬ್ರಹ್ಮಸ್ವರೂಪಿಣಿ, ಪರಬ್ರಹ್ಮ ಸ್ವರೂಪಿಣಿ, ಅದನ್ನು ಕಾಂತ, ಪ್ರಕಾಶಮಾನವಾಗಿರ್ತಕ್ಕಂಥದ್ದು, ಕಾಂತಿಯನ್ನು ಹೊರಮಂಸ್ತಕ್ಕಂಥದ್ದು ಆ ಸ್ವರೂಪ ಕಾಂತ ಅಂತ. ಇನ್ನು ಅಕಾಂತ ಅಂತ ಮಾಡ್ಕೊಂಡ್ರೆ ಅಕಾಂತ ಹೆಂಗೆ ಸರಿ ಹೋಗುತ್ತೆ? ಅಂದರೆ ದುಃಖ, ಅಂದರೆ ಪಾಪ, ದುಃಖ ಪಾಪಗಳನ್ನು ಅಕಾಂತ ಅಂದರೆ ನಾಶ ಮಾಡತಕ್ಕಂಥವಳು. ಅನ್ನತಕ್ಕಂಥ ಅಂತಂದರೆ ಪಾಪ ಅಥವಾ ದುಃಖ, ಅಂತ ಅಕಗಳನ್ನು ಅಂತ ಮಾಡ್ತಕ್ಕಂಥವಳು ಅಕಾಂತ. ಎಷ್ಟು ಚೆನ್ನಾಗಿದೆ! ಏನು ಅಂದರೆ ಈ ನಾಮಗಳನ್ನು ನಿಕ್ಷೇಪ ಮಾಡಿರ್ತಕ್ಕಂಥ ವಶಿನ್ಯಾದಿ ವಾಗ್ದೇವತೆಗಳಿಗೆ ನಾವು ಮೆಚ್ಚಬೇಕೋ, ಅಥವಾ ಆ ಅರ್ಥನ ನಮಗೆ ಈ ಥರ ಎಲ್ಲ ಹೇಳ್ತಾ ಇರ್ತಕ್ಕಂಥ ಈ ನಾರಾಯಣ ಭಟ್ರು, ಇಂಥ ಶ್ರೀವಿದ್ಯಾಪರರಾಗಿರ್ತಕ್ಕಂಥ ಭಾಸ್ಕರ ರಾಯರು, ಅಂಥವ್ರನ್ನ ನಾವು ಹೊಗಳಬೇಕು ಅಂತ. ಅಂದರೆ ಯಾವಾಗಲೂ
ಆ ದೇವಿದೆ ವಾಕ್ಯ ಇದೆ, ನಾನು ನನ್ನ ಔಪಾಸಕರಲ್ಲಿರ್ತೀನಿ ಯಾವಾಗಲೂ ಅಂತ. ಅವರು ಔಪಾಸಕರೇ ದೇವತಾ ಸ್ವರೂಪ. ನನ್ನನ್ನು ಯಾರು ಔಪಾಸಕರಿದ್ದಾರೆ ಅವ್ರನ್ನೇ ನನ್ನ ಸ್ವರೂಪ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾಳೆ ಅಮ್ಮ. ಹಾಗೆ ಇಲ್ಲಿ ವಸಿನ್ಯಾದಿ ವಾಗ್ದೇವತೆಗಳಿಗೂ ಮತ್ತು ಇದಕ್ಕೆ ಆ ಭಾಷ್ಯ ಬರೆದಿರ್ತಕ್ಕಂಥ ಭಾಷ್ಯಕಾರರಿಗೂ ಒಂದು ದೊಡ್ಡ ನಮಸ್ಕಾರ. ಅಷ್ಟು ಚೆನ್ನಾಗಿ ಅಂದರೆ ಕಾಂತ ಅಂದರೆ ಇನ್ನೊಂದು ಪತಿ ಅಂತ, ಕಾಂತ ಅಂತ ಈಗ ಧರ್ಮಕಾಂತ ಅಂತ ಕರೀತಾರೆ, ಪತಿ ಅಂತ. ಅಕಾಂತ ಅಂದರೆ ಪತಿ ಇಲ್ಲದಿರುವ ನಿರ್ಗುಣ ಬ್ರಹ್ಮ. ಶಿವಶಕ್ತಿ ಅಂಥೇಳಿ ಎರಡು ವಿಭಾಗ ಮಾಡ್ಕೊಂಡಾಗ ನೋಡಿದ್ರೆ ಸತಿ ಪತಿ ಬಂತು, ಆವಾಗ ಕಾಂತ ಸರಿ ಹೋಗುತ್ತೆ. ಆ ಶಿವಶಕ್ತಿ ಆತ್ಮೈಕ್ಯ ಬಂದ ತಕ್ಷಣ ಅಕಾಂತ ಆಯ್ತು. ಅಲ್ಲಿ ಯಾರು ಪತಿನೂ ಇಲ್ಲ ಪತ್ನಿನೂ ಇಲ್ಲ, ಹಾಗಾಗಿ ಅದು ಅಕಾಂತ ಅಂತ, ಆ ಸ್ಥಿತಿ ಅಂತ. ಅಂದರೆ ಆ ಪತಿ ಪತ್ನಿ ಭಾವ ಆಧಾರ ಆಧೇಯ ಭಾವ ಅನುಸರಿಸಿದೆ. ಪರಬ್ರಹ್ಮ ವಸ್ತು ಆಧಾರಾಧೇಯ ಭಾವಕ್ಕೆ ಅತೀತವಾಗಿರೋದ್ರಿಂದ ಇಲ್ಲಿ ಕಾಂತನೂ ಸರಿನೇ ಅಕಾಂತನೂ ಸರಿನೇ. ನಾವು ಯಾವ ಸ್ಥಿತಿಯಲ್ಲಿದೆಯೋ ಆ ಸ್ಥಿತಿಗೆ ಸರಿ ಮಾಡ್ಕೋಬೋದು, ಅಥವಾ ನಮಗೆ ಯಾವುದು ಆಪ್ಯಾಯಮಾನವಾಗಿದೆಯೋ ಅದನ್ನು ನಾವು ತಗೋಬಹುದು ಅಂತ. ಇಲ್ಲಿ ಇದಕ್ಕೆ ನಾವು ಬರೀ ಇದನ್ನು ಗೊಂದಲ ಮಾಡ್ಕೊಂಡು ಕೂತ್ಕೋಬಾರ್ದು, ಇದು ಸರಿ ಅದು ಸರಿ ಅಂತ ತಿಕ್ಕಾಟ ಗೊಂದಲ ಮಾಡ್ಕೋಬಾರ್ದು. ಏನಾಗುತ್ತೆ ಅಂತಂದರೆ, ಈ ಗುರುವಾಯೂರು ಕ್ಷೇತ್ರದಲ್ಲಿ ಒಬ್ಬರು ಮಹಾನ್ ಪಂಡಿತರು, ಅವರು ಆ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತಾ ಇರ್ತಾರೆ, ತುಂಬ ಜನಗೆಲ್ಲ ಹೇಳ್ಕೊಡ್ತಿರ್ತಾರೆ. ಪಾಪ ಯಾರೋ ಒಬ್ಬ ಪಾಮರ ನಿರಕ್ಷರ ಕುಕ್ಷಿ ಬರ್ತಾನೆ, ಆ ಗುರುವಾಯೂರಪ್ಪನ ಮುಂದೆಗಡೆ ನಿಂತ್ಕೊಂಡ್ಬಿಟ್ಟು ಅವನು ವಿಷ್ಣು ಸಹಸ್ರನಾಮ ಹೇಳ್ತಾ ಇರ್ತಾನೆ. ವಿಷ್ಣು ಸಹಸ್ರನಾಮ ಹೇಳ್ಬೇಕಾದ್ರೆ ಅಲ್ಲಿ ಪದ್ಮನಾಭೋ ಮರಪ್ರಭು ಅಂತ ಬರುತ್ತೆ. ಇವನು ಪದ್ಮನಾಭೋ ಮರಪ್ರಭು 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 ಅಂತ ಇರ್ತಾನೆ. ಈ ಪಂಡಿತರು ಬಂದ್ಬಿಟ್ಟು, ಎಂಥದಪ್ಪ ಮರಪ್ರಭು ಅಂತ ಹೇಳ್ತೀಯ, ಅಮರಪ್ರಭು ಅದು ಅಷ್ಟು ಗೊತ್ತಾಗೋದಿಲ್ವ ನಿನಗೆ ಅಂತ ತಿದ್ದು ಬಿಡ್ತಾರೆ. ಸರಿ ಆಯಿತು, ಅವನು ಗೊತ್ತಿಲ್ಲ ಸ್ವಾಮಿ ತಪ್ಪಾಯಿತು ಅಂತಾನೆ. ಆಯ್ತಾ ಸರಿನಾ ಮರಪ್ರಭುನ ಅಂತ ಮರಪ್ರಭು ಅಂತ, ಮರಪ್ರಭು ಅಂತೆಲ್ಲ ಅಮರಪ್ರಭು ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ರಾತ್ರಿ ಹೋಗ್ತಾರೆ, ಮನೇಲಿ ಮಲ್ಕೋತಾರೆ. ಸ್ವಪ್ನ ಆಗುತ್ತೆ. ನಾರಾಯಣ ಬರ್ತಾನೆ, ಅಲ್ಲಪ್ಪ ಏನಪ್ಪ ನೀನು ಇಷ್ಟು ದೊಡ್ಡ ಪಂಡಿತ ಆಗಿದೆಯಾ, ಅಮರಪ್ರಭು ಅಂದರೆ ಮರಪ್ರಭು, ಹಂಗಾರೆ ಅಮರರಿಗೆ ಮಾತ್ರ ನಾ ಪ್ರಭು, ನಾನು ಮರರಿಗೆ ಪ್ರಭು ಅಲ್ವಾ? ಅಂದರೆ ಯಾರು ಅಮರರು ಅವ್ರಿಗೆ ಮಾತ್ರ ಪ್ರಭುನಾ? ಮರರ ಅಂದರೆ ಮರಣ ಇರೋರಿಗೆ, ಅಮರ ಅಲ್ಲರು ಅಲ್ಲದೇ ಇದ್ದವರಿಗೆ ನಾನು ಪ್ರಭು ಅಲ್ವಾ ಅಂತ ಕೇಳ್ತಾನಂತೆ. ಕೆನ್ನೆಗೆ ಹಾಕೊಂಡು, ಅಯ್ಯೋ ತಪ್ಪಾಯಿತು ಅಂತ. ಅಂದರೆ ನೋಡಿ, ಆ ಭಗವಂತ ಯಾರ ಹತ್ರ ಯಾವ ಥರ ನಾವು ಇನ್ನೊಬ್ರದ್ದು ತಪ್ಪು ಹೇಳಬಾರ್ದು. ನಾವು ನಮ್ಮ ಗುರುಗಳು ಹೇಳ್ತಾ ಇದ್ರು, ನೀನು ಸರಿಯಾಗಿ ಹೇಳ್ಕೊಳಪ್ಪ, ಆದರೆ ಬೇರೆಯವರು ತಪ್ಪು ಹೇಳ್ತಾ ಇದ್ರೆ ನೀನು ತಪ್ಪು ಹೇಳ್ತಿದ್ದೆ ಅಂತ ನಿಲ್ಲಿಸ್ಬಾರ್ದು, ಅವ್ರಿಗೆ ಹೇಳಬಾರ್ದು. ಈಗ ನಾವು ಅದಕ್ಕೆ ಈಗ ಹೇಳಕ್ಕೆ ಹೊರಟಾಗಲೇ ಇಂಥ ಕಡೆ ತಪ್ಪಾಗುತ್ತಪ್ಪ ಎಚ್ಚರಾಗಿರಿ ಅಂತ ಹೇಳ್ತೀವಿ. ಆದರೆ ಯಾರಾದ್ರೂ ಹೇಳ್ತಾ ಇರ್ಬೇಕಾದ್ರೆ ನಿಲ್ಲಿಸ್ಬಿಟ್ಟು ನೀವು ತಪ್ಪು ಹೇಳ್ತಿದ್ದೀರ ಹಿಂಗೆ ಹೇಳಿ ಅಂತ ಖಂಡಿತ ಮಾಡಬಾರ್ದು. ನಾನು ಆ ಕೆಲಸ ಮಾಡಲ್ಲ, ಯಾರೂ ಮಾಡಬಾರ್ದು. ಯಾಕೆಂದರೆ ಅವ್ರ ಹತ್ರ ಯಾವ ರೀತಿ ಹೇಳಿಸ್ಕೋಬೇಕೋ ಆ ರೀತಿ ಭಗವಂತ ಅದಕ್ಕೆ ಅದು ಹಾಗೆ ನಿಯಮ ಇರುತ್ತೆ. ಅವ್ರು ಹಾಗೆ ಹೇಳಬೇಕು ಅಂತ ಅವ್ರು ಹಾಗೆ ಹೇಳಿಸ್ಕೊತಾರೆ. ಆದರೆ ಗೊತ್ತಿದ್ದು ನಾವು ತಪ್ಪು ಮಾಡಬಾರ್ದು, ಅದು ಬೇರೆ ವಿಚಾರ. ಆದರೆ ಇಲ್ಲಿ ಈ ಅಕಾಂತ ಬಂದಾಗ ಈ ಆ ಪಂಡಿತರ ಇದು ನನಗೆ ಬಂತು ಕತೆ, ಅದಷ್ಟು ಅದ್ಭುತವಾಗಿದೆ ಅಲ್ಲಿ. ಹಾಗಂದರೆ ನಾವು ಏನು ಹೇಳಿದ್ರು ತತ್ವ ವಿಚಾರಕ್ಕೆ ಬಂದಾಗ ತತ್ವ ಒಂದನ್ನೇ ಪ್ರತಿಪಾದನೆ ಮಾಡುತ್ತೆ, ಒಂದೇ ಇದು ಸತ್ಸ್ವರೂಪ, ಭಗವಂತನ ಸ್ವರೂಪನೇ ಸತ್ತು. ಆ ಸತ್ತನ್ನು ನಾವು ಕಾಣ್ಕೋಬೇಕು ಅಂತಕ್ಕಂಥದ್ದು. ಕಾಂತಾರ್ಧ ವಿಗ್ರಹ. ಇಲ್ಲಿ ವಿಗ್ರಹ, ಕಾಂತ ಅಕಾಂತನೂ ಸರಿನೇ. ಕಾಂತಾರ್ಧ ವಿಗ್ರಹ ಅಂತಂದರೆ ನಾವು ಹಿಂದೆ 392ನೇ ನಾಮ ಶ್ರೀಕಂಠಾರ್ಧ ಶರೀರಿಣಿ ಅಂತ ಅರ್ಧನಾರೀಶ್ವರ ತತ್ವ ಪ್ರತಿಪಾದನೆ ಮಾಡ್ತಕ್ಕಂಥ ನಾಮ. ಇಲ್ಲಿ ಕಾಂತ ಅಂತಂದರೆ ಪತಿ ಅಂತ ತಗೊಂಡ್ರೆ, ಪತಿ ಅಂದರೆ ಪರಮೇಶ್ವರಿ. ಕಾಂತಾರ್ಧ ವಿಗ್ರಹ, ಅರ್ಧ ಪತಿ ವಿಗ್ರಹ. ಅಮ್ಮನವ್ರ ಸ್ವರೂಪ ಹೆಂಗೆ, ಅರ್ಧನಾರೀಶ್ವರ, ಅರ್ಧ ಅಮ್ಮನವರು ಅರ್ಧ ಶಿವ. ಶಿವಂದು ಹೇಳ್ಬೇಕಾದ್ರೆ ನಾವು ಹೆಂಗೆ ಹೇಳ್ತೀವಿ, ಅರ್ಧ ಶಿವ ಅರ್ಧ ಶಕ್ತಿ ಅಂತಲೇ. ಹಾಗೆ ಒಟ್ಟು ಆ ಅರ್ಧನಾರೀಶ್ವರ ತತ್ವ ಪ್ರತಿಪಾದನೆ ಮಾಡ್ತಕ್ಕಂಥ ನಾಮ ಕಾಂತಾರ್ಧ ವಿಗ್ರಹ. ಇನ್ನು ಶ್ರೀಚಕ್ರ ಸ್ವರೂಪನೂ ಅಷ್ಟೇ, ಕಾಂತ ಅಕಾಂತಾರ್ಥ ವಿಗ್ರಹ. ಅದು ಶ್ರೀಚಕ್ರ ಸ್ವರೂಪಕ್ಕೂ ಅನ್ವಯ ಆಗುತ್ತೆ. ಕಾಂತಾರ್ಧ ವಿಗ್ರಹ. ಮುಂದಿನ ನಾಮ ಕಾರ್ಯಕಾರಣ ವಿನಿರ್ಮುಕ್ತ ಕಾಮಕೇಲಿ ತರಂಗಿತ. ಅದ್ಭುತವಾದ ನಾಮ. ಕಾರ್ಯಕಾರಣ ವಿನಿರ್ಮುಕ್ತ. ಕಾರ್ಯಕಾರಣ ಯಾವುದಾದ್ರೂ ಇದನ್ನು ಕಾಸ್ ಆ್ಯಂಡ್ ಎಫೆಕ್ಟ್ ಥಿಯರಿ ಅಂತ ಕರೀತಾರೆ. ಏನೇ
ವಿಚಾರ ಆಗಬೇಕಾದ್ರೆ ಒಂದು ಕಾರ್ಯ ಗತಿಸಿದೆ ಅಂದರೆ ಅದಕ್ಕೊಂದು ಕಾರಣ ಇರಬೇಕು. ಆ ಕಾರಣನೇ ಅದೇ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ. ಆ ಕಾರಣದಿಂದ ಒಂದು ಕಾರ್ಯ ಆಗುತ್ತೆ, ಕಾರ್ಯದಿಂದ ಕಾರಣ, ಕಾರ್ಯದಿಂದ ಒಂದು ಕಾರಣ ಇರುತ್ತೆ, ಕಾರಣದಿಂದ ಕಾರ್ಯ ಆಗುತ್ತೆ. ಹಾಗಾಗಿ ಕಾರ್ಯಕಾರಣ ವಿನಿರ್ಮುಕ್ತ. ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಪಂಚ ಬ್ರಹ್ಮಾಂಡದಲ್ಲೇ ಇರತಕ್ಕಂಥ ಪ್ರತಿಯೊಂದು ಅದಕ್ಕೆ ಕಾರ್ಯಕಾರಣ ಇದೆ. ಆದರೆ ಈ ಪ್ರಪಂಚ ನಿರ್ಮಾತೃ ಯಾರಿದ್ದಾರೆ, ಪರಬ್ರಹ್ಮ ಸ್ವರೂಪ ಪರಮೇಶ್ವರಿ, ಅವರಿಗೆ ಯಾವ ಕಾರ್ಯವೂ ಇಲ್ಲ, ಕಾರಣವೂ ಇಲ್ಲ. ಅದಕ್ಕೆ ಕಾರಣವೇ ಇಲ್ಲ, ಅದೇ ಮಹಾಕಾರಣ. ಹಾಗಾಗಿ ಅಲ್ಲಿ ಕಾರ್ಯವೂ ಇಲ್ಲ, ಕಾರಣವೂ ಇಲ್ಲ. ಹಾಗಾಗಿ ಕಾರ್ಯಕಾರಣ ವಿನಿರ್ಮುಕ್ತ, ಕಾರ್ಯಕಾರಣಗಳು ವಿನಿರ್ಮುಕ್ತವಾದ ಸ್ಥಿತಿ ಅಮ್ಮನವರದ್ದು ಅಂತ. ಇಲ್ಲಿ ಕಲ್ಪನಾರಹಿತ ಆದಮೇಲೆ ಈ ನಾಮಗಳನ್ನು ಇಟ್ಟಿರೋದು ವಿಶೇಷತೆಯನ್ನು ನಾವಿಲ್ಲಿ ಗಮನಿಸಬೇಕು. ಯಾರಾದರೂ ತಯಾರಿಸಿದ್ರೆ ಅದು ಕಲ್ಪನೆಯಿಂದ ತಯಾರಿಸಿರ್ತಕ್ಕಂಥ, ಕಲ್ಪನೆ ಬರುತ್ತೆ, ಕಲ್ಪನೆಯಿಂದ ತಯಾರಿಸ್ತಾರೆ. ಆದರೆ ಅದು ರಹಿತವಾಗಿರ್ತಕ್ಕಂಥದ್ದು, ಅಂದರೆ ವಿಕಾರವಿಲ್ಲದ್ದು. ಯಾವ ಕಲ್ಪನೆಯಿಂದ ತಯಾರಿಸಲ್ಪಟ್ಟಿದೆಯೋ ಅದಕ್ಕೊಂದು ವಿಕಾರ ಇರುತ್ತೆ. ಪ್ರಪಂಚ ವಸ್ತು ಎಲ್ಲ ವಿಕಾರ ವಸ್ತುಗಳು, ವಿಕಾರ ಹೊಂದುತ್ತವೆ. ಆದರೆ ಇದು ವಿಕಾರ ಇಲ್ಲೇ ಇರ್ತಕ್ಕಂಥದ್ದು. ಯಾರು ತಯಾರಿಸಿದರೂ ಆ ಕಲ್ಪನೆ ವಿಕಾರ ಇಲ್ಲೇ ಇರ್ತಕ್ಕಂಥದ್ದು. ಕಾರ್ಯವಾದ ಜಗತ್ತಿಗೂ ಇದರೊಂದು 2-3 ಅರ್ಥವನ್ನು ನೋಡ್ಬೋದು ಈ ಕಾರ್ಯಕಾರಣ ವಿನಿರ್ಮುಕ್ತಗೆ. ಆಯಿತಾ? ಕಾರ್ಯವಾದ ಜಗತ್ತಿಗೂ ಆ ಜಗತ್ತಿನ ಸೃಷ್ಟಿಗೆ ಕಾರಣವಾದ ತಮಃಪ್ರಧಾನವಾದ ಪ್ರಕೃತಿಗೂ ಉಪಾದಾನ ಕಾರಣ ಇದೆ. ಇದಕ್ಕೆ ನಿಮಿತ್ತ ಕಾರಣನಾದ ಈಶ್ವರನಿಗೂ ಅತೀತವಾಗಿರುವ ಪರಬ್ರಹ್ಮ ಸ್ವರೂಪಿಣಿನೇ ಈ ತಾಯಿ. ಹಾಗಾಗಿ ಕಾರ್ಯಕಾರಣ ವಿನಿರ್ಮುಕ್ತ. ಇನ್ನೊಂದು ಅರ್ಥ, ನತಸ್ಯ ಕಾರ್ಯಂ ಕಾರಣಂಚ ವಿದ್ಯತೆ. ತನ್ನ ಉತ್ಪತ್ತಿಗೆ ಬೇರೊಂದು ಕಾರಣವಿಲ್ಲ ಮತ್ತು ತಾನು ಬೇರೊಂದು ಅಂದರೆ ಇನ್ನೊಂದರಿಂದ ಹುಟ್ಟಿದ ಕಾರ್ಯವಲ್ಲ ಅಂತ ಅಮ್ಮನವರ ಸ್ವರೂಪ. ಅದಾಗಿರೋದ್ರಿಂದ ಇಲ್ಲಿ ಕಾರ್ಯಕಾರಣ ವಿನಿರ್ಮುಕ್ತ ಅಂತ ನಾವು ಅರ್ಥ ಮಾಡ್ಕೋಬೋದು. ಇಲ್ಲಿ ಆ ಕಾರ್ಯಕಾರಣಾದಿಗಳು ಇಲ್ಲದೇ ಇರತಕ್ಕಂಥದ್ದು ಅಂತ. ಅದೇ ನತಸ್ಯ ಕಾರ್ಯಂ ಕಾರಣಂಚ ವಿದ್ಯತೆ ಅಂತ ಇದು ಶ್ವೇತಾರ ಉಪನಿಷತ್ನಲ್ಲಿ ಬರುತ್ತೆ. ಇನ್ನು ಮುಂದಿನ ನಾಮ ಕಾಮಕೇಳಿ ತರಂಗಿತ. ಇದು ಇಲ್ಲಿ ಈ ನಾಮಕ್ಕೆ ವಾಮಾಚಾರ ಪರವಾದ ಏನೇನೋ ಅರ್ಥಗಳನ್ನು ಮಾಡ್ತಾರೆ. ನಮ್ಮ ಒಂದು ಬುದ್ಧಿ ಅಸುರಿ ಪ್ರಧಾನವಾದ ಬುದ್ಧಿ ಬಂದುಬಿಟ್ರೆ ವಿಪರೀತಾರ್ಥಗಳು ಬರುತ್ತೆ. ನಾವು ಮೊದಲಿಂದಲೂ ನೋಡ್ಕೊಂಬಂದಿದ್ದೀವಿ. ಇವಾಗ ನೋಡೋಣ, ಕಾಮಕೇಳಿ ತರಂಗಿತ ಅಂತಂದರೆ ಏನು ಅರ್ಥ ಬರುತ್ತೆ ಅಂತ. ತರಂಗ ಅಂತಂದರೆ ಏನು? ತರಂಗ ಅಂದರೆ ಫ್ರೀಕ್ವೆನ್ಸಿ ಅಂತ. ತರಂಗ ಅಂತಂದರೆ ಅನಂತ ತರಂಗಗಳು, ಒಂದು ಹಿಂದ್ಗಡೆ ಬರ್ತಕ್ಕಂಥ ತರಂಗಗಳು. ಕೇಳಿ ಅಂತಂದರೆ ಲೀಲಾ ಅಂತ. ಲೀಲಾ ಅಂತಂದರೆ ಕಾಮ ಅಂದರೆ ಆನಂದ ಅಂತ ನಾವು ನೋಡಿದ್ದೀವಿ. ಆನಂದ ಸ್ವರೂಪ ಕಾಮ ಅಂತ ಅಂದರೆ ಆನಂದ ವ್ಯಕ್ತೀಕರಣ ಅನಂತವಾಗಿ ತರಂಗಪ್ರಾಯವಾಗಿ ಹೊರಹೊಮ್ಮತ್ತಿರುವುದು ಅಂತಕ್ಕಂಥ ತತ್ವಾರ್ಥನೆ ತಗೋಬೇಕು ಈ ಒಂದು ನಾಮಕ್ಕೆ, ಕಾಮಕೇಳಿ ತರಂಗಿತ ಅಂತ. ಇಲ್ಲಿ ಕಾಮ ಅಂದರೆ ಪರಮೇಶ್ವರ, ಕಾಮೇಶ್ವರ ಪರಮೇಶ್ವರನಲ್ಲಿ ಒಂದು ಕಾಮನೆ ಬಂತು. ಏನು ಕಾಮ? ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಆಸೆ ಬಂತು. ಅದು ಆನಂದ ಸ್ವರೂಪವಾದ ಶಿವಶಕ್ತಿ. ಆ ಶಿವಶಕ್ತಿ ಕ್ರೀಡಾಸಕ್ತಿ ತರಂಗದಿಂದ ಪಂಚಕೃತ್ಯ ನಡೆದು ಆ ಪಂಚೀಕೃತವಾದ ಪ್ರಪಂಚ ಉತ್ಪನ್ನವಾಯಿತು. ಆ ಶಿವಶಕ್ತ್ಯಾತ್ಮೈಕ್ಯ ಸ್ವರೂಪ, ಆ ಶಿವಶಕ್ತ್ಯಾತ್ಮೈಕ್ಯ ಸ್ವರೂಪದ ಆನಂದ ಸ್ವರೂಪದ ಆ ಶಿವಶಕ್ತಿಯ ಕ್ರೀಡಾಸಕ್ತಿ ತರಂಗ ಪಂಚೀಕೃತವಾದ ಪ್ರಪಂಚವನ್ನು ನಿರ್ಮಾಣ ಮಾಡ್ತು. ಅದು ತರಂಗವಾಗಿ ಹೊರಹೊಮ್ಮಿತು. ಆ ಪ್ರಪಂಚ ನಿರ್ಮಾಣ ಆಯಿತು. ಅದಕ್ಕೆ ಕಾಮಕೇಳಿ ತರಂಗಿತ. ಇನ್ನು ಶ್ರೀಚಕ್ರಪರವಾದ ಅರ್ಥ ತಗೊಂಡ್ರೆ ಆ ಬಿಂದುವಿನಲ್ಲಿರ್ತಕ್ಕಂಥ ಅಮ್ಮನವರು ಕಾಮಕೇಳಿಯಿಂದ ತರಂಗವಾಗಿ ತ್ರಿಕೋಣ, ವಸುಕೋನ ಇತ್ಯಾದಿ ಆ 9 ಆವರಣಗಳಲ್ಲೂ ತರಂಗವಾಗಿ ಹರಡಿ ಆ ಶ್ರೀಚಕ್ರ ನಿರ್ಮಾಣವಾಯಿತು ಅಂತ. ಹಾಗಾಗಿ ಇದನ್ನೂ ಮಹಾಕಾಮೇಶ್ವರಿ, ಶ್ರೀಚಕ್ರದಲ್ಲಿರ್ತಕ್ಕಂಥ ಮಹಾಕಾಮೇಶ್ವರಿ ಸ್ವರೂಪಿಣಿ ಕಾಮಕೇಳಿ ತರಂಗಿತ ಅಂತಕ್ಕಂಥದ್ದು. ಇನ್ನು ಇದಕ್ಕೆ ಈ ಒಂದು ಕಾರ್ಯಕಾರಣ ವಿನಿರ್ಮುಕ್ತ, ಕಾಮಕೇಳಿ ತರಂಗಿತ,
ಕನತ್ ಕನತ್ಕ ತಾ ಕನತ್ ಕನಕ ತಾಟ ಕನತ್ ಕನಕ ತಾಟಂಕ. ಇದು ಮತ್ತೆ ದಿವ್ಯಮಂಗಳ ವಿಗ್ರಹ ಸ್ವರೂಪಕ್ಕೆ ಬಂದ್ಬಿಡ್ತದೆ ಪರಮಾರ್ಥ ತತ್ವದಿಂದ. ಕನತ್ ಕನಕ ತಾಟಂಕ. ಕನತ್ ಅಂದರೆ ಹೊಳಿತಾ ಇರ್ತಕ್ಕಂಥದ್ದು, ಬ್ರಿಲಿಯಂಟ್ ಅಂತ, ಬ್ರೈಟ್, ತುಂಬ ಹೊಳಿತಾ ಇರ್ತಕ್ಕಂಥದ್ದು. ಕನಕ ಅಂತಂದರೆ ಸುವರ್ಣ, ಸುವರ್ಣನೇ ಹೊಳೆಯುತ್ತೆ. ಆ ಸುವರ್ಣದ ಪ್ರಕಾಶ ಕನತ್ ಕನಕ, ಅದಕ್ಕೆ ಸುವರ್ಣಕ್ಕೆ ಸುವರ್ಣ. ತಾಟಂಕ, ಅದರ ಒಂದು ತಾಟಂಕಗಳನ್ನು ಹೊಂದಿರತಕ್ಕಂಥ, ಅಂದರೆ ಸೌಮಂಗಲ್ಯವನ್ನು ಸೂಚಿಸುವಂಥ ಮಿನುಗುಟ್ಟುವ ಚಿನ್ನದ ಓಲೆಗಳನ್ನು, ತಾಟಂಕ ಅಂದರೆ ಓಲೆಗಳನ್ನು ಕಿವಿಯಲ್ಲಿ ಧರಿಸಿರ್ತಕ್ಕಂಥವಳು ಅಂತ. ಇದು ತಾಟಂಕ ಯುಗಳೀಭೂತ ತಪನೋಡುಪ ಮಂಡಲದಲ್ಲೂ ಇದನ್ನು ನಾವು ನೋಡಿದ್ದೀವಿ. ಅದೇ ಅರ್ಥದ ಹಿನ್ನೆಲೆಯಲ್ಲಿ ಇಲ್ಲಿ ಕನತ್ ಕನಕ ಅಂದರೆ, ಕನತ್ ಅಂದರೆ ಪ್ರಕಾಶಿಸ್ತಕ್ಕಂಥದ್ದು, ಕನಕ ಅಂತಂದರೆ ಬಂಗಾರ, ತಾಟಂಕ ಅಂದರೆ ಓಲೆ ಅಂತ. ಇದನ್ನೇ ಹಿರಣ್ಯವರ್ಣಾಂ ಹರಿಣೀಂ ಅಲ್ಲಿ ಹೇಳಿರ್ತಕ್ಕಂಥದ್ದು. ತಾಟಂಕ ಅಂದರೆ ಇನ್ನೊಂದು ಅರ್ಥ ಗುರುವಕ್ಷರ ಅಂತ. ಗುರುವಾಕ್ಷರ ಅಂತಂದರೆ ಗುರು ಲಘು ಅಂತ ಅಕ್ಷರಗಳಿಗೆ ಎರಡು ಭೇದ ಇದೆ. ಆ ಗುರುವಕ್ಷರ ಅಂದರೆ ದೀರ್ಘಾಕ್ಷರ, ದೀರ್ಘಾಕ್ಷರಕ್ಕೆ ಗುರು ಅಕ್ಷರ ಅಂತ ಕರೀತಾರೆ. ಹಾಗಾಗಿ ತಾಟಂಕ ಅಂತ. ಹಿರಣ್ಯವರ್ಣ ಅಂದರೆ ತೇಜಸ್ಸೇ ಕನಕ, ಆ ತೇಜಸ್ಸೇ ಕನಕ. ಅದು ಹಿರಣ್ಯವರ್ಣ ಅಂದರೆ ಗೋಲ್ಡನ್ ಕಲರ್, ಅಂದರೆ ಬಂಗಾರ ವರ್ಣ. ಆ ಬಂಗಾರ ವರ್ಣಕ್ಕೆ ಬಂಗಾರ. ಪ್ರಪಂಚದಲ್ಲಿ ತೇಜೋಮಯವಾದ ಓಂಕಾರ, ಹ್ರೀಂಕಾರ, ಕ್ಲೀಂಕಾರಾದಿ ಬೀಜಾಕ್ಷರಗಳು ಪ್ರಕಟ ಪ್ರಣವದಿಂದ ಗುಪ್ತ ಪ್ರಣವದವರೆಗೆ ಬರ್ತಕ್ಕಂಥ ಪ್ರತಿಯೊಂದೂ ಆ ಸ್ವರೂಪದಲ್ಲಿದೆ. ಆ ರಹಸ್ಯವನ್ನು ಇಲ್ಲಿ, ಆ ಮಂತ್ರ ರಹಸ್ಯವನ್ನು, ಆ ಬೀಜಾಕ್ಷರ ಒಂದು ಸ್ವರೂಪವನ್ನು ವರ್ಣನೆ ಮಾಡ್ತಕ್ಕಂಥ ನಾಮ ಕನತ್ ಕನಕ ತಾಟಂಕ. ಇಲ್ಲಿ ಆ ಕಿವಿಯೊಳಗಿರ್ತಕ್ಕಂಥ ತಾಟಂಕಗಳ ಶಕ್ತಿಯಿಂದಾಗಿ ಶಿವ ಅಮರನಾಗಿದ್ದಾನೆ ಅಂತ ಅಲ್ಲಿ ಕವಿ. ಅಂದರೆ ಆ ಘೋರವಾದ ಹಾಲಾಹಲವನ್ನು ಶಿವ ಕುಡಿತಾನೆ. ಯಾವುದು ಆ ದೇವತೆ ರಾಕ್ಷಸರು ಸಮುದ್ರ ಮಂಥನ ಮಾಡಿದಾಗ ಹಾಲಾಹಲ ವಿಷ ಉತ್ಪತ್ತಿ ಆಗುತ್ತೆ. ಆ ಹಾಲಾಹಲ ವಿಷ ಉತ್ಪತ್ತಿ ಆದಾಗ ಪರಮೇಶ್ವರ ಆ ವಿಷನೆಲ್ಲ ಕುಡಿದು ಬಿಡ್ತಾನೆ. ಆವಾಗ ಪರಮೇಶ್ವರಿ ಬಂದ್ಬಿಟ್ಟು ಆ ವಿಶುದ್ಧ ಚಕ್ರದಲ್ಲಿ ಹಿಡ್ಕೊಂಡ್ಬಿಡ್ತಾನೆ. ಕೈ ಹಿಡಿದಾಗ ಅವನು ನೀಲಕಂಠ. ಆಗ ಹಾಲಾಹಲ ಕುಡಿದ್ರೂ ಅವನು ಹೇಗೆ ಬದುಕಿದ್ದಾನೆ ಅನ್ನೋದಕ್ಕೆ ಇಲ್ಲಿ ಆ ಅಮ್ಮನವರ ಶ್ರೀವಿದ್ಯಾಪರವಾದ ಇವರು ಹೇಳ್ತಕ್ಕಂಥದ್ದು, ಆ ಘೋರವಾದ ಹಾಲಾಹಲ ಕುಡಿದ್ರೂ ನಿನ್ನ ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರು ವರ್ಣನೆ ಮಾಡಿರ್ತಕ್ಕಂಥದ್ದು, ಬಹುಶಃ 28ನೇ ಶ್ಲೋಕ. ನಿನ್ನ ಕಿವಿಯೋಲೆಯ ತಾಟಂಕ ಶಕ್ತಿಯಿಂದ ಶಿವ ಅಮರರಾಗಿದ್ದಾನೆ. ಘೋರವಾದ ಹಾಲಾಹಲನ್ನು ಕುಡಿದ ನಂತರನೂ ಸಹ ಅವನು ಅಮರನಾಗಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಅಂದರೆ ಆ ತಾಟಂಕಗಳನ್ನು ನೋಡ್ಕೊಂಡೇ ಅವನು ಅಮರನಾಗಿದ್ದಾನೆ ಅಂತ. ಅಂದರೆ ನಿನ್ನ ತಾಟಂಕನೇ ಸೌಮಂಗಲ್ಯವನ್ನು ಸೂಚಿಸುತ್ತೆ ಅಂತ. ಆ ನಿನ್ನ ಸೌಮಂಗಲ್ಯತ್ವದಿಂದ ಅಮ್ಮ ಸೌಮಂಗಲ್ಯ ಆಗಿರಬೇಕು ಅಂತಂದರೆ ಪತಿ ಇರಬೇಕು. ಹಾಗಾಗಿ ಅವನು ಅಮರ ಆಗಿದ್ದಾನೆ ಅಂತ. ನೀನು ನಿತ್ಯ ಸೌಮಂಗಲ್ಯ ಯಾವಾಗಲೂ. ಪರಮೇಶ್ವರನಿಗೆ ಅಮರತ್ವ ನಿನ್ನ ಸೌಮಂಗಲ್ಯದಿಂದ ಬಂದಿದೆ ಅಂತಕ್ಕಂಥ ಅರ್ಥ. ಅಂದರೆ ಆ ಸೂರ್ಯಚಂದ್ರರೇ ಆ ಸೂರ್ಯಚಂದ್ರರನ್ನು ಕಣ್ಣಿಗೆ ಮತ್ತು ತಾಟಂಕಕ್ಕೆ ಎಲ್ಲ ಹೋಲಿಸಿರ್ತಕ್ಕಂಥದ್ದು. ಹಾಗಾಗಿ ಆ ಸೂರ್ಯಚಂದ್ರರೇ ದೇವಿಯ ಕಿವಿಯೋಲೆಗಳು ಅಂತ ಹೇಳ್ತಕ್ಕಂಥದ್ದು. ಹೀಗಾಗಿ ಕನತ್ ಕನಕ ತಾಟಂಕ. ಲೀಲಾ ವಿಗ್ರಹಧಾರಿಣಿ. ಲೀಲಾ ವಿಗ್ರಹಧಾರಿಣಿ ಅಂದರೆ ಲೀಲಾ ಅನಾಯಾಸೇನ ಕೃತಂ ಇದು ಲೀಲಾ ಅಂತ. ಲೀಲಾ ಅಂತಂದರೆ ಅಮ್ಮನಿಗೆ ಅನಾಯಾಸ, ಅಂದರೆ ಮಕ್ಕಳ ಆಟದಂತೆ ಹಲವಾರು ರೂಪಗಳನ್ನು ಅಮ್ಮಂಗೆ ರೂಪ ಬದಲಾವಣೆ ಮಾಡ್ತಕ್ಕಂಥದ್ದು ಅಂದರೆ ಮಕ್ಕಳ ಆಟ. ಲೀಲಾ ವಿಗ್ರಹಧಾರಿಣಿ ಅಂದರೆ ಆ ಲೀಲೆ, ಅವಳ ಒಂದು ಲೀಲೆಗೋಸ್ಕರ ಎಷ್ಟು ವಿಗ್ರಹ, ಆ ರೂಪ ವೈಭವ ನೋಡಬೇಕು. ಆ ಬಂಡಾಸುರ ವಧೆ ನೋಡಿದಾಗ ಅಷ್ಟು ಕೋಟಿ ಶಕ್ತಿ ಸೈನ್ಯ ಆಗಿ ಬರ್ಬೇಕಾದ್ರೆ ಅದರೊಳಗಡೆ ಬರ್ತಕ್ಕಂಥ ವಶಿನ್ಯಾದಿ ವಾಗ್ದೇವತೆಗಳು ಅವಳೊಳಗಿಂದಲೇ ಬರೋದು. ಅದು ಅವಳ ಸ್ವರೂಪನೇ, ಅವಳ ರೂಪವೇ. ವಶಿನ್ಯಾದಿ ವಾಗ್ದೇವತೆಗಳು ಬೇರೆ ಅಲ್ಲ, ಆ ಪರಮೇಶ್ವರಿ ಬೇರೆ ಅಲ್ಲ. ಶ್ಯಾಮಲ ವಾರಾಹಿ ಈ ಕಡೆ ಬರ್ತಾರೆ, ಮಂತ್ರಿಣಿ ದಂಡಿನಿ ಅವ್ರು ಬಂದಾಗ ಅದು ಆ ಸ್ವರೂಪನೂ ಅಮ್ಮನವರಿಂದ ಹೊರಗೆ ಬರುತ್ತೆ. ಬಾಲ ಅದು ಹೊರಗಡೆ ಬರುತ್ತೆ, ಅದು ಅದೇ ಥರನೇ. ಜ್ವಾಲಾಮಾಲಿನಿ ಕಾಕ್ಷಿಪ್ತ ಸೈನ್ಯ ಬರುತ್ತೆ. ಪ್ರತಿಯೊಂದು ಒಂದೊಂದು ಸೈನಿಕರು ಅಮ್ಮನ ಸ್ವರೂಪನೇ. ಆಮೇಲೆ 64 ಕೋಟಿ ಯೋಗಿನಿ ಗಣಸೇವಿತ ಯೋಗಿನಿ ದೇವತೆಗಳು ಅಮ್ಮನವ್ರ ಸ್ವರೂಪನೇ. ಹೀಗಾಗಿ ಒಂದೇ ಎರಡೇ ಬಾಲ, ಎಷ್ಟು ನಾಮಗಳು, ಎಷ್ಟು ರೂಪಗಳು, ಎಷ್ಟನ್ನ ನಾವು ನೋಡ್ಕೊಂಬಂದಿವಿ. ಇನ್ನೂ ಮುಂದೆ ನೋಡೋದಿದೆ ತುಂಬ. ಆ ಎಲ್ಲ ಲೀಲಾ ವಿಗ್ರಹಧಾರಿಣಿ. ಆ ಲೀಲಾ ವಿಗ್ರಹ ಧಾರಿಣಿ. ಅವಳು ಯಾವಾಗ ಹೆಂಗೆ ಬೇಕೋ ಅದನ್ನು ಎಷ್ಟು ನಿರಾಯಾಸವಾಗಿ ಅಮ್ಮ
ಅನಾಯಾಸೇನ ಕೃತಂ ಇತಿ ಲೀಲಾ ಅಂತ, ಅನಾಯಾಸವಾಗಿ ಅಷ್ಟು ಸುಲಭವಾಗಿ ರೂಪವನ್ನು ಬದಲಾವಣೆ ಮಾಡ್ತಾಳೆ ಆ ಭಕ್ತರಿಗೋಸ್ಕರ. ಇಲ್ಲಿ ಮುಂದೆ ಕ್ಷಿಪ್ರಪ್ರಸಾದಿನಿ ಅಂತ ನಾಮ ಬರುತ್ತೆ. ಅಂದರೆ ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ. ಇದನ್ನು ಹಲವು ಬಾರಿ ರಾಮತಾಪನಿ ಉಪನಿಷತ್ತಲ್ಲಿ ಬರ್ತಕ್ಕಂಥ ಒಂದು ಇದು. ಉಪಾಸಕರಿಗೋಸ್ಕರ ಬ್ರಹ್ಮ ರೂಪವನ್ನು ಧರಿಸ್ತಾನಂತೆ, ಹೆಂಗೆ ಬೇಕೋ ಹಾಗೆ. ಸಗುಣ ಸಾಕಾರ ರೂಪ ಯಾಕೆ ಬರುತ್ತೆ ಅಂದರೆ ಉಪಾಸಕರ ಒಂದು ಅವರ ಒಂದು ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ದೇವಿ ಧರಿಸ್ತಕ್ಕಂಥದ್ದು ಅಂತ. ಲೀಲಾ ವಿಗ್ರಹಧಾರಿಣಿ. ಇನ್ನು ಮುಂದಿನ ಒಂದು ಶ್ಲೋಕಪಾದ ಅಜಾಕ್ಷಯ ವಿನಿರ್ಮುಕ್ತ ಮುಗ್ಧ ಕ್ಷಿಪ್ತ ಪ್ರಸಾದಿನಿ. ಈ ಕ್ಷಿಪ್ರ ಪ್ರಸಾದಿನಿ ಬಂತಲ್ಲ, ಆ ಕ್ಷಿಪ್ರ ಪ್ರಸಾದವನ್ನು ಅಂದರೆ ಶೀಘ್ರವಾಗಿ ಒಂದು ಫಲವನ್ನು ಕೊಡೋದಕ್ಕೋಸ್ಕರ ಲೀಲಾ ವಿಗ್ರಹಧಾರಿಣಿ. ಆ ಲೀಲಾ ವಿಗ್ರಹಧಾರಿಣಿ ಮುಂದ್ಗಡೆ ಇದು ಬರುತ್ತೆ. ಅದರಲ್ಲಿ ಅಜ, ಅಜ ಅಂದರೆ ಬ್ರಹ್ಮನಿಗೂ ಅಜ ಅಂತ ಕರೀತಾರೆ. ಜ ಅಂದರೆ ಹುಟ್ಟೋದು, ಅಜ ಅಂದರೆ ಹುಟ್ಟು ಇಲ್ಲದೆ ಇರ್ತಕ್ಕಂಥದ್ದು, ಯಾರು ಹುಟ್ಟಿಲ್ವೋ ಅಂತ. ಇನ್ನು ಆ ಲೀಲಾ ವಿಗ್ರಹಧಾರಣಿಗೂ ಭಗವದ್ಗೀತೆಯ ಒಂದು ಪರಮಾತ್ಮನ ವಾಕ್ಯವನ್ನು ನಾವು ಸಮೀಕರಿಸ್ಬೋದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಅಮ್ಮನವರು ಅನೇಕ ಜನ ರಾಕ್ಷಸ ಸಂಹಾರಕ್ಕಾಗಿ ಅನೇಕ ರೂಪಗಳನ್ನು ಧರಿಸಿ ಬಂದರು. ಆ ಲೀಲೆನೇ ಅದು ಲೀಲಾ ಮಾನುಷ ವಿಗ್ರಹ. ಅಜ ಅಂದರೆ ಇಲ್ಲಿ ಜನ್ಮ ಇಲ್ಲದೆ ಇರ್ತಕ್ಕಂಥದ್ದು ಅಂತ. ಅಷ್ಟಮೂರ್ತಿರ್ವ ಅಜಾಜೈತ್ರಿ ಅಂತ ಅಲ್ಲಿ ಹಿಂದೆ ನಾಮ ಬಂದಿತ್ತು, ಅವಾಗ ಅದನ್ನು ನೋಡಿದ್ವಿ, ಅಜಾಜೈತ್ರಿ ಅಂತ. ಅದೇ ಥರ ಇಲ್ಲಿ ಅಜ ಅಂದರೆ ಅಜೋ ನಿತ್ಯ ಶಾಶ್ವತೋಯಂ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅಜ ಅಂತಂದರೆ, ಅಜ ಅಂದರೆ ಇಲ್ಲಿ ಮಾಯಾ ಅಂತ, ಮಾಯಾ ಅಂತಲೂ ಅರ್ಥ ಇದೆ. ನಿತ್ಯ ಶಾಶ್ವತವಾಗಿರ್ತಕ್ಕಂಥದ್ದಕ್ಕೂ ಅಜ ಅಂತ ಕರೀತಾರೆ. ನಿತ್ಯ ಮತ್ತು ಶಾಶ್ವತವಾಗಿರ್ತಕ್ಕಂಥದ್ದು, ನಿತ್ಯ ಮತ್ತು ಸದಾ ಶಾಶ್ವತವಾಗಿರ್ತಕ್ಕಂಥದ್ದೇ ಪರಬ್ರಹ್ಮತತ್ವ, ಬ್ರಹ್ಮಸ್ವರೂಪ. ಆ ಬ್ರಹ್ಮನಿಗೂ ಅಜ ಅಂತ ಕರೀತಾರೆ. ಗಚ್ಚತಿ ಕ್ಷಿಪ್ರತಿ ಇತಿ ಅಜ ಅಂತ. ಯಾವುದು ಕ್ಷಿಪ್ರವಾಗಿ ಹೋಗುತ್ತೆ ಅದನ್ನು ಅಂದರೆ ಗಚ್ಚತಿ ಕ್ಷಿಪ್ರತಿ ಇತಿ ಅಜ ಅಂತ ಇನ್ನೊಂದು ನಿರ್ವಚನ ಇದೆ. ಇಲ್ಲಿ ಅಜ ಕ್ಷಯವಿನಿರ್ಮುಕ್ತ, ಕ್ಷಯವಿನಿರ್ಮುಕ್ತ ಮುಂದಿನ ನಾಮ. ಅಜ ಅಂದರೆ ಪರಬ್ರಹ್ಮ ಸ್ವರೂಪಿಣಿ ಅಂತ. ಕ್ಷಯವಿನಿರ್ಮುಕ್ತ ಅಂತಂದರೆ ದೇವಿ ನಾಶ ಇಲ್ಲದೆ ಇರ್ತಕ್ಕ, ಕ್ಷಯ ಅಂದರೆ ನಾಶ ಆಗ್ತಕ್ಕಂಥದ್ದು. ಆ ನಾಶದಿಂದ ವಿನಿರ್ಮುಕ್ತಳಾದಳು ಅಂತ, ನಾಶರಹಿತಳು ಅಂತಕ್ಕಂಥದ್ದು. ಇಲ್ಲಿ ನಾಶ ಅಂದರೆ ಮರಣ ಅಂತ. ಯಾವುದಕ್ಕೆ ಹುಟ್ಟಿಲ್ವೋ ಅದಕ್ಕೆ ಮರಣನೂ ಇಲ್ಲ. ಯಾವುದು ಅಜವೋ, ಅಜ ಅಂದರೆ ಜ, ಯಾವುದು ಹುಟ್ಟಿಲ್ವೋ, ಯಾವುದಕ್ಕೆ ಹುಟ್ಟಿಲ್ವೋ ಅದಕ್ಕೆ ಮರಣ ಇಲ್ಲಿ ಬಂತು. ಹಾಗಾಗಿ ಕ್ಷಯ ವಿನಿರ್ಮುಕ್ತ. ಯಾವುದು ಅಜವೋ ಅದು ಕ್ಷಯ ವಿನಿರ್ಮುಕ್ತ. ಅದಕ್ಕೆ ಕ್ಷಯ ಅಂತಕ್ಕಂಥದ್ದಿಲ್ಲ, ನಾಶ ಅಂತಕ್ಕಂಥದ್ದಿಲ್ಲ, ಸಾವು ಅಂತಕ್ಕಂಥದ್ದಿಲ್ಲ, ಮರಳು ಅಂತಕ್ಕಂಥದ್ದು, ಮರಣ ಅಂತಕ್ಕಂಥದ್ದಿಲ್ಲ. ಆ ಹುಟ್ಟು ಸಾವುಗಳಿಗೆ ಅತೀತವಾಗಿರುವುದೇ ಪರಬ್ರಹ್ಮ ಸ್ವರೂಪ, ಆ ಪರಮೇಶ್ವರಿ ಸ್ವರೂಪ. ಹಾಗಾಗಿ ಅಜ ಕ್ಷಯ ವಿನಿರ್ಮುಕ್ತ ಅಂದರೆ ಕ್ಷೀಣಿಸುವುದು, ನಶಿಸುವುದು ಇಲ್ಲದೆ ಇರತಕ್ಕಂಥದ್ದು, ಹುಟ್ಟಿಲ್ಲದೆ ಇರತಕ್ಕಂಥದ್ದು ಅಂತ. ಮುಗ್ಧ ಕ್ಷಿಪ್ತ ಮುಗ್ಧ ಮುಂದಿನ ನಾಮ ಮುಗ್ಧ. ಮುಗ್ಧ ಅಂತಂದರೆ ಅಂಕುರಿತ ಯೌವನ, ಅಂಕುರಿತ ಯೌವನ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಸುಂದರ ಮೂಢಯೋಹ ಇತಿ ಮುಗ್ಧ ಅಂತ. ಯಾವುದು ಸುಂದರವಾಗಿದೆ ಮತ್ತು ಮೂಢಯೋಹೋ ಅಂದರೆ ಮುಗ್ಧವಾಗಿರ್ತಕ್ಕಂಥದ್ದು ಅಂತ. ಇಲ್ಲಿ ಮಹಾಲಾವಣ್ಯ ಸೇವದಿ 48ನೇ ನಾಮ, ಮಹಾಲಾವಣ್ಯ ಸೇವದಿ ಅಂತ ನೋಡಿದ್ದೀವಿ ಒಂದು ನಾಮ. ಇನ್ನೊಂದು ತೇಜೋವತಿ ದ್ಯುತಿಧರ, ತೇಜೋವತಿ 463ನೇ ನಾಮ. ಇವೆರಡೂ ಆ ಮುಗ್ಧ ಅಂತಕ್ಕಂಥದ್ದಕ್ಕೆ ಅಲ್ಲೇನು ನಾವು ಅರ್ಥ ನೋಡಿದ್ವಿ ಅದೇ ಮುಗ್ಧ ಅಂತ. 16 ವರ್ಷ ವಯಸ್ಸಿನ ನಿತ್ಯ ಷೋಡಶಿಕ ನಿತ್ಯ ಯೌವನ ಸ್ವರೂಪಿಣಿ, ಪರಿಪೂರ್ಣ ಭಾವ ಇರ್ತಕ್ಕಂಥ ನಿತ್ಯ ಪರಮ ಜ್ಞಾನ ಸ್ವರೂಪವಾದ ತಾಯಿ. ಆದ್ದರಿಂದ ಅವಳು ಮುಗ್ಧ. ಮುಗ್ಧ ಮುಗ್ಧ ಆಗ್ತಿದ್ದಂಗೆ ಕ್ಷಿಪ್ರ ಪ್ರಸಾದಿನಿ ಅಂತ. ಅಂದರೆ ಇನ್ನೊಂದು ಸುಂದರವಾಗಿದ್ದಾಳೆ. ಮುಗ್ಧ ಅಂದರೆ ಅಮಾಯಕಳು ಅಂತ ಅರ್ಥ. ಮುಗ್ಧತೆ ಅಂತಕ್ಕಂಥದ್ದು ಇನ್ನೊಬ್ಬರಿಗೆ ಹಾನಿಯನ್ನುಂಟು ಮಾಡುವ ಸ್ವಭಾವವನ್ನು ಹೊಂದದೇ ಇರತಕ್ಕಂಥದ್ದು, ಅದಕ್ಕೆ ಮುಗ್ಧ ಅಂತ. ಮುಗ್ಧ ಅಂತಂದರೆ ಇನ್ನೋಸೆಂಟ್ ಅಂತ. ಇನ್ನೋಸೆಂಟ್ ಅಂದರೆ ಯಾರಿಗೂ ತೊಂದರೆ ಕೊಡಲ್ಲ, ಯಾರಿಗೂ ಹಾನಿ ಮಾಡಲ್ಲ, ತನ್ನಷ್ಟಕ್ಕೆ ತಾನೇ ಇರುತ್ತೆ ಅಂತ. ಆ ತಾಯಿ ಸ್ವರೂಪನೂ ಹಾಗೆ. ಆಕೆ
ಸ್ವಯಂ ಶಕ್ತಿ ವ್ಯಕ್ತವಾಗುವುದಕ್ಕೆ ಕಾರಣೀಭೂತಳಾಗಿದ್ದಾಳೆ. ಅಭೂತಪೂರ್ವವಾದ ಶಿವನ ಸ್ವತಂತ್ರ ಶಕ್ತಿಯಾಗಿದ್ದಾಳೆ. ಅದು ಅಂದರೆ ಆ ದೇವಿಯ ಸೌಂದರ್ಯ ಕುರಿತು ಹೇಳ್ತಕ್ಕಂಥ ಬೇರೆ ಬೇರೆ ನಾಮ, ಇದು ನಾವು ಹೇಳಿದ್ವಲ್ಲ, ಲಾವಣ್ಯ ಶೇವದಿ ಮತ್ತು ತೇಜೋವತಿ ಅಂತ ನಾಮ. ಆ ಸ್ವರೂಪಳು ತಾಯಿ ಮುಗ್ಧ. ಮುಂದಿನ ನಾಮನೇ ಕ್ಷಿಪ್ರ ಪ್ರಸಾದಿನಿ ಅಂತ. ಅದರ ಫಲ ಶೀಘ್ರವಾಗಿ ಅನುಗ್ರಹಿಸ್ತಾಳೆ. ಆ ಶೀಘ್ರವಾಗಿ ಅನುಗ್ರಹಿಸ್ತಕ್ಕಂಥ ಶಕ್ತಿ ಆ ಕ್ಷಿಪ್ರ ಪ್ರಸಾದಿನಿ ಅಂತಕ್ಕಂಥ. ಕ್ಷಿಪ್ರ ಅಂದರೆ ಶೀಘ್ರವಾಗಿ ಅಂದರೆ ಬೇರೆ ದೇವತೆಗಳನ್ನು ಪೂಜಿಸಿದ್ರೆ ಮುಕ್ತಿ ನಿಧಾನವಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲ. ಆ ಲಲಿತಾಂಬೆಯನ್ನು ಪೂಜಿಸಿದರೆ ಮುಕ್ತಿ ಇದೇ ಜನ್ಮದಲ್ಲಿ ಈಗಲೇ ಕ್ಷಿಪ್ರ ಪ್ರಸಾದಿನಿ ಆ ಕ್ಷಣವೇ ಸಿಗತ್ತೆ ಅಂತ ಹೇಳಲಾಗಿದೆ ಅಂತ ಆ ಥರ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಆ ಮಹಾಷೋಡಶಿ ಮಂತ್ರಗಳಿಂದ ಒಳಗೊಂಡಿರ್ತಕ್ಕಂಥ ಅನೇಕ ಯೋಗಿನಿ ಮಂತ್ರ ರಹಸ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಆ ತಾಯಿ ಯಾವ ಸ್ವರೂಪದಲ್ಲಿ ನಾವು ಆರಾಧನೆ ಮಾಡಿದ್ರೂ ನಮಗೆ ಶೀಘ್ರವಾಗಿ ಮುಕ್ತಿಯನ್ನು ಕೊಡ್ತಕ್ಕಂಥವಳು. ಆ ಮಂತ್ರ ಪಠಣೆಯಿಂದ ಕೂಡಿದ ಮಾರ್ಗ ವಿಧಾನನೇ ಮೋಕ್ಷ ಸಾಧನ ಮತ್ತು ಮುಕ್ತಿ ಮಾರ್ಗ ಅಂತ ಕರೀತಾರೆ. ಆ ಮುಕ್ತಿಯನ್ನು ಶೀಘ್ರವಾಗಿ ಕರುಣಿಸ್ತಕ್ಕಂಥ ತಾಯಿ. ಆದ್ದರಿಂದ ಇವಳು ಕ್ಷಿಪ್ರ ಪ್ರಸಾದಿನಿ ಅಂತ. ಇಲ್ಲಿ ಆ ಪ್ರಾರ್ಥನೆ, ಜಪ, ಯಜ್ಞ ಯಾಗಾದಿಗಳನ್ನು ನಿತ್ಯ ನೈಮಿತ್ತಿಕವಾಗಿ ಮಾಡದೆ ಹೋದರೆ ಒಬ್ಬರಿಗೆ ಮುಕ್ತಿ ಮುಂದಿನ ಜನ್ಮದಲ್ಲಿ ಉಂಟಾಗುತ್ತೆ ಅಂತ ಹೇಳಕ್ಕೆ. ಅಂದರೆ ಮಾಡದಲೇ ಹೋದರೆ ಮತ್ತೆ ಇನ್ನೊಂದು ಜನ್ಮ ಬರುತ್ತೆ. ಆ ಕರ್ಮಗಳನ್ನು ಮಾಡಿ ಮುಗಿಸ್ಬೇಕು. ಏಕೆಂದರೆ ನಿರಂತರವಾಗಿ ಸಾಧನೆ ಇಲ್ಲದಲೇ ಹೋದರೆ ಮುಕ್ತಿ ಸಿಗೋದಿಲ್ಲ. ಮುಕ್ತಿ ದೊರಿಬೇಕು ಅಂತಂದರೆ ನಿರಂತರವಾದ ಸಾಧನೆ ಮಾಡಬೇಕು, ಅಂದರೆ ಕಠಿಣವಾದ ಸಾಧನೆಯನ್ನು ಮಾಡಬೇಕು. ಆದರೆ ಅಮ್ಮನವರನ್ನು ಆಶ್ರಯಿಸಿದರೆ ಕ್ಷಿಪ್ರ ಪ್ರಸಾದಿನಿ ಅಂತ. ಇಲ್ಲಿ ನಾವು ಈ ಅನುಬಂಧಗಳನ್ನು ನಾವು ನೋಡಬೇಕು. ಇಲ್ಲಿ ಕನಕ ತಾಟಂಕ, ಲೀಲಾ ವಿಗ್ರಹಧಾರಿಣಿ, ಅಜ ಕ್ಷಯವಿನಿರ್ಮುಕ್ತ, ಆ ಪರಬ್ರಹ್ಮ ಸ್ವರೂಪಿಣಿಯಾದ ತಾಯಿ ಯಾವುದೇ ಒಂದು ನಶಿಸ್ತಕ್ಕಂಥ ಒಂದು ಸ್ವಭಾವ ಇಲ್ಲದೇ ಇರತಕ್ಕಂಥ ತಾಯಿ ಮುಗ್ಧ. ಮುಗ್ಧ ಅಂದರೆ ಆ ಒಂದು ಸುಂದರ ಮೂಢಯೋಹೈತಿ ಮುಗ್ಧ, ಆ ಸ್ವರೂಪವಾದ ತಾಯಿ ಕ್ಷಿಪ್ರ ಪ್ರಸಾದಿನಿ, ಶೀಘ್ರವಾಗಿ ನಮ್ಮನ್ನು ಅನುಗ್ರಹಿಸ್ತಾಳೆ ಅಂತಕ್ಕಂಥದ್ದನ್ನ ಈ ನಾಮ ತಿಳಿಸಿದ್ದೆ. ಇನ್ನು ಮುಂದೆ ಬಹಳ ಒಂದು ವಿಶೇಷವಾದ ನಾಮಗುಚ್ಛಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಅದಕ್ಕೆ ಸಾಕಷ್ಟು ಸಮಯ ಬೇಕು. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ. ಇದು ನಾವು ಅನೇಕ ಬಾರಿ ಈ ನಾಮನ ಮುಂಚೆನೇ ತೊಗೊಂಡ್ಬಿಟ್ಟಿದ್ದೀವಿ. ಇದು 162ನೇ ಶ್ಲೋಕದ 2ನೇ ಪಾದ ಆದರೂ ನಾವು ಮೊದಲಿಂದಲೂ ಬಹುಶಃ ಅನೇಕ ಬಾರಿ ಈ ನಾಮನ ನಾವು ಅಂತರ್ಮುಖ ಸಮಾರಾಧ್ಯ, ಅದು ಎಲ್ಲೆಲ್ಲಿ ಸಮನ್ವಯ ಬರುತ್ತೋ ಅಲ್ಲೆಲ್ಲ ನಾವು ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ ಹೇಳಿದ್ದೀವಿ. ಆದರೂ ಇಲ್ಲಿ ಏನಂಗಂತಂದರೆ ಅಂತರ್ಮುಖ ಸಮಾರಾಧ್ಯ ಅಂತ, ಅಂತರ್ಮುಖವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಆರಾಧ್ಯ, ಆರಾಧನಾ ಅಂದರೆ ಇದು ಭಾವನಾ ಯೋಗ ಅಂತ ಕರೀತಾರೆ. ಅಂತರ್ಮುಖ ಅಂತಂದರೆ ಆತ್ಮಾಭಿಮುಖವಾಗಿ ಧ್ಯಾನದಿಂದ ಸಾಯುಜ್ಯ ಪದವಿ ಪಡಿತಕ್ಕಂಥದ್ದು ಉಪಾಸನೆ ಅಂತ. ಇಲ್ಲಿ ಇದಕ್ಕೆ ಹೋಗೋಕ್ಕೂ ಮುಂಚೆ ನಾವು ಈ ಕ್ಷಿಪ್ರ ಪ್ರಸಾದಿನಿ ಬಗ್ಗೆ ಹೇಳಬೇಕು. ಆ ಕ್ಷಿಪ್ರ ಪ್ರಸಾದಿನಿ ಅಂದರೆ ಶೀಘ್ರವಾಗಿ ಮೋಕ್ಷವನ್ನು ಕೊಡ್ತಕ್ಕಂಥ ತಾಯಿ ಇವಳು ಅಂತ ನಾವು ವಿಚಾರ ಮಾಡಿದ್ದೇವೆ. ಅಂದರೆ ಆ ಮೋಕ್ಷವನ್ನು, ಮುಕ್ತಿಯನ್ನಾಗಲಿ ಅಥವಾ ನಮಗೆ ಬೇರೆ ಕಾಮನೆಗಳನ್ನು ಏನೇ ಇದ್ದರೂ ಅದನ್ನು ಕ್ಷಿಪ್ರ ಪ್ರಸಾದಿನಿ ಅಂತ. ನಿಮಿಷಾಂಬ ಅಂತ ನಾವು ಕೇಳಿದ್ದೀವಿ. ಅಂದರೆ ಒಂದು ನಿಮಿಷದೊಳಗೇನೆ ಅವಳು ಅನುಗ್ರಹಿಸ್ತಾಳೆ ಅಂತ, ಅದಕ್ಕೆ ನಿಮಿಷಾಂಬ ಅಂತ. ನೀವೇನು ಕೋರಿಕೆ ಇದೆ ಅದು ಆ ನಿಮಿಷ ಮಾತ್ರದಲ್ಲಿ ಈಡೇರಿಸ್ತಕ್ಕಂಥವಳು ನಿಮಿಷಾಂಬ ಅಂತ. ಆ ಸ್ವರೂಪದಲ್ಲೂ ನಾವು ಶ್ರೀರಂಗಪಟ್ಟಣ ಮೈಸೂರಲ್ಲಿದೆ ನಿಮಿಷಾಂಬ ಅಂತ ಆರಾಧನೆ ಮಾಡ್ತೀವಿ. ಆದರೆ ಇಲ್ಲಿ ಬೇರೆದೆಲ್ಲ ಕೊಟ್ಬಿಡ್ಬೋದು. ಮುಕ್ತಿ ಮತ್ತು ಮೋಕ್ಷನ ಹೆಂಗೆ ಶೀಘ್ರದಲ್ಲಿ ಕರುಣಿಸ್ತಾಳೆ ಅಂತ ಇಲ್ಲೊಂದು ಸ್ವಲ್ಪ ರಹಸ್ಯ ಇದೆ. ಅದೇನಪ್ಪ ಅಂತಂದರೆ ಸೌಮ್ ಅಂತ ಒಂದು ಬೀಜಾಕ್ಷರ ಇದೆ. ಆ ಬೀಜಾಕ್ಷರನ ಅಮೃತ ಬೀಜಾಕ್ಷರ ಅಂತ ಕರೀತಾರೆ. ಯಾರು ಈ ಬೀಜಾಕ್ಷರದ ಮೇಲೆ ಸತತವಾಗಿ ಒಂದು ಸಾಧನೆಯನ್ನು ಮಾಡ್ತಾರೆ, ಗುರುಮುಖೇನ ತಿಳಿದು ಮಾಡಬೇಕು, ಆ ಸತತವಾಗಿ ಬೀಜಾಕ್ಷರ ಅನುಸಂಧಾನ ಮಾಡ್ತಾರೆ ಅಂತ ಒಂದು 40-48 ನಿಮಿಷ ಆ ಬೀಜಾಕ್ಷರನ್ನು ಒಂದು 48 ನಿಮಿಷಗಳ 48 ನಿಮಿಷದ ಕಾಲ
ಸಂಪೂರ್ಣ ದೃಷ್ಟಿಯಿಂದ ಕೇಂದ್ರೀಕರಿಸಿ ಮಾಡ್ತಕ್ಕಂಥ ಸಾಧನೆ ಇದೆ. ಆ ಥರ ಸೌಂಬೀಜಾಕ್ಷರವನ್ನು 48 ನಿಮಿಷಗಳ ಕಾಲ ಸಂಪೂರ್ಣ ದೃಷ್ಟಿಯಿಂದ ಕೇಂದ್ರೀಕರಿಸ್ತಾರೆ. ಅವರಿಗೆ ಬಹುವಿಧವಾದ ಮಂತ್ರಗಳು ಮತ್ತು ಮುದ್ರೆಗಳು ಸಮೂಹವೇ ಕೈವಶ ಆಗುತ್ತೆ ಅಂತ. ಆ ಮಂತ್ರಸಿದ್ಧಿ ಆಗಬೇಕು ಅಂದರೆ ಆ ಮುದ್ರೆಯಿಂದ ಮಾಡ್ತಕ್ಕಂಥ ಮಂತ್ರಗಳು ಸಿದ್ಧಿ ಆಗುತ್ತೆ ಅಂದರೆ ಅವರ ಅಧೀನಕ್ಕೆ ಒಳಪಡುತ್ತೆ ಅಂತ. ಒಂದು ವೇಳೆ ಈ ಸಾಧನೆಯನ್ನು ಅವರು ಒಂದು 9 ತಾಸು 48 ನಿಮಿಷ ಬದಲು ಒಂದು 9 ಗಂಟೆ ಕಾಲ ನಿರಂತರವಾಗಿ ಮುಂದುವರಿಸಿದರೆ ಅವರ ಬಳಿಗೆ ಎಲ್ಲ ದೇವತೆಗಳು ಬಂದು ಅವರಿಗೆ ಮೋಕ್ಷವನ್ನು ಕರುಣಿಸ್ತಾರೆ ಅಂತ. ಇದು ಪರಾತ್ರಿಷಕ ವಿವರಣ ಅಂತ. ಪರಾತ್ರಿಷಕ ವಿವರಣೆಯಲ್ಲಿ ಇದನ್ನು ಬಹಳ ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ. ಬಟ್ ನಾವು ಗುರುಪದೇಶ ಇಲ್ದಲೆ, ಗುರುಗಳ ಮಾರ್ಗದರ್ಶನ ಇಲ್ದಲೆ ಯಾವುದನ್ನು ಈಗ ಇಷ್ಟು ಹೇಳಿದ್ದೀವಿ ಅಂತ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಪ್ರತಿಯೊಂದಕ್ಕೂ ಆಧಾರ ಇದೆ. ಇಲ್ಲಿ ಕ್ಷಿಪ್ರಪ್ರಸಾದಿನಿ ಅಂದರೆ ಹೇಗೆ ಅದು ಹೆಂಗೆ ಕೊಡ್ತಾಳೆ ಅಂತಂದರೆ ನಾವು ಆಧಾರ ಹೇಳಬೇಕು. ಹಾಗಾಗಿ ಬೀಜಾಕ್ಷರ ತಗೊಂಡು ಇಲ್ಲಿ ಸಭೆಯಲ್ಲಿ ಇಲ್ಲಿ ಎಷ್ಟು ಹೇಳಬೇಕೋ ಅಷ್ಟು ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಹಾಗಂತ ಹೇಳಿಬಿಟ್ಟು ಅದನ್ನು ನಾವು ಯಾರೂ ಬರೀ ಇದು ಬೀಜಾಕ್ಷರ ಹೇಳಿದ್ದಾರೆ 40 ನಿಮಿಷ ನಮಗೆ ಮನಸ್ಸೋ ಇಚ್ಛೆ ಹೇಗೋ ನಾವು ಮಾಡಬಾರ್ದು. ಗುರುಮುಖೇನ ತಿಳಿದು ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ವಿಚಾರ ಮಾಡ್ತಾ ಇಲ್ಲಿ ಅಂತರ್ಮುಖ ಸಮಾರಾಧರ ಅದರ ನೆಕ್ಸ್ಟೇ ಅಂತರ್ಮುಖ ಸಮಾರಾಧ್ಯ ಇಟ್ಟಿದ್ದಾರೆ. ಆ ಕ್ಷಿಪ್ರ ಪ್ರಸಾದಿನಿಗೂ ಅಂತರ್ಮುಖ ಸಮಾರಾಧ್ಯಕ್ಕೂ ಅನುಬಂಧ ಇದೆ. ಇಲ್ಲಿ ಆ ನಮಗೆ ಕ್ಷಿಪ್ರ ಪ್ರಸಾದ ಅಂದರೆ ಶೀಘ್ರವಾಗಿ ನಮಗೆ ಒಂದು ರಿಸಲ್ಟ್ ಬರಬೇಕು, ಅಂದರೆ ಫಲಿತಾಂಶ ಬರಬೇಕು, ಫಲಿತ ಬರಬೇಕು, ಶೀಘ್ರವಾಗಿ ನಮಗೇನೋ ಸಿದ್ಧಿ ಆಗಬೇಕು ಅಂತಂದರೆ ಏನು ಮಾಡಬೇಕು? ನೀವು ಬಹಿರ್ಮುಖ ಆರಾಧನೆ ಮಾಡ್ತೀರಾ, ಅಂತರ್ಮುಖ ಆರಾಧನೆ ಮಾಡ್ತೀರಾ ಅಂತ. ಯಾವ ಆರಾಧನೆ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ದುರ್ಲಭ. ಹಾಗಾದರೆ ಅಂತರ್ಮುಖ ಅಂದರೆ ಏನು, ಬಹಿರ್ಮುಖ ಅಂದರೆ ಏನು ಅಂತ ತಿಳಿಬೇಕು. ಇಲ್ಲಿ ನಾವು ಧ್ಯಾನದಿಂದ ಸಾಹಿತ್ಯ ಪಡೆಯೋದು ಅಂತ ಹೇಳಿದ್ವಿ. ಅಂತರ್ಮುಖಗಳು ಈಗ ನಮ್ಮ ಇಂದ್ರಿಯಗಳೆಲ್ಲ ಭಗವಂತ ಹೊರಗೆ ಕೊಟ್ಬಿಟ್ಟಿದ್ದಾನೆ. ಅದ್ರ ಸೃಷ್ಟಿಯಲ್ಲಿ ನಾವು ನೋಡಿದ್ರೆ ನಮ್ಮ ಎಲ್ಲ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕ್ರಮೇಂದ್ರಿಯಗಳು ಹೊರಮುಖವಾಗಿದೆ, ಅಂತರ್ಮುಖವಾಗಿ ಯಾವುದೂ ಇಲ್ಲ. ಅದೇ ಇರೋದು ಇಲ್ಲಿ ಚಾಲೆಂಜ್. ಆ ಬಹಿರ್ಮುಖವಾಗಿರ್ತಕ್ಕಂಥ ಇಂದ್ರಿಯಗಳನ್ನು ನಿಗ್ರಹಿಸಿ, ಸಾಧ್ಯ ಆದರೆ ಅವನ್ನೆಲ್ಲ ಮುಚ್ಚಿ ನಿಗ್ರಹಿಸಿ, ಹೊರಮುಖವಾಗಿ ಪಸರಿಸ್ತಾ ಇರ್ತಕ್ಕಂಥ ಇಂದ್ರಿಯ ಶಕ್ತಿಯನ್ನು ಒಳಗೆಳ್ಕೊಂಡು ಅಂತರ್ಮುಖ ಮಾಡಿ, ಅಂತರ್ಮುಖದಲ್ಲಿ ಆಜ್ಞೆ ಮಾಡೋದು. ಆಗ ಅಂತರ್ಮುಖಕ್ಕೆ ಯಾವ ಇಂದ್ರಿಯನೂ ಕೊಟ್ಟಿಲ್ಲ, ಒಳಕ್ಕೇನು ಕಾಣಲ್ಲ. ಕಣ್ಣು ಮುಚ್ಕೊಳ್ಳಿ, ಹೃದಯದಲ್ಲಿ ಧ್ಯಾನಿಸಿದ್ರೆ ಏನು ಕಾಣುತ್ತೆ? ಕಣ್ಣು ಬಿಟ್ಟರೆ ಕಾಣೋದು ಕಷ್ಟ, ನಮಗೆ ಸರಿಯಾಗಿ ನೋಡೋಕ್ಕಾಗಲ್ಲ. ಇನ್ನು ಕಣ್ಣು ಮುಚ್ಕೊಂಡಾಗ ನಾವು ನೋಡೋಂಥದ್ದೇನಿದೆ? ಹೀಗಾಗಿ ಅದಕ್ಕೆ ಒಂದು ಸಾಧನಾ ಪದ್ಧತಿ ವಿಧಾನ ಇದೆ. ಅದನ್ನೇ ನಾವು ಈಗೇನು ಯೋಗ ಪರವಾದ ಅರ್ಥ ಹೇಳಿದ್ವಿ, ಚಕ್ರಗಳ ಬಗ್ಗೆ ಉಲ್ಲೇಖನೆ ಮಾಡ್ಕೊಂಬಂದ್ವಿ. ಆಮೇಲೆ ಶ್ರೀಚಕ್ರ ಪರವಾಗಿ ಆರಾಧನೆ ಬಂತು. ಅಲ್ಲಿ ಅದನ್ನೇ ಅದು ಎತ್ತಿ ಮಧ್ಯೆ ಹೇಳ್ತಾ ಇರ್ತಕ್ಕಂಥ ಯಾವುದು ಅಂದರೆ ಆ ದಿವ್ಯಮಂಗಳ ವಿಗ್ರಹನೂ ಸುಮ್ಮನೆ ಎಂಥದ್ದು ಕಣ್ಣು ಮುಚ್ಕೊಂಡು ಕಂಡಿರೋದಲ್ಲ, ಅದು ಸಾಧನೆ ಮಾಡಿದ್ದಾರೆ. ಆ ಸಾಧನೆ ಮಾಡಿದಾಗ ಅವರಿಗೆ ಗೋಚರ ಆಗಿರ್ತಕ್ಕಂಥದ್ದು ಅದು ಶ್ರೀಚಕ್ರ ಪರವಾದ ಸಾಧನೆ ಇರ್ಬೋದು, ಯೋಗ ಪರವಾದ ಸಾಧನೆ ಇರ್ಬೋದು, ಅಥವಾ ಮಾನಸಿಕ ಪೂಜೆ, ಭಾವನಾತ್ಮಕವಾಗಿ ಮಾಡ್ತಕ್ಕಂಥ ಮಾನಸಿಕ ಪೂಜೆ ಇರ್ಬೋದು. ಅದರೊಳಗಡೆ ಅವರಿಗೆ ಅನುಭವಕ್ಕೆ ಬಂದಿದ್ದು ಅಂತರ್ಮುಖ ಆರಾಧನೆ ಮಾಡಿದಾಗ, ಅಂತರ್ಯಾಗವನ್ನು ಮಾಡಿದಾಗ ಸುಲಭವಾಗಿ ಅಮ್ಮ ಗೋಚರ ಆಗಿದ್ಲು ಅಂತ. ಈ ಒಂದು ಆ ದಿವ್ಯ ವಿಗ್ರಹ ಸ್ವರೂಪ ಎಲ್ಲ ಅಂತಶ್ಚಕ್ಷುಗಳಿಗೆ ಅಂತಃಕರಣದಲ್ಲಿ ಧ್ಯಾನಸ್ಥರಾದಾಗ ಆ ಧ್ಯಾನಾವಸ್ಥೆಯಲ್ಲಿ, ತುರಿಯಾವಸ್ಥೆಯಲ್ಲಿ ಕಂಡಿರ್ತಕ್ಕಂಥ ವಿಚಾರಗಳು ಅದರ ಒಂದು ಸ್ವರೂಪವನ್ನೇ ಅದನ್ನ ವಿಸ್ತಾರವಾಗಿ ಹೊರಗಡೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅಂಥ ದ್ರಾಷ್ಟ್ರಾರರು ಹೇಳಿರ್ತಕ್ಕಂಥದ್ದು. ಆ ಮಂತ್ರಗಳನ್ನು ಕಂಪೋಸ್ ಮಾಡಿರೋದಿರ್ಬೋದು, ಅಥವಾ ಮಂತ್ರಗಳನ್ನು ತಯಾರು ಮಾಡಿರ್ತಕ್ಕಂಥದ್ದಿರ್ಬೋದು. ಆ ಮಂತ್ರಾನುಷ್ಠಾನ ಮಾಡಿದಾಗ ಯಾವ್ಯಾವ ಮಂತ್ರಕ್ಕೆ ಏನೇನು ಥರ ಸ್ವರೂಪವನ್ನು ಅನುಸಂಧಾನ ಮಾಡ್ಬೋದು ಇರ್ಬೋದು, ಇತ್ಯಾದಿ ಅನೇಕ ಒಂದು ವೈಜ್ಞಾನಿಕ ವಿಚಾರಣೆ ಅದು. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಪ್ರಕ್ರಿಯೆ, ಅದರಲ್ಲಿ ಆಂತರಿಕವಾಗಿ ಮಾಡ್ತಕ್ಕಂಥದ್ದು, ಬಾಹ್ಯವಾಗಿ ಮಾಡ್ತಕ್ಕಂಥದ್ದು. ಬಹಿರಾರಾಧನೆ ಅಂತಂದರೆ ಬಹಿರ್ಯಾಗ ಅಂತಂದರೆ ಸಗುಣ ಸಾಕಾರ ಪೂಜೆಯನ್ನು ನಾವೇನು ಮಾಡ್ತೀವಿ, ಒಂದು ವಿಗ್ರಹವನ್ನು, ಸ್ವರೂಪವನ್ನು, ಅಥವಾ ಶ್ರೀಚಕ್ರ ಮೇರುವನ್ನು ಯಂತ್ರ ರೂಪದಲ್ಲಿ ಸ್ಥಾಪನೆ ಮಾಡಿ, ಅಥವಾ ಶ್ರೀಚಕ್ರ ಮೇರುವನ್ನು ಹೊರಗಡೆ ನಾವು ಆರಾಧನೆ ಮಾಡ್ತಕ್ಕಂಥ ಏನು ವಿಧಾನ ಇದೆ ಅದು ಬಹಿರ್ಯಾಗ ಅಂತ ಕರೀತಾರೆ.
ಅದು ಬಹಿರ್ಮುಖ. ಅದು ಬಿಟ್ಟುಬಿಟ್ಟು ನಾವು ಅಂತರ್ಮುಖಿಗಳಾಗಿ ಧ್ಯಾನಸ್ಥರಾಗಿ ಕೂತ್ಕೊಂಡು ಒಳಗಡೆ ಮಾಡ್ತಕ್ಕಂಥ ಯೋಗ ಪರವಾಗಿರೋದಿರ್ಬೋದು ಅಥವಾ ಬೇರೆ ಉಪಾಸನೆಗಳೆಲ್ಲ ಇರ್ಬೋದು, ಅದೆಲ್ಲ ಅಂತರ್ಮುಖ. ಈ ಅಂತರ್ಮುಖ ಸಮಾರಾಧ್ಯ ಅಂತಂದರೆ ಅಂತರ್ಮುಖದಿಂದ ಮಾಡಿರ್ತಕ್ಕಂಥದ್ದಕ್ಕೆ ಅವಳು ಸುಲಭವಾಗಿ ಕ್ಷಿಪ್ರ ಪ್ರಸಾದಿನಿ, ಹಿಂದ್ಗಡೆ ನಾವು ಕ್ಷಿಪ್ರವಾಗಿ ಪ್ರಸಾದವನ್ನು ಕರುಣಿಸ್ತಕ್ಕಂಥವಳು ಅಂತ. ಇಲ್ಲಿ ಸಮಾಧಿಸ್ಪನ ಮಾತಾವಸ್ಥಾ ಜೀವಾತ್ಮ ಪರಮಾತ್ಮನು ಅಂದರೆ ಜೀವನು ಪರಬ್ರಹ್ಮನಾಗಲು ಮಾಡುವಂಥ ಅಂತರ್ಮುಖದ ಆರಾಧನಾ ರೂಪವಾಗಿರ್ತಕ್ಕಂಥದ್ದು ಅಂತ. ಅಲ್ಲಿ ಜ್ಞಾನಾರ್ಘ್ಯಂ ಜಿಯಂ ಹವಿಹಿ ಜ್ಞಾನಹುತಃ ಅಂದರೆ ಆ ಜ್ಞಾನಾರ್ಘ್ಯದಿಂದ ಆ ಜ್ಞಾನಯಜ್ಞದಿಂದ ಹೋತ ಅಂದರೆ ಆ ಜ್ಞಾನವನ್ನೇ ಆಹುತಿಯಾಗಿ ಕೊಟ್ಟಾಗ ಆ ಪರಬ್ರಹ್ಮ ತತ್ವ ನಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಭಾವನೋಪನಿಷತ್ತಲ್ಲಿ ಇದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಒಂದು ಅಭೇದ ಭಾವ ಬರುತ್ತೆ, ಜೀವಾತ್ಮೈಕ್ಯ ಸ್ವರೂಪ ಒಂದು ಬರುತ್ತೆ. ಹಾಗಾಗಿ ಆ ಭಾವನ ಕ್ರಿಯಾ ಉಪಚಾರ ಅಂತ ಭಾವನೋಪನಿಷತ್ತು ಹೇಳ್ತಕ್ಕಂಥದ್ದು. ಶಂಕರರು ಅದನ್ನೇ ಮಾನಸಿಕ ಪೂಜಾ ಒಂದು ಆರಾಧನೆಯನ್ನು ಶಂಕರರು ಕೊಟ್ಟಿದ್ದಾರೆ. ಶಿವನಿಗೆ ಒಂದು ಶಿವಮಾನಸ ಪೂಜಾ, ಷೋಡಶೋಪಚಾರ ಪೂಜೆ ಬರುತ್ತೆ, ಅದರಲ್ಲಿ ಶಿವಮಾನಸ ಪೂಜಾ. ಅಮ್ಮನವರಿಗೆ ಚತುಷ್ಷಷ್ಟ್ಯೋಪಚಾರಾಢ್ಯದಲ್ಲಿ ನಾವು ಅದನ್ನ ಹೇಳಿದ್ದೀವಿ. ಆ ಚತುಷ್ಷಷ್ಟ್ಯೋಪಚಾರ ಪೂಜೆಯನ್ನು ಅಮ್ಮನವರಿಗೆ ಮಾಡ್ತಕ್ಕಂಥ ಒಂದು ವಿಧಾನ, ಒಂದು 64 ವಿಧವಾದ ಸೇವೆ, ಅದನ್ನು ಮನಸ್ಸಿನಲ್ಲೇ ಮಾಡ್ತಕ್ಕಂಥದ್ದು. ಹಾಗಾಗಿ ಆದರೂ ಅಮ್ಮನವರಿಗೆ ಭಾಳ ಪ್ರಿಯ. ಸಾಧ್ಯವಾದರೆ ಕೊನೆಯ ದಿವಸದಲ್ಲಿ ಒಂದು ದಿವಸ ಆ ಚತುಷ್ಷಷ್ಟ್ಯೋಪಚಾರ ಪೂಜೆ ಅದು ಏನೇನು ಸ್ವರೂಪ ಬರುತ್ತೆ 64 ವಿಧದ್ದು ಅಂತ ತಿಳ್ಕೋಬೇಕು. ಅದು ಭಾಳ ಅದ್ಭುತವಾಗಿದೆ. ಅದರಲ್ಲಿ ಅದನ್ನು ಸಾಧ್ಯವಾದರೆ ಅದನ್ನು ನೋಡೋಣ ಒಂದು ಸರಿ ಅಂತ. ಕೊನೆಯ ದಿವಸದಲ್ಲಿ ಒಂದು ದಿವಸ ಅದನ್ನು ಆ ಚತುಷ್ಷಷ್ಟ್ಯೋಪಚಾರ ಪೂಜೆಯನ್ನು ಅದರ ಅರ್ಥವನ್ನು ತಿಳ್ಕೊಂಡು ಯಾವ ರೀತಿ ಮಾನಸಿಕವಾಗಿ ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಯೋಚನೆ ಮಾಡೋಣ. ಇಲ್ಲಿ ಕ್ಷಿಪ್ರಪ್ರಸಾದಿನಿ ಅಂತರ್ಮುಖ ಸಮಾರಾಧ್ಯಕ್ಕೆ ಸಂಬಂಧ ಇದೆ ಅಂತ. ಹಾಗೆ ಬಹಿರ್ಮುಖ ದುರ್ಲಭ ಅಂತಂದಾಗ ದುರ್ಲಭ, ದುರ್ಗಮ, ದುರ್ಗಾ ಆ ನಾಮಗಳನ್ನೆಲ್ಲ ನೋಡ್ಕೊ ಬನ್ನಿ. ದುಃಖ ಹಂತ್ರಿ ಸುಖಪ್ರದ, ಅಲ್ಲಿ ಆ ಬಹಿರ್ಮುಖದಲ್ಲಿ ಮಾಡುವ ಸಾಧನೆ, ಅರ್ಚನೆ ಮುಂತಾದ ಕರ್ಮಗಳಿಂದ ಆ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀದೇವಿ ದುರ್ಲಭಳು. ಸಿಗೋದಿಲ್ಲ ಅಂತ ಹೇಳಲ್ಲ, ಸಿಕ್ಕಲ್ಲ ಅಂತ ಹೇಳಿಲ್ಲ, ಇಲ್ಲಿ ಅಲಭ್ಯ ಅಂತ ಹೇಳಿಲ್ಲ. ಅದನ್ನು ನಾವು ಗಮನಿಸಬೇಕು. ಸಿಕ್ಕೇ ಸಿಗ್ತಾಳೆ. ನೀವು ಅಂತರ್ಮುಖನಾರ ಮಾಡಿ ಬಹಿರ್ಮುಖನಾರ ಮಾಡಿ. ದುರ್ಲಭ ಅಂದರೆ ಸ್ವಲ್ಪ ಕಷ್ಟ ಅಂತ. ಅಂತರ್ಮುಖ ಸುಲಭ, ಇದು ಬಹಿರ್ಮುಖ ಕಷ್ಟ ಅಂತ. ಅದನ್ನು ಗಾದೆ ಹೇಳ್ತಾರೆ, ಹೆಟ್ಟಿಗೆ ಹೊರ್ತೀವೋ ಸೂಜಿ ಹೊರ್ತೀವೋ ಅಂತ. ಕೆಲವರು ಇಲ್ಲಪ್ಪ ಸೂಜಿ ಅದು ಅದನ್ನು ಜೋಪಾನ ಮಾಡೋದು ಕಷ್ಟ, ಅದು ಬಿದ್ದೋಗುತ್ತೆ, ಕಳೆದೋಗುತ್ತೆ, ಅದಕ್ಕೆ ಹೆಗಲಿಗೆ ಆರಾಮಾಗಿ ಸಿಗುತ್ತೆ, ನಾವು ಹೆಟ್ಟಿಗೆನೇ ಹೊರ್ತೀವಿ ಅಂತ. ಅವಾಗ ನಾವೇನು ಮಾಡೋಕ್ಕಾಗಲ್ಲ. ಅಂದರೆ ಆ ಥರ ಅಂತಲ್ಲ, ಇದು ಯಾವುದೋ ಒಂದು ದೊಡ್ಡದು, ಅದು ಮೇಲು ಕೀಳು ಅಂತಲ್ಲ. ಅಧಿಕಾರಿ ಅವನಿಗೆ ಯಾವುದು ಸರಿ ಅಂತ ಅನಿಸುತ್ತೆ ಅದನ್ನು ನಾವು ಅಂದರೆ ಕಷ್ಟಪಟ್ಟು ಮಾಡಬಾರ್ದು, ಇಷ್ಟಪಟ್ಟು ಮಾಡಬೇಕು ಅಂತ. ಆ ಇಷ್ಟಪಟ್ಟು ಅಂದರೆ ಅದು ಒಂದು ಆಪ್ಷನ್, ಅದಷ್ಟು ಒಂದು ಉದಾರ ಅಮ್ಮನವರು ಕಾರುಣ್ಯ. ಎಲ್ಲ ಥರದ್ದು ಮಾರ್ಗಗಳನ್ನು ಕೊಟ್ಟಿದ್ದಾರೆ. ನೀನು ಯಾವ ಮಾರ್ಗದಲ್ಲಾರು ಬಾ, ನಿಧಾನಕಾರ ಬಾ, ಶೀಘ್ರವಾಗಾರ ಬಾ, ಬಂದು ಸೇವು ಅಂತ. ಹಾಗಾಗಿ ಇಲ್ಲಿ ಬಹಿರ್ಮುಖ ದುರ್ಲಭ ಅಂದರೆ ಅರ್ಚನೆ ಮುಂತಾದ ಕರ್ಮಗಳಿಂದ ಆ ಪರಬ್ರಹ್ಮ ಸ್ವರೂಪಿಯಾದ ಶ್ರೀದೇವಿ ದುರ್ಲಭಳು. ಒಳಗೆ ಜ್ಞಾನಚಕ್ಷುಸು ತೆರೆದರೆ ಕಳಾರೂಪವಾದ ಶ್ರೀದೇವಿಯ ದರ್ಶನ ಕೂಡ ಬಹಿರ್ಮುಖದಲ್ಲಿ ಅಂದರೆ ಆ ದರ್ಶನವು ದುರ್ಲಭವಾದದ್ದು ಅಂತ ಶಂಕರ ಭಗವತ್ಪಾದರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಸರ್ವ ವೇದಾಂತ ಸಿದ್ಧಾಂತ ಸಾರ ಸಂಗ್ರಹ ಅದರಲ್ಲಿ ಶಂಕರರು ಹೇಳಿದ್ದಾರೆ, ದೇವರ್ಷಿ ಮತ್ಯಾರ್ಣ ಬಂಧಮುಕ್ತಾನು ಕೋಟಶಃ ಭವಬಂಧ ವಿಮುಕ್ತೋಸ್ತು ಯಃ ಕಶ್ಚಿತ್ ಬ್ರಹ್ಮವಿತ್ತಮಃ ಅಂತರ್ಬಂಧೇನ ಬಂಧಸ್ಯ ಅಂತರ್ಬಂಧೇನ ಬಂಧಸ್ಯ ಬಹಿರ್ಬಂಧ ವಿಮೋಚನೈ ತದಂತರ್ಬಂಧ ಮುಕ್ತೈರರ್ಥಂ ಕ್ರಿಯಾತ್ವಾಂ ಕೃತಿಭಿಃ ಕೃತೈ ಅಂತ. ಅಂದರೆ ಕರ್ಮಕಾಂಡದಿಂದ ಆಚರಿಸಬೇಕಾದ ದೇವ ಋಷಿ ಪಿತೃ ಮುಂತಾದ ಯಜ್ಞಗಳು ಅನುಷ್ಠಾನದ ಋಣಬಂಧದಿಂದ ಬಿಡುಗಡೆ ಹೊಂದುವವರು
ಕೋಟ್ಯಾಂತರ ಜನ್ಮಗಳು ಸಿಕ್ಕುವರು. ಅಜ್ಞಾನ ಬಂಧದಿಂದ ಬಿಡುಗಡೆ ಹೊಂದಿದ ಜ್ಞಾನಿಗಳು ಎಲ್ಲಿಯೋ ಒಬ್ಬರು ಇರುವವರು. ಒಳಗಡೆ ಅಜ್ಞಾನ ಬಂಧವಿರುವಾಗ ಹೊರಗಡೆ ಆರಾಧನಾ, ಯಜ್ಞ ಮುಂತಾದ ಕರ್ಮಬಂಧನಗಳು, ಕರ್ಮಬಂಧಗಳ ಋಣವಿಮುಕ್ತತೆಯಿಂದ ಅಜ್ಞಾನ ನಿವೃತ್ತಿಯಾಗುವುದಿಲ್ಲ. ಆದ್ದರಿಂದ ಅಂತರ್ಬಂಧದಿಂದ ಮುಕ್ತವಾಗುವ ವೇದಾಂತ ಪ್ರತಿಪಾದಕವಾದ ಶ್ರವಣ, ಮನನ, ನಿಧಿಧ್ಯಾಸ, ಧ್ಯಾನಾಭ್ಯಾಸ ಸ್ವರೂಪ ಕರ್ಮಗಳಿಂದ ಭಕ್ತಿಯಿಂದ ಮಾಡಬೇಕಾದ ಅಂತರ್ಮುಖ ದಾರಿಯೇ ಮಂಡಲ ಬ್ರಾಹ್ಮಣೋಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂಥದ್ದು. ಅದನ್ನೇ ಶಂಕರಾಚಾರ್ಯರು ಹೇಳಿದ್ದಾರೆ. ಅಂತರ್ಲಕ್ಷಂ ಜಲಂ ಜ್ಯೋತಿ ಸ್ವರೂಪಂ ಭವತಿ ಎಂಬುದಾಗಿ ಹೇಳಿದೆ. ಅಂದರೆ ಅಮೃತ ರೂಪಿಣಿಯು ಸ್ವಯಂ ಪ್ರಕಾಶ ರೂಪವು ಜನನ ಮರಣ ಪ್ರವಾಹವನ್ನು ನಾಶ ಮಾಡತಕ್ಕವಳಾಗಿಯೂ ಇರುವವಳು ಅಂತ. ಅಂದರೆ ಅಂತರ್ಮುಖ ಬಹಿರ್ಮುಖಕ್ಕೆ ಸಿಗಲ್ಲ ಅಂತಲ್ಲ, ಬಹಿರ್ಮುಖಕ್ಕೆ ಸಿಗ್ತಾಳೆ. ಅಂದರೆ ಒಂದು ಶಾರ್ಟ್ ಕಟ್ಟು, ಇನ್ನೊಂದು ಲಾಂಗ್ ಡಿಸ್ಟೆನ್ಸ್ ಅಂತ. ಒಟ್ಟು ಎರಡರಲ್ಲೂ ನಾವು ಒಂದು ಆ ಡೆಸ್ಟಿನೇಷನ್ ಅಂತ ಏನಿದೆ ಅದನ್ನು ನಾವು ಹೋಗಿ ತಲುಪ್ತೀವಿ. ಆದರೆ ಒಂದರಲ್ಲಿ ಹಂತ ಹಂತವಾಗಿ ಹೋಗಿ ತಲುಪ್ತೀವಿ, ಇನ್ನೊಂದರಲ್ಲಿ ಸ್ವಲ್ಪ ಕ್ಷಿಪ್ರ ಪ್ರಸಾದಿನಿ, ಶೀಘ್ರವಾಗಿ ನಾವು ಹೋಗಿ ತಲುಪ್ತೀವಿ ಅಂತಕ್ಕಂಥದ್ದು. ಇನ್ನು ಬಹಿರ್ಮುಖ ದುರ್ಲಭಕ್ಕೆ ಸೌಂದರ್ಯ ಲಹರಿಯಲ್ಲೂ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಯಾರು ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡಿರುವುದಿಲ್ಲವೋ ಅಂಥವರಿಗೆ ನಿನ್ನನ್ನು ಹೊಂದುವುದು ಬಹು ಕಷ್ಟ. ಅಂತರ್ಮುಖ ಸಮಾರಾಧ್ಯ ಯಾಕೆಂದರೆ ಯಾರು ಇಂದ್ರಿಯಗಳನ್ನು ನಿಗ್ರಹಿಸಿ ಅಂತರ್ಮುಖಿಗಳಾಗಿ ಆರಾಧನೆ ಮಾಡ್ತಾರೆ ಅವರಿಗೆ ಸುಲಭ. ಯಾರು ಇನ್ನು ನಿಗ್ರಹಿಸ್ಕೊಳ್ಳದಲ್ಲೇ ಮಾಡ್ತಾರೆ ಅವರಿಗೆ ದೂರ, ಸುಲಭ. ಅದು ಅಷ್ಟು ಸುಲಭ ಅಲ್ಲ, ಕಷ್ಟ ಸಾಧ್ಯ ಅಂತಕ್ಕಂಥದ್ದು. ಇನ್ನು ಕಠೋಪನಿಷತ್ತು ಅದನ್ನೇ ಬಹಳ ವಿಸ್ತಾರವಾಗಿ ಕಠೋಪನಿಷತ್ತಲ್ಲೂ ಹೇಳಿದೆ. ತಿಳುವಳಿಕೆಯಿಲ್ಲದ ಜನರು ಅಬಾಹ್ಯ ವಸ್ತುವಿನ ಹಿಂದೆ ಬಿದ್ದು ಅನಿವಾರ್ಯವಾಗಿ ವಿಶಾಲವಾಗಿ ಹರಡಲ್ಪಟ್ಟಿರುವ ಮರಣದ ಬಲೆಯಲ್ಲಿ ಸಿಕ್ಕಿ ಬೀಳ್ತಾರೆ. ಆದರೆ ಎಲ್ಲಿ ನಿಜವಾದ ಅಮೃತತ್ವ ಇದೆ ಎನ್ನುವುದನ್ನು ವಿವೇಕಗಳು ತಿಳಿದಿರುತ್ತಾರೆ. ಆದ್ದರಿಂದ ಅವರು ಪ್ರಪಂಚದಲ್ಲಿರುವುದನ್ನೆಲ್ಲ ತಿರಸ್ಕರಿಸುತ್ತಾರೆ. ಏಕೆಂದರೆ ಇವಕ್ಕೆಲ್ಲ ಅಲ್ಪ ಕಾಲ ಬೀಳುವುದು ಎನ್ನುವುದು ಅವರಿಗೆ ತಿಳಿದಿದೆ ಅಂತ. ಅಂದರೆ ಇಲ್ಲಿ ಕಠೋಪನಿಷತ್ತಲ್ಲೂ ಅಂತರ್ಮುಖಾರಾಧನೆಯನ್ನು ಎತ್ತಿ ಹಿಡಿದಿದ್ದಾರೆ. ಬಹಿರ್ಮುಖ ತುಂಬ ಸಮಯ ತಗೊಳುತ್ತೆ ಅಂತ. ಈ ನಾಮ ಅದೇ ನಾನು ಆವಾಗಲೇ ಹೇಳಿದಂಗೆ ಒಂದು ಸರಳ ತಾತ್ಪರ್ಯ ಇಷ್ಟೇ. ಯಾರು ಇಂದ್ರಿಯ ಸುಖಗಳಿಗೆ ದಾಸರಾಗಿರ್ತಾರೆ ಅವರಿಗೆ ದೇವಿಯನ್ನು ಹೊಂದುವುದು ಕಷ್ಟ. ಯಾರು ವ್ಯಸನಗಳಿಗೆ ದಾಸರಾಗಿರ್ತಾರೆ, ಅವಶ್ಯಕತೆಗಳಿಗೆ ಅಂಟಿಕೊಂಡಿರ್ತಾರೆ, ಅವರಿಗೆ ಕಷ್ಟ. ಆಗ ನಾವು ದುರ್ಲಭ, ದುರ್ಗಮ ಒಂದು ತಗೋಬೇಕು. ಆಮೇಲೆ ಯಾರು ಇದಕ್ಕೆ ವ್ಯತಿರಿಕ್ತವಾಗಿರ್ತಾರೆ, ಇಂದ್ರಿಯ ನಿಗ್ರಹಣೆ ಮಾಡಿ ಆರಾಧನೆ ಮಾಡ್ತಾರೆ, ಅವರಿಗೆ ಸುಲಭ, ಅಂತರ್ಮುಖ ಸಮಾರಾಧ್ಯ ಅಂತ. ಹಾಗಾಗಿ ಇದು ಒಂದು ಅದ್ಭುತವಾದ ನಾಮ, ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ದುರ್ಲಭ ಅಂತಕ್ಕಂಥ ಈ ತಾಯಿಗೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಸತ್ಸಂಗವನ್ನು ಆ ತಾಯಿಯ ದಿವ್ಯ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡೋಣ. ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ. ವಶಿನ್ಯಾದಿವಾಗ್ದೇವತಾಯೈ ನಮಃ, ವಶಿನ್ಯಾದಿವಾಗ್ದೇವತಾಯೈ ನಮಃ. ಉಮಾಯೈ ನಮಃ, ಉಮಾಯೈ ನಮಃ, ಉಮಾಯೈ ನಮಃ. ಅಂಬಾರ್ಪಣಮಸ್ತು. ಸ್ವಸ್ತಿ.